चतुर्थी महानमस्य प्रवेदयवे महैते तद्ब्रह्म स आत्मा अन्यान्यन्या देवताः भोरिजिवा अयं लोकः भुवनित्यन्तरिक्षम् भुवनित्यसौ लोकः महनित्यादित्यः आदित्ये नवावसर्गे लोका महीयन्ते भोरिजिवा अग्निः भुवनिति वायुः भुवनित्यादित्यः महनिति चन्द्रमाः चन्द्रमसातावसर्वाणि ज्योतिर्गुंसि महीयन्ते मित्रः वरुणः शन्नो भवत्पर्यगा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं ऋतमवादिशं सत्यमवादिशं करुणामहीः ಜೈಮಿನಿ ಬರುತ್ತೆ ಎಕ್ಸ್ಪ್ರೆಸ್ ಜೈಮಿನಿ ಬರುತ್ತೆ 20 सद्गुरु चरणारविन्दाभ्यां नमः। हरे श्रीनिवास लोकाभिरामं रणरंगधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये। वसुदेवसुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं। प्रभु श्री रामचंद्र देवರಿಗೆ ನಮಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಿಸುತ್ತಾ ವೈಷ್ಣವ ಪರಂಪರೆಯ ದಿವ್ಯ ಯತಿರಾಜರು ವಿಶಿಷ್ಟಾದ್ವೈತ ತತ್ವದ ಜೀವಂತ ಧ್ವಜ ಸನ್ಮಾನ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜೀಯರ್ ಮಹಾಸ್ವಾಮಿಗಳವರಿಗೆ ನಮಿಸುತ್ತಾ ಅದ್ವೈತ ವಾಚಸ್ಪತಿ ವೇದ ಮಾರ್ತಂಡ ಜ್ಞಾನ ಭಾಸ್ಕರ ಶ್ರೀಯುತ ಪಾವಗಡ ಪ್ರಕಾಶ್ ರಾಯರವರಿಗೆ ನಮಿಸುತ್ತಾ ಬಂಧುಗಳೇ, ಎನ್ಆರ್ ಕಾಲೋನಿ ಶ್ರೀ ರಾಮ ಮಂದಿರಂ ಟ್ರಸ್ಟ್ ಮತ್ತು ಶ್ರೀ ಪಾವಗಡ ಪ್ರಕಾಶ್ ರಾಯರ ಅಮೃತ ಮಹೋತ್ಸವ ಸಮಿತಿಯ ಸಹಯೋಗದೊಂದಿಗೆ ಶ್ರೀ ಪಾವಗಡ ಪ್ರಕಾಶ್ ರಾಯರು 75 ಅಮೃತ ಸಂವತ್ಸರಗಳನ್ನು ಪೂರೈಸಿರುವ ಈ ಸುಸಂದರ್ಭದಲ್ಲಿ ಗುರುವರಿಯರಿಂದಲೇ 24 ದಿನಗಳ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತದ ಅನನ್ಯ ಕಥಾ ಸೌಂದರ್ಯದ ಸರಣಿ ಉಪನ್ಯಾಸ ಮಾಲಿಕೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು 8ನೇ ದಿನ. ಮೊದಲಿಗೆ ವೇದಘೋಷವನ್ನು ನಡೆಸಿಕೊಟ್ಟಂತಹ ವೇದ ಬ್ರಹ್ಮ ಯಜ್ಞ ಮಾರ್ತಾಂಡ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ಶ್ರೀ ಆದಿತ್ಯ ಪ್ರಕಾಶ್, ಅಧ್ಯಕ್ಷರು ಶ್ರೀ ರಾಮ ಮಂದಿರಂ ಟ್ರಸ್ಟ್ ಇವರಿಂದ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಇಂದು ಜೈಮಿನಿ ಭಾರತದ 24 ದಿನಗಳ ಜ್ಞಾನಯಾತ್ರೆಯ 8ನೇ ದಿನ. ನಮ್ಮೆಲ್ಲರಿಗೂ ಅತ್ಯಂತ ಪಾವನವಾದ ಒಂದು ಘಟ್ಟಕ್ಕೆ ನಾವು ಸಾಕ್ಷಿಯಾಗುತ್ತಿದ್ದೇವೆ. ಇದು ಕೇವಲ ಉಪನ್ಯಾಸದ ದಿನವಲ್ಲ, ಇದು ಗುರುವಂದನೆಯ ದಿನ, ಇದು ಅಗ್ರ ಪೂಜೆಯ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂದರೆ ಕೇವಲ ಉಪದೇಶಕನಲ್ಲ. ಗುರು ಎಂದರೆ ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯ್ಯುವ ದಾರಿ, ಅಹಂಕಾರದಿಂದ ವಿಷಯಕ್ಕೆ ತರುವ ದೀಪ, ಬದುಕಿನ ಗೊಂದಲಗಳಲ್ಲಿ ದಿಕ್ಕು ತೋರಿಸುವ ಧ್ರುವತಾರೆ. ಅಂತಹ ಗುರುವಿನ ಪಾದಾರವಿಂದಗಳಿಗೆ ಮೊದಲ ಪೂಜೆ ಸಲ್ಲಿಸುವುದು ಅದೇ ಅಗ್ರ ಪೂಜೆ. ಅಗ್ರ ಎಂದರೆ ಶ್ರೇಷ್ಠ, ಪೂಜೆ ಎಂದರೆ ಸಮರ್ಪಣೆ. ಅಗ್ರ ಪೂಜೆ ಎಂದರೆ ಹಿರಿಯತನಕ್ಕೆ ಸಲ್ಲಿಸುವ ಗೌರವವಲ್ಲ, ಅದು ಗುರುವಿನ ತತ್ವಕ್ಕೆ ಸಲ್ಲಿಸುವ ಶರಣಾಗತಿ. ಗುರುವಿನ ಮುಂದೆ ನಿಂತು ನಾವು ಏನೂ ಅಲ್ಲ ಎಂಬ ಅರಿವು, ಗುರುವಿನ ಕೃಪೆಯಿಂದಲೇ ನಾವು ಎಲ್ಲವೂ ಆಗಬೆಲ್ಲವು ಎಂಬ ನಂಬಿಕೆ, ಇವೆರಡರ ಸಂಗಮವೇ ಅಗ್ರ ಪೂಜೆ. ಇಂತಹ ಪಾವನ ಸಂದರ್ಭದಲ್ಲಿ ವೈಷ್ಣವ ಪರಂಪರೆಯ ದಿವ್ಯ ಯತಿರಾಜರು ಭಕ್ತಿ ಸಂಗೀತ ಸೇವೆಯ ಜೀವಂತ ಪ್ರತೀಕ
ಶ್ರೀ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ್ಯದ ದರ್ಶನದ ದೀಪಸ್ತಂಭವಾದ ಪರಮ ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜೀಯರ್ ಮಹಾಸ್ವಾಮಿಗಳವರಿಗೆ ಈ ಅಗ್ರ ಪೂಜೆಯನ್ನು ಅರ್ಪಿಸುವ ಪರಮ ಭಾಗ್ಯ ನಮಗೆ ಲಭಿಸಿದೆ. ಸುಮಾರು 900 ವರ್ಷಗಳ ಇತಿಹಾಸ ಹೊಂದಿರುವ ಯದುಗಿರಿ ಯತಿರಾಜ ಮಠದ ಮಠಾಧೀಶರಾಗಿ ಗುರುಗಳು ಕೇವಲ ತತ್ವದ ಪ್ರಚಾರಕರಲ್ಲ, ಅವರು ತತ್ವದಲ್ಲೇ ಬದುಕುವ ಮಹಾತ್ಮರಾಗಿದ್ದಾರೆ. ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಭಕ್ತಿ ಮೌನವಾಗಿ ಹರಿಯುತ್ತದೆ. ವಿಶಿಷ್ಟಾದ್ವೈತ ದರ್ಶನ ಬದುಕಿನ ಅನುಭವವಾಗುತ್ತದೆ. ಅಂತಹ ಮಹಾತ್ಮರಿಗೆ ಇಂದು ಗುರುವಂದನದ ಅಗ್ರ ಪೂಜೆಯನ್ನು ಅರ್ಪಿಸುತ್ತಿರುವುದು ನಮ್ಮೆಲ್ಲರ ಪಾಲಿಗೆ ಅಪೂರ್ವ ಪುಣ್ಯ. ಗುರುಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಪೂಜ್ಯನೀಯ ಸ್ವಾಮೀಜಿಯವರನ್ನು ಸ್ವಾಗತಿಸುತ್ತಿದ್ದೇವೆ. ನಮಗೆ ತಾವೇ ಕೃಷ್ಣ ಹೆಸರಿನಲ್ಲಿ ನಾರಾಯಣ ಇದೆಯಲ್ಲ ಸ್ವಾಮೀಜಿ. ಅಗ್ರ ಪೂಜೆಯ ಮತ್ತೊಂದು ಮಹತ್ವದ ಆಯಾಮವೆಂದರೆ ಸಂಯುಕ್ತ ವಂದನೆ. ಇದು ಗುರುವಿನ ಸಂಗಮ. ಗುರುಗಳಾದ ವಿದ್ವಾನ್ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ರವರು ತಮ್ಮ ಜೀವಿತಾದ್ಯಂತ ಗುರುವಿನ ಪರಂಪರೆಯನ್ನು ಜೀವಂತವಾಗಿ ಆರಾಧಿಸಿಕೊಂಡವರು. ಗುರುಗಳು ತಮ್ಮ ಗುರುಗಳಾಗಿ ವಿಶೇಷವಾಗಿ ಆರಾಧಿಸುವವರಲ್ಲಿ ಪ್ರಮುಖರಾಗಿ ಮೌನೋಪದೇಶದ ಆದಿಗುರುಗಳಾದ ಶ್ರೀ ದಕ್ಷಿಣಾಮೂರ್ತಿ, ಧರ್ಮದ ಮೂರ್ತಿಯವರ್ಯರಾದ ಶ್ರೀ ರಾಮಚಂದ್ರ ಪ್ರಭು, ತತ್ವ ನುಡಿಗಳ ಜನಕ ಶ್ರೀಕೃಷ್ಣರು, ಕಾವ್ಯ ಮತ್ತು ಧರ್ಮದ ಸಂಗಮ ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ಹಾಗೂ ಅದ್ವೈತದ ಮಹಾಸೂರ್ಯರಾದ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು. ಈ ಎಲ್ಲ ಗುರುಪರೆಯ ಸತ್ವವನ್ನು ತಮ್ಮ ವಾಕ್ಪ್ರಕಾಶದ ಮೂಲಕ ಸಮಾಜಕ್ಕೆ ನೀಡುತ್ತಿರುವವರು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್. ಇಂದು ವಿಶಿಷ್ಟಾದ್ವೈತದ ಯತಿರಾಜರ ಮುಂದೆ ಜ್ಞಾನಿಗಳಾದ ಅದ್ವೈತದ ವಾಗ್ಮಿಯೊಬ್ಬರು ವಿನಯದಿಂದ ನಿಂತು ಗೌರವ ವಂದನೆ, ಗುರುವಂದನೆ ಸಲ್ಲಿಸುವ ಕ್ಷಣ ಇದು ಭಾರತೀಯ ಸಂಸ್ಕೃತಿಗೆ ಶ್ರೇಷ್ಠ ದೃಶ್ಯ. ಜೈಮಿನಿ ಭಾರತದಲ್ಲಿ ಶ್ರೀಕೃಷ್ಣನು ಯುದ್ಧದ ಮಧ್ಯೆ ಗುರುವಿನ ಪಾತ್ರವನ್ನು ವಹಿಸುತ್ತಾನೆ. ಅವನು ಹೇಳುವುದಿಲ್ಲ ನನ್ನನ್ನು ಪೂಜಿಸು ಎಂದು, ಅವನು ಹೇಳುತ್ತಾನೆ ಧರ್ಮವನ್ನು ಅರಿತುಕೋ ಎಂದು. ಇಂದಿನ ಈ ಅಗ್ರ ಪೂಜೆಯ ದಿನ ನಾವು ಕೂಡ ಅದೇ ಪಥದಲ್ಲಿ ನಿಂತಿದ್ದೇವೆ. ಗುರುಗಳನ್ನು ಪೂಜಿಸುವ, ಆರಾಧಿಸುವ ಮೂಲಕ ಧರ್ಮವನ್ನು ಅರಿಯಲು, ಭಕ್ತಿಯಿಂದ ಬದುಕಲು, ಜ್ಞಾನವನ್ನು ಅನುಭವಿಸಲು ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಸಲ್ಲಿಸುವ ಈ ಅಗ್ರ ಪೂಜೆ ನಮ್ಮ ಬದುಕಿನ ದಿಕ್ಕನ್ನು ಶುದ್ಧಗೊಳಿಸಲಿ. ಪೂಜ್ಯ ಗುರುಗಳಾದ ಶ್ರೀ ಪಾವಗಡ ಪ್ರಕಾಶ್ ಅವರ ವಾಕ್ಪ್ರಕಾಶ ನಮ್ಮ ಅಂತರಂಗವನ್ನು ಬೆಳಗಿಸಲಿ. ಗುರುವಂದನೆಯ ಈ ಕ್ಷಣ ನಮ್ಮೆಲ್ಲರ ಬದುಕಿಗೂ ಧರ್ಮದ ದಾರಿದೀಪವಾಗಲಿ ಎಂದು ಬೇಡಿಕೊಳ್ಳುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜೀಯರ್ ಮಹಾಸ್ವಾಮಿಗಳವರನ್ನು ಹಾಗೂ ಪೂಜ್ಯ ಗುರುಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರವರನ್ನು ಹಾಗೂ ಜ್ಞಾನ ತಪಸ್ಸಿನಲ್ಲಿ ನಿರತರಾಗಿರುವ ಎಲ್ಲ ಸಭಿಕ ಮಹಾಶಯರುಗಳನ್ನು ಹೃದಯಪೂರ್ವಕವಾಗಿ ಸಭೆಗೆ ಸ್ವಾಗತಿಸುತ್ತಿದ್ದೇವೆ. ಕೃಷ್ಣನು ಒಂದೇ ಜಗದ್ಗುರು. ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀ ಆದಿತ್ಯ ಪ್ರಕಾಶ್ ರವರಿಗೆ ಧನ್ಯವಾದಗಳು. 7ನೇ ದಿನವಾದ ನಿನ್ನೆ ಗುರುಗಳಾದ ಶ್ರೀಯುತ ಪಾವಗಡ ಪ್ರಕಾಶ್ ರವರು ಉಪನ್ಯಾಸದಲ್ಲಿ ಹೇಳಿದರು, ಅಶ್ವಮೇಧ ಯಾಗ ಪ್ರಾರಂಭ ಆಗಿದೆ. ಅರ್ಜುನ ಸೈನ್ಯದೊಂದಿಗೆ ಅಶ್ವಗಳ ರಕ್ಷಣೆಗೆ ಹೊರಟಿದ್ದಾನೆ. ಅಶ್ವವು ಮಾಹಿಷ್ಮತಿ ಎಂಬ ಪಟ್ಟಣಕ್ಕೆ ಬಂದಿದೆ. ಅಲ್ಲಿಯ ರಾಜ ನೀಲಧ್ವಜ, ಆತನ ಮಗ ಪ್ರವೀರ. ರಾಜ ಬಹುವಲ್ಲಭ ಅಂತ ಹೇಳುವಂತೆ ರಾಜ ತನ್ನ ಅನೇಕ ಹೆಂಡತಿಯರನ್ನ ಕರೆದುಕೊಂಡು ಆ ದಿನ ಉದ್ಯಾನವನದಲ್ಲಿ ವಿಹಾರವನ್ನ ಮಾಡ್ತಾ ಇದ್ದಾನೆ. ಅಶ್ವವು ಅಲ್ಲಿಗೆ ಬಂದಿದೆ. ಆತನ ಹೆಂಡತಿಯರಲ್ಲಿ ಒಬ್ಬಳಾದ ಮದನ ಮಂಜರಿ ಕುದುರೆಗೆ ಅಡ್ಡ ಬಂದಿದ್ದಾಳೆ. ಅದರ ಮೇಲೆ ಕೆತ್ತಿರುವ ಫಲಕವನ್ನ ಆಕೆ ಓದಿದ್ದಾಳೆ. ಇದು ಪಾಂಡು ಕುಲದಲ್ಲಿ ಹೆಚ್ಚಿನ ಕೀರ್ತಿಯನ್ನು ಗಳಿಸಿರುವಂತಹ ಧರ್ಮರಾಯನ ಅಶ್ವಮೇಧದ ಅಶ್ವ. ಇದನ್ನು ಭೂಮಿಯ ಮೇಲೆ ಯಾರಾದರೂ ಗಂಡಿದ್ದರೆ, ಶಕ್ತರಿದ್ದರೆ, ಧೀರರಿದ್ದರೆ, ಪರಾಕ್ರಮಿಗಳಿದ್ದರೆ ಅಶ್ವವನ್ನ ಕಟ್ಟಿ ಹಾಕಬಹುದು ಎಂದು ಬರೆದಿದ್ದಾರೆ. ಅದನ್ನು ಆಕೆ ಓದಿಕೊಂಡಿದ್ದಾಳೆ. ಯಮತನುಜನ ಅಗ್ಗಳಿಕೆಯನ್ನು ಕಂಡು ನಸುನಗುತ ನುಡಿಯೇ ಅಂತ ನಿನ್ನೆ ಆ ಪದ್ಯವನ್ನ ಬಹು ಸುಂದರವಾಗಿ ಗುರುಗಳು ವರ್ಣಿಸಿದರು. ಆಕೆ ನಗುನಗುತ್ತಾ ರಾಜನಿಗೆ ಹೇಳಿದ್ದಾಳೆ. ರಾಜನಿಗೆ ಸಿಟ್ಟು ಬಂದಿದೆ. ಹಾಗಾದರೆ ನೋಡೋಣ ಅಂತ ಅಶ್ವವನ್ನ ಕಟ್ಟಿ ಹಾಕಿದ್ದಾರೆ. ಯುದ್ಧಕ್ಕೆ ಅಣಿಯಾಗಿದ್ದಾನೆ ರಾಜ. ಅರ್ಜುನನಿಗೆ ಈ ವಿಷಯ ತಿಳಿದಿದೆ. ಆತನೂ ಕೂಡ ಯುಧಿಷ್ಠಿರನ ಯಾಗಕ್ಕೆ ಅಡ್ಡಿಯಾಯಿತು ಎಂದು ಯುದ್ಧ ಪ್ರಾರಂಭ ಮಾಡಲು ಬಂದಿದ್ದಾನೆ. ಯುದ್ಧ ಆರಂಭ ಆಗಿದೆ.
ಸ್ವಲ್ಪ ಹೊತ್ತಿನಲ್ಲೇ ಅರ್ಜುನನ ಸೈನ್ಯದಲ್ಲಿ ಬೆಂಕಿ ಹತ್ತಿಕೊಂಡಿದೆ. ಎಲ್ಲೆಂದರಲ್ಲಿ ಬೆಂಕಿ ಹತ್ತಿಕೊಂಡಿದೆ. ಆಯುಧಾಗಾರದ ವಿಶಿಷ್ಟವಾದ ಪಟ್ಟಿಯನ್ನು ನಿನ್ನೆ ಗುರುಗಳು ಹೇಳಿದರು. ಆಯುಧಾಗಾರಕ್ಕೆ, ಧ್ವಜ ಪತಾಕೆಗಳಿಗೆ, ಉಡುಪುಗಳಿಗೆ ಎಲ್ಲವಕ್ಕೂ ಬೆಂಕಿ ಹತ್ತಿದೆ. ಇದ್ದಕ್ಕಿದ್ದ ಹಾಗೆ ಹೀಗೆ ಬೆಂಕಿ ಹತ್ತಿದ್ದರಿಂದ ಅರ್ಜುನ ಋಷಿಗಳನ್ನ ಕೇಳ್ತಾನೆ, ಇದರ ಲಕ್ಷಣ ಏನು ಹೇಳಿ ಅಂತ. ಅವರು ಹೇಳಿದರು, ಇದು ನೀಲಧ್ವಜನ ರಾಜ್ಯ, ಆತನ ಮನೆ ಅಳಿಯ ಅಗ್ನಿ ಅಂತ. ನೀಲಧ್ವಜ ಮತ್ತು ಆತನ ಹೆಂಡತಿ ಜ್ವಾಲೆ ತಪಸ್ಸು ಮಾಡಿ ಸ್ವಾಹಾದೇವಿ ಎನ್ನುವ ಮಗಳನ್ನು ಪಡೆದಿರುತ್ತಾರೆ. ಆಕೆಗೆ ಅಗ್ನಿಯನ್ನು ಮದುವೆ ಮಾಡಿಕೊಟ್ಟದ್ದರಿಂದ ಅಗ್ನಿ ಮನೆಯಳೆಯನಾಗಿದ್ದಾನೆ. ಮದುವೆಯ ಸಂದರ್ಭದಲ್ಲಿ ರಾಜ ಅಗ್ನಿಯಿಂದ ಭಾಷೆಯನ್ನು ತೆಗೆದುಕೊಂಡಿದ್ದಾನೆ. ನಮ್ಮ ರಾಜ್ಯದಲ್ಲಿ ನೀನಿದ್ದು ನಮ್ಮ ಶತ್ರುಗಳು ಯಾರಾದರೂ ಮೇಲೆ ಬಿದ್ದರೆ ಅವರನ್ನ ನೀನು ಸುಡಬೇಕು ಅಂತ. ಈ ಬೆಂಬಲ ಇದ್ದುದರಿಂದಲೇ ಧೈರ್ಯವಾಗಿ ರಾಜ ಅಶ್ವವನ್ನು ಕಟ್ಟಿ ಹಾಕಿದ್ದಾನೆ. ಪಾಂಡವರ ಸೈನ್ಯ ಸುಟ್ಟು ಹೋಗ್ತಾ ಇದೆ. ಅರ್ಜುನನಿಗೆ ಚಿಂತೆಯಾಯಿತು. ಅರ್ಜುನ ಹೇಳ್ತಾನೆ, ಅಗ್ನಿಯಂ ಭಜಿಸಿ ನೋಡುವ ಎಂದು. ಇದು ಅರ್ಜುನನ ಮೊಟ್ಟ ಮೊದಲ ಸೋಲು. ಶರಣಾಗತನಾಗ್ತಾ ಇದ್ದಾನೆ ಅಂದ್ರೆ ಅದೊಂದು ಸೋಲು ಅಂತ ನಿನ್ನೆ ಗುರುಗಳು ಸೋಲಿನ ಕುರಿತು ಹೇಳಿದರು. ಸೋಲು ಹೇಗಿರುತ್ತೆ ಅಂದ್ರೆ, ಒಂದು ಬಾರಿ ಸೋತ ನಂತರ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಅದು ಪುನರಾವರ್ತನೆ ಆಗುತ್ತಾ ಹೋಗುತ್ತೆ. ಪ್ರತಿ ಬಾರಿ ನಾವು ಸೋಲುತ್ತಲೇ ಇರ್ತೇವೆ ಅಂತ. ಅರ್ಜುನ ತನ್ನ ಸೋಲನ್ನು ಒಪ್ಪಿಕೊಂಡಂತೆ ರಥದಿಂದ ಇಳಿದು ಅಗ್ನಿಗೆ ಸಾಷ್ಟಾಂಗವೆರಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅಗ್ನಿ, ಯಾಕೆ ಕೋಪ ಮಾಡಿಕೊಂಡಿದ್ದೀಯಾ? ನಾಳೆ ನಾವು ಯಾವುದೇ ಯಜ್ಞವನ್ನ ಮಾಡಿದರೆ ನಿನ್ನ ಮೂಲಕವೇ ದೇವತೆಗಳಿಗೆ ಹವಿಸ್ಸನ್ನ ಕೊಡುವುದು, ನಿನ್ನಿಂದಲೇ 3 ಲೋಕದ ಅಳಿವು ಉಳಿವು ಇರುವುದು ಎಂದು ಹೇಳುತ್ತಾ ಹಿಂದಿನದ್ದೆಲ್ಲವನ್ನು ಮರೆತು ಬಿಟ್ಟೆಯ ಎಂದು ಖಾಂಡವ ದಹನದ ಪ್ರಸಂಗವನ್ನ ಅಗ್ನಿಗೆ ನೆನಪು ಮಾಡಿಕೊಟ್ಟಿದ್ದಾನೆ. ಇದಾದ ನಂತರ ಅಗ್ನಿ ಸಂಭವೆಯಾದಂತಹ ದ್ರೌಪದಿ, ಆಕೆ ಎಲ್ಲಿ ಹುಟ್ಟಿದಳು, ಯಾವಾಗ ಹುಟ್ಟಿದಳು, ಹೇಗೆ ಹುಟ್ಟಿದಳು ಎನ್ನುವುದನ್ನು ಕುರಿತು ಕೂಡ ನಿನ್ನೆ ಗುರುಗಳು ಸುದೀರ್ಘವಾಗಿ ಹೇಳಿದರು. ದೃಪದ ದ್ರೋಣರ ಸ್ನೇಹ, ಅದು ಮುಂದೆ ಮನಸ್ತಾಪಕ್ಕೆ ತಿರುಗಿದ್ದು, ದ್ರೋಣರ ಪ್ರತಿಜ್ಞೆ, ಮುಂದೆ ಅರ್ಜುನ ದೃಪದರನ್ನ ಹೆಡೆಮುರಿ ಕಟ್ಟಿ ಕರೆದುಕೊಂಡು ಬಂದಿದ್ದು ಎಲ್ಲವನ್ನೂ ಹೇಳಿದರು. ಆಗ ದ್ರೋಣರು ದೃಪದನನ್ನ, ನಿನ್ನನ್ನ ಸಾಯಿಸುವುದಿಲ್ಲ, ಆದರೆ ನೀನು ಮಾಡಿದ ಅವಮಾನಕ್ಕೆ ನಾನು ನಿನಗೆ ಮುಖಭಂಗ ಮಾಡ್ತೇನೆ ಅಂತ ಹೇಳಿದ್ದು. ಅದಾದ ಮೇಲೆ ಎಡಗಾಲಿನಿಂದ ದೃಪದ ರಾಜನನ್ನು ಒದ್ದಿದ್ದು, ಅರ್ಧ ರಾಜ್ಯ ನನಗೆ ಕೊಟ್ಟು ಇನ್ನರ್ಧ ಕೊಡುತ್ತೇನೆ, ಹೋಗು ಬದುಕಿಕೋ ಎಂದಿದ್ದು. ಇದರಿಂದ ಮಾನಭಂಗ ಆದ್ದರಿಂದ ಪ್ರಜೆಗಳಿಗೆ ಹೇಗೆ ಮುಖ ತೋರಿಸುವುದು ಎಂದು ಕಾಡಿನಲ್ಲಿ ಕುಳಿತು ಒಂದು ದೊಡ್ಡ ಘೋಷವನ್ನು ಮಾಡ್ತಾನೆ ದೃಪದ ಮಹಾರಾಜ. ಒಂದು ಯಜ್ಞವನ್ನ ಮಾಡಬೇಕಾಗಿದೆ, ಯಾರಾದರೂ ಬಂದು ಸಹಾಯ ಮಾಡಿದರೆ ಅವರು ಕೇಳಿದಷ್ಟು ಚಿನ್ನವನ್ನ ಕೊಡುತ್ತೇನೆ ಎಂದು ಹೇಳುತ್ತಾನೆ. ದ್ರೋಣರ ವಿರೋಧ ಕಟ್ಟಿಕೊಂಡು ಯಾರು ಬರ್ತಾರೆ? ಆದರೂ ಕೊನೆಗೆ ಯಾಜ ಮತ್ತು ಉಪಯಾಜ ಎನ್ನುವವರು ಬಂದರು. ಸೃಷ್ಟಿ ಯಜ್ಞವನ್ನು ಮಾಡಿದಾಗ ಅವರು ಕೇಳಿದ 2 ವರ ದೃಪದ ಮಹಾರಾಜರು ಕೇಳಿದ್ದು, ದ್ರೋಣರನ್ನ ಕೊಲ್ಲಲು ಒಬ್ಬ ಮಗ ಮತ್ತು ದ್ರೋಣರ ಆಪ್ತರಲ್ಲಿ ಪರಮಾಪ್ತನಾದ ಅರ್ಜುನನನ್ನ ಒಲಿಸಿಕೊಳ್ಳಲು ಏಕಮೇವಾದ್ವಿತೀಯ ಸೌಂದರ್ಯದ ಖಣಿಯಂತೆ ಒಬ್ಬ ಮಗಳು, ಆಕೆಯೇ ದ್ರೌಪದಿ. ಇದೆಲ್ಲ ಪಾಂಚಾಲಿ ನಿನ್ನೊಳು ಉದ್ಭವಿಸಿದಳು ಅಂತ ಅರ್ಜುನ ಅಗ್ನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದಯವಿಟ್ಟು ನನಗೆ ಸಹಾಯ ಮಾಡುವಂತ. ಅಗ್ನಿ ಪಕ್ಷಾಂತರ ಮಾಡಿದ, ನಿನ್ನ ಜೊತೆಗೆ ಇರ್ತೇನೆ ಅಂತ ಪಕ್ಷವನ್ನ ತ್ಯಜಿಸಿ ಅರ್ಜುನನ ಪರವಾಗಿ ಎಲ್ಲ ಕಡೆ ಅಗ್ನಿ ನಂದಿ ಹೋಯಿತು. ಈ ಒಂದು ಘಟ್ಟದಲ್ಲಿ ಅಗ್ನಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಯುದ್ಧ ಆಗತ್ತೆ, ಪ್ರವೀರ ಕೊಲ್ಲಲ್ಪಡ್ತಾನೆ, ಅಲ್ಲಿಗೆ ಮುಗಿಯತ್ತೆ. ಆಗ ಅಗ್ನಿ ಕೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮನೇ ನಿನ್ನೊಂದಿಗೆ ಇರುವಾಗ ನನ್ನನ್ನ ಕಾಡಿಬೇಡಿ, ಯಾಕೆ ನೀನು ಯುದ್ಧವನ್ನ ಗೆದ್ದದ್ದು ಅಂತ. ಆಗ ಆ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಮತ್ತು ಮಹಾದೇವಿ ಶೆಟ್ಟಿಯವರ ಒಂದು ಸುಂದರವಾದ ಸಂದರ್ಭವನ್ನ ಹೇಳಿದರು. ನಾವು ಪರಮಾತ್ಮನನ್ನ ಒಪ್ಪಿದರೆ, ದೇವನನ್ನು ನಂಬಿದರೆ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು ಎನ್ನುವ ನಂಬಿಕೆಯ ಮಹತ್ವವನ್ನು ಕುರಿತು ಕೂಡ ನಿನ್ನೆ ಗುರುಗಳು ಹೇಳಿದರು. ಅಲ್ಲಿಂದ ಈ ದಿನದ ಉಪನ್ಯಾಸವನ್ನ ನಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಬೇಕು ಅಂತ ಗುರುವರಿಯರಲ್ಲಿ ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇನೆ. ಆರಂಭ ಮಾಡೋಣ. ಸ್ವಾಮೀಜಿ ಅನುಮತಿ ಕೊಟ್ಟಿದ್ದೀರಾ? ಶುರು ಮಾಡೋಣ. ಆರಂಭ ಮಾಡೋಣ. ಕೇಳಿಸ್ತಾ ಇದೆಯಾ? ಬುದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಾಂತ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ
ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಅಗ್ರಪೂಜೆಯನ್ನು ಮಾಡಬೇಕು ಅಂತ ಈ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದು ಸುಮಾರು ಒಂದು 2-3 ತಿಂಗಳುಗಳ ಹಿಂದೆ. ಈ ಸಭೆಗೆ ಪೂರ್ವಭಾವಿ ಸಭೆಗಳಾಗಿ ಆ ಸಭೆಯ ಮೊದಲನೆಯ ಸಭೆಯಲ್ಲಿ ಈ 24 ದಿವಸಗಳ ಕಥಾಶ್ರವಣದಿಂದ ಏನೋ ಒಂದಷ್ಟು ಪುಣ್ಯ ಬರಬೇಕಲ್ಲ. ಪುಣ್ಯವಿದು ಶ್ರೀಕೃಷ್ಣ ಚರಿತಾಮೃತಂ ಸುಖವೀಂದ್ರ ಗಣ್ಯಮಿದು ಶಾರದಯ ಸನ್ಮೋಹನಾಂಗ ಲಾವಣ್ಯಮಿದು ಭಾವುಕರ ಕಿವಿದೊಡವಿದು ಒದವಿದ ಹಿರಣ್ಯಮಿದು ಭೂತಳದೊಡನೆ ವಿರಾಜಿಪುರು ಲಕ್ಷ್ಮೀಪತಿಯ ಕಾವ್ಯ ರಚನೆ. ಲಕ್ಷ್ಮೀಶ್ವರಿ ಕಾವ್ಯವನ್ನೆಲ್ಲ ಬರೆದು ಕೊನೆಯಲ್ಲಿ ಹೇಳ್ತಾನೆ, ಪುಣ್ಯಮಿದು ಕೃಷ್ಣ ಚರಿತಾಮೃತಂ. ಈ ಕೃಷ್ಣ ಚರಿತ್ರೆಯನ್ನ ಕೇಳಿದವರಿಗೆ ಹೇಳಿದವರಿಗೆ ಒಂದಷ್ಟು ಪುಣ್ಯ ಸಿಗುತ್ತೆ. ಆ ಪುಣ್ಯವನ್ನು ನಾವು ಅನುಭವಿಸುವುದಲ್ಲ, ಅದನ್ನು ನಾವು ಸಾಮಾನ್ಯವಾಗಿ ಒಂದೆರಡು ಪದಗಳಿದೆ ಏನಾದರೂ ಮಾಡಿದರೆ ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವದ 2 ಪದಗಳು ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣನಿಗೆ ಅರ್ಪಿಸಬೇಕು, ಶಿವನಿಗೆ ಅರ್ಪಿಸಬೇಕು, ಮಾರಮ್ಮನಿಗೆ ಅರ್ಪಿಸಬೇಕು. ನೀವು ಯಾವ ದೇವತೆಯಲ್ಲಿ ನಿಮಗೆ ನೀವು ಯಾರ್ಯಾರಿಗೆ ಯಾವ ಯಾವ ದೇವತೆಯಲ್ಲಿ ಶ್ರದ್ಧೆ ಉಂಟೋ ಆಯಾ ದೇವತೆಗೆ ಅರ್ಪಿಸಬೇಕು. ಕೃಷ್ಣ ಯೋ ಯಾಂ ಯಾಂ ತನು ಭಕ್ತಾ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ದದಾಮ್ಯಹಂ ಅಂತಾನೆ ಕೃಷ್ಣ. ಯಾರಿಗೆ ಯಾರಲ್ಲಿ ಶ್ರದ್ಧೆ ಉಂಟೋ ಅದನ್ನು ನಾನು ಹೆಚ್ಚು ಮಾಡ್ತೀನಿ. ಸ್ವಾಮೀಜಿ ಈಗ ಕೃಷ್ಣನ ಕಾಣ್ತಾನೆ ಏನ್ ಮಾಡಬೇಕು? ನೀವೇ ನಮಗೆ ಕೃಷ್ಣರಾಗಿದ್ದೀರಿ, ಕೃಷ್ಣಾಂಶ ಸಂಭೂತರಾಗಿದ್ದೀರಿ. ಅವರ ಹೆಸರಿನಲ್ಲಿ ಬರತಕ್ಕಂಥದ್ದೇ ಶ್ರೀ ನಾರಾಯಣ ರಾಮಾನುಜ. ಸರಿ ಹೇಳ್ತಾ ಇದ್ದೀನಿ. ಮೊದಲನೇ ಹೆಸರೇ ನಾರಾಯಣರು. ನಮ್ಮ ಕಣ್ಣು ಮುಂದೆ ಇರತಕ್ಕಂತಹ ಸನ್ಯಾಸಿಗಳಲ್ಲಿ ಸ್ವಲ್ಪ ಅದ್ವೈತಿಯಾಗಿದ್ದರು, ಶೃಂಗಗಿರಿಯ ಪರಂಪರೆಯಲ್ಲಿ ನಾನು ಬಂದಿದ್ದರು, ನನ್ನ ಮನಸ್ಸನ್ನ ಚಿತ್ತವನ್ನ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಅಪಹರಿಸಿದ್ದರು. ಅವರ ಮಹಾಯುಕ್ತ, ಅವರ ಮಹಾಪ್ರಜ್ಞಾಸ್ಥಿತಿ, ಅವರ ವೈದಿಕ ನಿಷ್ಠುರತೆ, ಅವರ ವಿರಕ್ತತೆ, ಅದಕ್ಕೆಲ್ಲ ನಾನು ಮಾರು ಹೋಗಿದ್ದರೂ ನನ್ನ ಹೃದಯವನ್ನು ಕದ್ದಿರುವವರು ಈ ಸ್ವಾಮಿ. ಹೀಗಾಗಿ ಅಗ್ರಪೂಜೆಯನ್ನು ಮಾಡಬೇಕು ಅಂತ ಮೊದಲನೆಯ ಸಭೆಯಲ್ಲಿ ಪ್ರಸ್ತಾವ ಆದಾಗ ನಿಮ್ಮ ಹೆಸರನ್ನು ನಾನು ತಾವು ಹಸನ್ಮುಖಿಗಳಾಗಿದ್ದು, ನೀವು ಎಂದು ತಾನೇ ಹಸನ್ಮುಖಿಗಳಾಗಲಿಲ್ಲ. ಸದಾಕಾಲವೂ ಸರ್ವಕಾಲವೂ ಹಸನ್ಮುಖಿಗಳಾಗಿ ವರ ನೀಡತಕ್ಕಂತಹ ಸುಪ್ರಸನ್ನ ಶ್ರೀಕೃಷ್ಣ ಅಂಶದಲ್ಲಿ ಇರತಕ್ಕವರು ತಾವಾದ್ದರಿಂದ ತಮಗೆ ಅಗ್ರಪೂಜೆಯನ್ನು ನಾವು ಮಾಡಬೇಕು. ಆದರೆ ಕೊಂಚ ನಿರಾಶೆ ಇದೆ. ನಾನು ಅಗ್ರಪೂಜೆ ಅಂದರೆ ಅವ್ರ ಬಾಯಿನಲ್ಲೇ ಬಂತು ಶ್ರೀಕೃಷ್ಣನಿಗೆ ಅಂತ. ಶ್ರೀಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದು ಹೇಗೆ? ಅವರ ಪಾದ ಪ್ರಕ್ಷಾಳನೆಯನ್ನು ಮಾಡಿ. ಹೌದಾ ಸ್ವಾಮೀಜಿ? ಹಾಗಾಗಿ ನಾವು ಅದನ್ನು ಬೇಡ ಅಂದ್ಬಿಟ್ಟಿದ್ದೀವಿ. ನಮ್ಮ ಗತಿ ಏನಿಲ್ಲ. ಈಗಲಾದ್ರೂ ಅನುಮತಿ ಕೊಡ್ತೀರಾ? ಅದೇ ಸಮಸ್ಯೆ ಆಗಿದ್ದಂತೆ ತಮ್ಮ ಮೂಲಕ ಅವ್ರಿಗೆ ಪಾದಪೂಜೆ ಮಾಡೋಣ ಅಂದ್ರೆ ಅವರು ಇಲ್ಲ ಅಂದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ಸರಳರಲ್ಲಿ ಸರಳರು ಅಂತ ಮಹಾ ಸರಳರು. ನಿಮಗೆ ಸಾನ್ನಿಧ್ಯ ಅನ್ನೋ ಪದದ ಅರ್ಥವೇನಾದರೂ ಗೊತ್ತಿದ್ರೆ ಅದು ಅವರಲ್ಲಿ ನೋಡುದು. ಇದು ಯಾರೋ ಪರಿಚಿತರಿಗೆ ಅಂತಂತಲ್ಲ, ನೀವು ಯಾರೇ ಹೊಸವರು ಅವರ ಹತ್ರಕ್ಕೆ ಹೋದರೂ ಅದೇ ಆತ್ಮೀಯತೆ, ಅದೇ ಪ್ರೀತಿ, ಅದೇ ಆಪ್ತತೆ, ಅದೇ ಸ್ನೇಹ, ಹಾಗೆ ನಿಮ್ಮ ಹೃದಯದಲ್ಲಿ ಅವರು ಪ್ರತಿಷ್ಠಾಪಿತರಾಗಿರ್ತಾರೆ. ಅವರ ಸರಳತೆ ನಮ್ಮ ರುದ್ರೇಶ್ವರಗಳು ಹೇಳ್ತಾ ಇದ್ರು. ಈಗ ಅವರು ಸನ್ಯಾಸಿಗಳಾಗಿದ್ದಾರೆ. ಈಗೆಲ್ಲ ಅವರು ಸನ್ಯಾಸಿಗಳು ಹುಟ್ಟಿದ ಮರುಕ್ಷಣದಿಂದಲೂ ಅವರು ಸನ್ಯಾಸಿಗಳು. ನೈಷ್ಠಿಕ ಬ್ರಹ್ಮಚಾರಿ ಅಂತ ಏನಾದರೂ ಭಾರತದಲ್ಲಿದ್ದರೆ ಹುಡುಕಿದ ಕೆಲವು ಮಂದಿ ಸಿಗಬಹುದು. ಅಲ್ಲಿ ನಾವು ನೋಡಿರತಕ್ಕಂತಹ ನೈಷ್ಠಿಕ ಬ್ರಹ್ಮಚಾರಿಗಳು ಇಬ್ಬರು. ಒಬ್ಬರು ಶ್ರೀ ಶ್ರೀ ವರದದೇಶಿಕಾಚಾರ್ಯ ರಂಗಪ್ರಿಯ ಮಹಾಸ್ವಾಮಿಗಳು. ಅವರನ್ನು
ಬರಬೇಕು. ನಾನು ದೊಡ್ಡ ವ್ಯಕ್ತಿ. ಅವರನ್ನು ಬಿಟ್ಟರೆ ನಾನು ನೋಡಿರತಕ್ಕಂತಹ ಏಕೈಕ ನೈಷ್ಠಿಕ ಬ್ರಹ್ಮಚರ್ಯ ಅನ್ನುವುದು ಏನಾದರೂ ರಾರಾಜಿಸುತ್ತಿದ್ದರೆ ಅದು ಶ್ರೀ ಅವರ ಬಗ್ಗೆ ನಾನು ಬಹಳ ಸಭೆಗಳಲ್ಲಿ ಹೇಳಿರುವ ಒಂದು ಘಟನೆ ಮತ್ತೊಮ್ಮೆ ನಾನು ಹೇಳಬೇಕು. ನನ್ನ ಹೇಳುವುದು, ನನ್ನ 2ನೇ ಮಗನ ಉಪನಯನವನ್ನು ಮಾಡಿದೆ. ಅದು ನಮ್ಮ ಊರಿನಲ್ಲಿ, ಇಲ್ಲಿಂದ ಸುಮಾರು ಒಂದು 89 ಮೈಲು ದೂರದಲ್ಲಿ. ಅವರಿಗೆ ನಾನು ಒಂದು 2-3 ದಿವಸ ಮುಂಚೆ ದೂರವಾಣಿ ಮಾಡಿ ಪ್ರಾರ್ಥನೆ ಮಾಡಿದೆ, ಬರ್ತೀರಾ ಅಂತ. ಬರ್ಲಿಕ್ಕಾಗತ್ತೀಯೇ ಅಂತ. ಬರ್ತೀನಿ ಅಂತ ಹೇಳಿದ್ರು. ನನಗೆ ಬಹಳ ಸಂತೋಷ ಆಯಿತು. ಉಪನಯನದ ಹಿಂದಿನ ದಿವಸ ನಾವು ಇಲ್ಲಿಂದ ಹೊರಡಬೇಕು. ಆಗ ಅವರಿಂದ ದೂರವಾಣಿ ಬಂತು, ನನಗೆ ಬರೋಕ್ಕಾಗ್ತಾ ಇಲ್ಲ, ನನಗೆ ಮಹಾ ನಿರಾಶೆ ಆಯಿತು. ಪಾಪ ಅವರು ವಿವರಣೆ ಕೊಟ್ಟ ಮೇಲೆ ನಾನೇನು ಮಾತಾಡೋದಿಲ್ಲ. ಅವರದು ಎಂತಹ ಬ್ರಹ್ಮಚರ್ಯ ಜೀವನ ಅಂದ್ರೆ ಸುಬ್ರಹ್ಮಣ್ಯ ಶಾಸ್ತ್ರಿ ಕೇಳಿಸ್ಕೊಳ್ಳಿ, ಅವರ ನಿಷ್ಠೆ ಹೇಗಿದೆ ಅಂತ. ನೀವು ಮಹಾನಿಷ್ಠರೇ, ನೀವು ಅವರನ್ನು ಕೇಳಿಸ್ಕೊಳ್ಳಿ. ಉಷಃ ಕಾಲದಲ್ಲಿ ಎದ್ದು ನಲ್ಲಿಯಲ್ಲಿ ನೀರನ್ನು ಹಿಡಿಯುವುದಿಲ್ಲ, ಬಾವಿಯ ನೀರನ್ನು ಅವರೇ ಸೇದಬೇಕು. ಶಿಷ್ಯರು ಅದೆಲ್ಲ ಇಲ್ಲ, ಈ ಯತಿತ್ವಾದ ಯಾವ ಗೊತ್ತಿಲ್ಲ. ಮೊದಲಿಂದು ಬಾವಿಯ ನೀರನ್ನು ಸೇದಬೇಕು. ಆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಅಗ್ಗಿಷ್ಟಿಕೆಯಲ್ಲಿ ಅವರ ಆಹಾರವನ್ನು ಏನೋ ಚೂರುಪಾರು ಅವರೇ ತಯಾರು ಮಾಡಿಸಿಕೊಳ್ಳಬೇಕು. ಅವರು ಅನ್ಯ ಸ್ಪರ್ಶದಲ್ಲಿ ಊಟ ಮಾಡುವುದಿಲ್ಲ. ಇಂತಹ ಕಠಿಣ ನಿಯಮ ಇರೋದರಿಂದ ಆಹುತಿ ದಿವಸ ಯಥಾ ಪ್ರಕಾರ ಬಾವಿಯಲ್ಲಿ ಸೇದಿದ್ದಾರೆ. ಅದು ಯಾವ ನಾರಾಯಣನ ಧ್ಯಾನದಲ್ಲಿ ಸ್ವಲ್ಪ ಜಾರಿದ್ದಾರೆ, ಬಿದ್ದಿದ್ದಾರೆ, ಕೈ ಮೊಳೆ ಉಳಿದೋಗ್ಬಿಟ್ಟು ಮುರ್ಕೊಂಡ್ಬಿಟ್ಟಿದ್ದೀನಿ ರಾಯರೇ, ಬರೋಕ್ಕಾಗುತ್ತಿಲ್ಲ ಅಂದ್ರು. ನನಗೆ ನಿರಾಶೆ ಆದ್ರೂ ಏನ್ ಹೇಳಬೇಕು? ಆಯ್ತು ಸ್ವಾಮೀಜಿ, ಪಾಪ ನೀವು ಖುಷಿ ಹೇಳ್ತಾರೆ, ಅದೇನು ಹೇಳ್ಬೇಕು ತಾನೆ, ಅದು ಇನ್ನೇನು ಹೇಳಬೇಕಾಗುತ್ತೆ. ಪಾವಗಡದಲ್ಲಿ ನಾವು ಇದ್ದು 6ನೇ ದಿವಸ ನನ್ನ ಮಗನಿಗೆ ಬ್ರಹ್ಮೋಪದೇಶ ಆಗಬೇಕಾಗಿದೆ. ಬ್ರಹ್ಮೋಪದೇಶವನ್ನು ನಾನು ಮಾಡ್ತಾ ಇದ್ದೀನಿ. ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಅಂತ ನಮ್ಮ ಮನೆದೇ ಇದೆ. ನಾವು ಏನು ಕ್ರಮ ಮಾಡಿದ್ರು ಅಲ್ಲೇ ಮಾಡ್ತಿರ್ತೇವೆ. ಅಲ್ಲಿ ನಾನು ಬ್ರಹ್ಮೋಪದೇಶ ಮಾಡ್ತಾ ಇದ್ದೇನೆ. ನನಗೆ ಗೊತ್ತೇ ಇಲ್ಲ, ನಾನು ಬ್ರಹ್ಮೋಪದೇಶವನ್ನು ಮಾಡಿ ಈ ಕಡೆ ತಿರುಗಿದರೆ ಸ್ವಾಮಿ ಬಂದ್ಬಿಟ್ಟಿದ್ದಾರೆ. ಮುರಿದ ಕೈಯನ್ನು ತೂಗು ಹಾಕಿಕೊಂಡು ಪಾಪ ಬೆಂಗಳೂರಿನಿಂದ ಪಾವಗಡಕ್ಕೆ ಬಂದು ಲಕ್ಷ ಕೂತ್ಕೊಂಡಿದ್ದಾರೆ. ನಾನು ನೋಡಿ ವಿಭ್ರಮೆ ಹೋಗಿತ್ತು, ಯಾಕೆ ಬಂದ್ರಿ ಹಿಂದೆ? ಪಾಪ ನಿಮ್ಗೆ ಬೇಸರ ಆಗ್ತಲ್ಲ ಬರದಿದ್ರೆ. ಇಂತಹ ಕರುಣಾಮಯಿ, ತುಂಬಾ ಆಪ್ತರು, ತುಂಬಾ ಆತ್ಮೀಯರು. ಸನ್ಯಾಸ ಆದ್ಮೇಲೆ ಮೊದಲಿಂದು ಅವರು ಇಸ್ಕಾನ್ನಲ್ಲಿ ಇದ್ದಾಗಿಂದು ಸುಮಾರೊಂದು 30 ವರ್ಷಗಳ ಹಿಂದೆ ಅವನು ಭಗವದ್ಗೀತಾ ಅಭಿಯಾನವನ್ನು ಸುಮಾರು ಕಾಲ ಮಾಡಿದ. ಆ ಭಗವದ್ಗೀತಾ ಅಭಿಯಾನದ ಉದ್ಘಾಟನೆಗೆ ತಾವು ಆಗಮಿಸಿತು. ಅವತ್ತು ಶಾಲೆ ಹೊದಿಸಿ. ಈ ಸ್ವಾಮಿಗಳಿಗೆ ಒಂದು ಸಮಸ್ಯೆ ಏನಾಗ್ತದೆ ಅಂದ್ರೆ ಕಂಡಾಗೆಲ್ಲ ಒಂದು ಶಾಲೆ ಹೊದಿಸ್ತಾ ಇರ್ತಾರೆ. ಸುಮಾರು 10-15 ಶಾಲೆ ಇರಬೇಕು. ಇದು ತಾವು ಹೊದಿಸಿರೋ ಶಾಲೆ ಎಲ್ಲರೂ ಒಂದು ಶಾಲೆ ಹೊದಿಸಿರ್ತಾರೆ, 2 ಶಾಲೆ ಹೊದಿಸಿರ್ತಾರೆ. ಈ ಸ್ವಾಮಿಗಳು ಮತ್ತೆ ಸ್ವಾಮೀಜಿ ಒಂದು 105 ಶಾಲೆ ಇದೆ, ಅದರಲ್ಲಿ ಒಂದು 20 ಶಾಲೆ ತಾವು ಹೊದಿಸಿರೋ ಶಾಲೆ. ತುಂಬಾ ಆಪ್ತರು, ತುಂಬಾ ಸಹೃದಯರು. ತೋಳಪ್ಪರ ಜಯಂತಿಯನ್ನು ಇತ್ತೀಚೆಗೆ ಮಾಡಿದಾಗ ಅವರ ಮಠಕ್ಕೆ ನಾನು ಕರೆಸಿ ಉಪನ್ಯಾಸವನ್ನು ಕೊಡಿಸಿದ್ದೆ. ನನಗೆ ಆಗ ತಾನೇ 3ನೇ ಬಾರಿ ಹೃದಯ ಶಸ್ತ್ರಚಿಕಿತ್ಸೆಯಾಗಿ ಈ ಮೂಳೆಯ ಕೆಳಭಾಗವನ್ನು ಕತ್ತರಿಸಿ ಅಲ್ಲಿ ಅಂಥದ್ದು ಒಂದು ಯಂತ್ರವನ್ನು ಇಟ್ಟು ಹೊಲಿಗೆ ಹಾಕಿದ್ರು. ನಮ್ಮ ವೈದ್ಯರು ಹೇಳಿದ್ರು, ನೀವೊಂದು 2-3 ತಿಂಗಳು ಎಲ್ಲೂ ಉಪನ್ಯಾಸ ಕೊಡಬಾರ್ದು, ಸ್ವಲ್ಪ ತೊಂದರೆ ಆಗುತ್ತೆ ಶ್ವಾಸಕೋಶಕ್ಕೋ ಹೃದಯಕ್ಕೋ ಅಂತ. ತಾವು ಹೇಳಿ ತಿಳಿಸಿದ್ರಿ. ನಾನು ಬಂದವರಿಗೆ ಆ ಮಾತನ್ನು ಹೇಳಿದೆ. ಆದರೆ ಮತ್ತೊಮ್ಮೆ ಬಂದರು, ಶ್ರೀವಲ್ಲಭ ಬಂದಿದ್ದವಲ್ಲ, ಯಾರು ಬಂದಿದ್ರಿ ನೀವು? ಅವರು ಬಂದರು. ಅವರು ಹೇಳಿದ್ರು, ಸ್ವಾಮಿ ಹೇಳಿದ್ದಾರೆ ಈ ಬಾರಿ ತೋಳಪ್ಪರ ಕೃಷ್ಣ ಜಯಂತಿಯಲ್ಲಿ ಪ್ರಕಾಶ್ ರಾವೇ ಮಾತಾಡಬೇಕು, ನನಗೆ ಈ ಸಮಸ್ಯೆ ಇದೆಯಲ್ಲಪ್ಪ ಅಂತ. ಅವ್ರು ನನಗೆ ಹೇಳಿದ್ರು, ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ನೀವೇ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ತೊಂದರೆ ಆಗಲ್ಲ ಅನ್ನೋದು ಅವ್ರ ದೃಷ್ಟಿ ಇರುತ್ತಲ್ವೇ ಎಂದು. ಇನ್ನೇನಲ್ಲಿ ವೈದ್ಯ ಮಹಾಶಯರು ಬೇಡ ಅಂದ್ರೂ
ನಾನು ಬಾಯಿ ಮುಚ್ಚಿಕೊಂಡು ಹೋದೆ. ಉಪನ್ಯಾಸ ಆಯಿತು, ಒಂದು ಅರ್ಧ ಗಂಟೆ ಮಾತಾಡಿದ್ದೆ. ಅದಕ್ಕೆ ಕೆಮ್ಮು ಒತ್ತರಿಸಿ ಬಂತು, ಮಾತಾಡೋಕ್ಕಾಗಲಿಲ್ಲ. ನಾನು ಅವರ ಕೊಡೆಗೆ ದುಃಖಪೂರಿತ ನೋಟವನ್ನು ಬೀರಿ ನಮ್ಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಅರ್ಧ ಗಂಟೆ ನಿಲ್ಲಿಸ್ತೀನಿ ಎಂದೆ. ಅದಕ್ಕೆ ಅವರು ಹೇಳಿದ್ರು, ಅರ್ಧ ಗಂಟೆಯಷ್ಟು ಹೊತ್ತು ಮಾತನಾಡುವುದಕ್ಕೆ ಕೃಷ್ಣ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅದೇ ಇದು ಅಂತಂದರು. ತುಂಬಾ ಆತ್ಮೀಯರು, ತುಂಬಾ ಶ್ರೇಷ್ಠರು, ತುಂಬಾ ಉತ್ತಮರು, ಅತ್ಯಂತ ಮೃದು ಸ್ವಭಾವಿಗಳು. ಒಬ್ಬ ಸನ್ಯಾಸಿಯಲ್ಲಿ ನೀವು ನೋಡಬಹುದಾದ ಸಲ್ಲಕ್ಷಣಗಳನ್ನೂ ಕ್ರೋಢೀಕರಿಸಿರತಕ್ಕಂತಹ ಮಹಾಸ್ವಾಮಿ. ಅವರು ಮೊದಲು ಬಹಳ ಸುಲಭರಾಗಿದ್ದರು, ಬಹಳ ಸಣ್ಣ ಕಣ್ಣಿಗೆ ಇರ್ತಿತ್ತು, ಬಹಳ ಸರಳರಾಗಿದ್ದರು. ಖಾಲಿ ಬಟ್ಟೆ ತೊಟ್ಟಮೇಲೆ ಸ್ವಲ್ಪ ಕಷ್ಟ ಆಯಿತು ಇಲ್ವಾ? ಪಾಪ ನಿಮ್ಮ ಸುದರ್ಶನ್ ಅವರ ತಂದೆಯವರ ಯಾವ ಸಮಾರಂಭ ಬಂದಿದ್ದು, ಯಾವ ಸಮಾರಂಭ ಕರೆದಿದ್ರು ತಾವು? ಸಹಸ್ರ ಚಂದ್ರದರ್ಶನಕ್ಕೆ ತಾವು ಬರ್ತೀರಿ ಅಂತ ಕಾದು 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 ಕೊನೆಗೆ ತಾವು ಬರಲಿಲ್ಲ ಅಂತ ಈ ನನ್ನನ್ನು ಯಾರು ಮಾತಾಡಿಸಿ ಪಾಪ ಬಹಳ ನೊಂದ್ಕೊಂಡ್ಬಿಟ್ರು ಅವತ್ತು. ಈಗ ಇಂದಿನ ತಮಗೆ ಮಾಡತಕ್ಕಂಥ ಪೂಜೆಯ ಅಗ್ರ ಭಾಗ ಆಗುತ್ತೆ. ಪಾಪ ಕಾದಿದ್ದಾರೆ ಅಷ್ಟು ತಿಂಗಳುಗಳಿಂದ ತಾವು ಬರಲಿ. ಅಲ್ಲ, ನಾನಂತೀನಿ ಸನ್ಯಾಸಿಗಳಾಗೋದ ಮೇಲೆ ನಾವು ಸಿಗೋ ಸ್ವಲ್ಪ ಕಷ್ಟ ಅಂತ. ಕಷ್ಟವೇ ಆಗಬೇಕು, ಯಾಕಂದ್ರೆ ನನ್ನಂತವ್ರು 1000 ಜನ ಇದ್ದಾರೆ. ಆದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಅವರ ಔನ್ನತ್ಯಕ್ಕೆ ಒಂದೇ ಒಂದು ವಾಕ್ಯವನ್ನು ಹೇಳಿ ನನ್ನ ಉಪನ್ಯಾಸವನ್ನು ಆರಂಭ ಮಾಡಿ. ಶ್ರೀರಾಮರ ಸ್ಥಾಪನೆ ಅಯೋಧ್ಯೆಯಲ್ಲಿ ಆಗಿ ಬಂದ ಮೇಲೆ ಅವರನ್ನು ಭೇಟಿಯಾದಾಗ ಅವರು ಹೇಳಿದರು, ಪ್ರಕಾಶ್ ರಾಯರೇ, ನಮ್ಮ ಮಠ ಅಯೋಧ್ಯೆಯಲ್ಲಿದೆ, ನೀವು ಯಾವಾಗ ಬೇಕಾಯಿತು, ಎಷ್ಟು ಜನರನ್ನು ಬೇಕಾಯಿತು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಉಳಿಯಬಹುದು ಅಂತ ಹೇಳಿದ್ರು. ಹೌದು ಸ್ವಾಮೀಜಿ, ಏನು ನಿಮ್ಮಲ್ಲಿ ಯಾರಾದರೂ ಇಷ್ಟ ಇದೆ ನಮ್ಮ ಜೊತೆಗೆ ಬನ್ನಿ, ಸ್ವಾಮಿಗಳ ಕೃಪಾ ಕಟಾಕ್ಷ ಇದೆ, ಅಯೋಧ್ಯೆ ಒಂಥರ ಹೋಗಿ ಬರೋಣ. ಆಗೋದಿಲ್ರಿ ಸುದರ್ಶನ? ಜೈಮಿನಿ ಭಾರತದ ಧಾತು, ಜೈಮಿನಿ ಭಾರತದ ಮೂಲ ಉದ್ದೇಶ ಲಕ್ಷ್ಮೀಶ ಕವಿ ಜಗತ್ತಿಗೆ ಸಾರಬೇಕಾಗಿರತಕ್ಕಂತಹ ಒಂದು ಸಂದೇಶ. ಅದು ನಿನ್ನೆ ಕೋಶವಾಯಿತು. ಮುಂದಿನ ಪ್ರತಿ ಘಟ್ಟದಲ್ಲಿಯೂ ಅದು ಅನುರಣನ ಮಾಡ್ತಾ ಹೋಗುತ್ತೆ. ಅಗ್ನಿ ಸುಡುವುದನ್ನು ನಿಲ್ಲಿಸಿ ಅರ್ಜುನಿಗೆ ಹೇಳ್ತಾನೆ, ಆಯ್ತಪ್ಪ ನೀನೇನೋ ಪ್ರಾರ್ಥನೆ ಮಾಡಿದ್ದೀಯ, ನಾನು ಸುಡಲ್ಲ. ಆದರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಈ ಪ್ರಶ್ನೆಯನ್ನು ಭಕ್ತರು ಅಂತ ಯಾರಾದರೂ ಕರೆದುಕೊಳ್ಳುವುದಿದ್ದರೆ, ಭಕ್ತ ಪಂಥದಲ್ಲಿ ಅಭಿನಿವೇಶವಿದ್ದರೆ, ಭಕ್ತಿಯ ಎಳ್ಳು ಮನೆಯಷ್ಟಾದರೂ ನಿಮ್ಮಲ್ಲಿ ಇದ್ದರೆ ಅವರು ಈ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು. ಇದು ಹಲವು ಬಾರಿ ಅರ್ಜುನನಿಗೆ ಕೇಳಲ್ಪಡುತ್ತದೆ. ಹರಿ ಸಮೀಪದೊಳಿದ್ದುಮಿ ವಾಜಿ ಮೇಘಮೇಕೆ. ಹರಿಯಂತಹ ಹರಿಯೇ ನಿನ್ನ ಜೊತೆಗಿರಬೇಕಾಯ್ತು. ಈಗ ಮುಖ್ಯಮಂತ್ರಿಗಳೇ ನನಗೆ ಸ್ನೇಹಿತರು, ನನಗಿಲ್ವಾ ಸುಮ್ಮನೆ ಹೇಳಿದರೆ, ಮುಖ್ಯಮಂತ್ರಿಗಳೇ ಸ್ನೇಹಿತರಿರಬೇಕಾಗಿದ್ರೆ ಯಾವ ಮುಖ್ಯಮಂತ್ರಿ ನನಗೆ ಹರಿ ಸಮೀಪದೊಳಗಿದ್ದು ಈ ವಾಜಿ ಮೇಘಮೇಕೆ. ಈ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದೆಯಾ? ಅದೊಂದು ಕ್ರಿಯೆ. ನಹಿ ನಹಿ ರಕ್ಷತಿ ಢಕೃಂಕರಣೆ. ಢಕೃಂಕರಣೆಯ ಮೂಲ ಇದು ಈ ಪ್ರಶ್ನೆ. ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ. ನಹಿ ನಹಿ ರಕ್ಷತಿ ಢಕೃಂಕರಣೆ ಅನ್ನೋದು ಒಂದು ವ್ಯಾಕರಣದ ಒಂದು ಸೂತ್ರ. ಅದನ್ನು ಉರುಹಟ್ಟ ಕೂತ್ಕೋಬೇಡ ನೀನು. ಯಾವುದೋ ಅಶ್ವಮೇಧ ಯಾಗವನ್ನು ಮಾಡ್ತಾ ಕೂತ್ಕೋಬೇಡ ನೀನು. ಕೃಷ್ಣನೇ ನಿನಗೆ ಉಳಿದಿದ್ದಾನೆ, ಕೃಷ್ಣನ ಸಾನ್ನಿಧ್ಯವೇ ನಿನಗಿದೆ, ಕೃಷ್ಣನೇ ನಿನ್ನಲ್ಲಿ ಅನುರಕ್ತನಾಗಿದ್ದಾನೆ, ಕೃಷ್ಣನೇ ನಿನ್ನ ಹೃದಯದಲ್ಲಿ ಸ್ಥಾಪಿತನಾಗಿದ್ದಾನೆ. ಅಂಥದ್ರಲ್ಲಿ ಅಶ್ವಮೇಧ ಯಾಗ ತಯಾರಿ ಮಾಡ್ತಾ ಇದೆಯಾ ನೀವು? ಇದು ಪ್ರಶ್ನೆ. ಇದು ನಾವು ಬಹಳ ಆಳವಾಗಿ ಅಧ್ಯಯನ ಮಾಡಬೇಕಾದಂತಹ ವಸ್ತು.
ನಿಮಗೆ ಕೃಷ್ಣನಲ್ಲಿ ನಿಮಗೆ ಕೃಷ್ಣನಲ್ಲಿ ಪ್ರವೇಶವಿದ್ದರೆ ಕೃಷ್ಣನ ಕೃಪೆಯನ್ನು ನೀವು ಇಚ್ಛಿಸುವುದಾದರೆ ಅಥವಾ ಕೃಷ್ಣ ನಿಮಗೆ ಹೊರಕೊಡುತ್ತಿದ್ದಾನೆ ಎನ್ನುವ ನಂಬಿಕೆ ನಿಮಗಿದ್ದರೆ, ಆ ನಂಬಿಕೆ ಇದ್ದರೆ ನೀವು ನಮಸ್ಕಾರ ಮಾಡೋದು. ಸುಮ್ಮನೆ ಯಾರು ನಮಸ್ಕಾರ ಮಾಡೋದಿಲ್ಲ. ಅಂಥದ್ದೇನೋ ಒಂದು ಹಿರಿತನ, ಅಂಥದ್ದೇನೋ ಒಂದು ಪೂಜ್ಯ ಭಾವ, ಅಂಥದ್ದೇನೋ ಒಂದು ವರ ಕೊಡಬಲ್ಲಂತಹ ದಿವ್ಯ ಸಾನ್ನಿಧ್ಯ ಅಲ್ಲಿ ಇದೆ ಎಂದಾಗಲೇ ನಾವು ನಮಸ್ಕಾರ ಮಾಡ್ತೀವಿ. ಹಾಗೆ ಮಾಡುವ ನಮಸ್ಕಾರ ಬರೀ ಮೇಲ್ನೋಟದ ನಮಸ್ಕಾರ ಆಗಬಾರ್ದು. ಹಾಗೆ ಮಾಡುವ ನಮಸ್ಕಾರ ಯಾಂತ್ರಿಕ ನಮಸ್ಕಾರ ಆಗಬಾರ್ದು. ಹಾಗೆ ಮಾಡುವ ನಮಸ್ಕಾರ ಜಗಮೆಚ್ಚುವ ನಮಸ್ಕಾರ ಆಗಬಾರ್ದು. ನೀವು ನಮಸ್ಕಾರ ಮಾಡುತ್ತಿದ್ದೀರಿ ಅಂದ್ರೆ ಏಕಾದಶ ಇಂದ್ರಿಯಗಳನ್ನು ಸಮರ್ಪಣೆ ಮಾಡುತ್ತಿದ್ದೀರಿ ಅಂತ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು 11 ಸೇರಿ ಹೀಗೆ ಬಂಧಿಸ್ತಾ ಇದ್ದೀರಿ. ಹಾಗೆ ನೀವು ತಲೆಯನ್ನು ಬಾಗಿಸ್ತಾ ಇದ್ದೀರಿ ಅಂದ್ರೆ ಸುಮ್ಮನೆ ಬಾಗಿಸೋದಲ್ಲ, ಆ ನಂಬಿಕೆ ನಮ್ಮಲ್ಲಿರಬೇಕು. ಆ ನಂಬಿಕೆ ಇದ್ದು ನೀವು ನಿಮ್ಮನ್ನು ಅರ್ಪಿಸಿಕೊಂಡರೆ, ಮತ್ತೆ ಸಂದೇಹ, ಅರ್ಪಿಸಿಕೊಂಡರೆ ಇಲ್ಲ, ಅರ್ಪಿಸಿದರೆ ನಿಮಗೆ ನೀವೇನು ಅಪೇಕ್ಷೆ ಪಡ್ತಾ ಇದ್ದೀರೋ ಆ ನೀವು ನಂಬಿದ ದೈವ ನಿಮಗೆ ಅನುಗ್ರಹಿಸುತ್ತದೆ. ಅದು ನಿಜವಾದರೆ ಈ ಯಾಂತ್ರಿಕವಾದೆಲ್ಲ ಯಾಕೆ? ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞಸ್ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಶ್ಚ ಯತಯ ಸಂಶಿತ ವ್ರತ. 4 ತರಹದ ಯೋಗಗಳಿವೆ, 4 ತರಹದ ಯಜ್ಞಗಳಿವೆ. ದ್ರವ್ಯಯಜ್ಞ ಎಲ್ಲರೂ ಮಾಡ್ತಾರೆ, ಸಾಮಾನ್ಯರೆಲ್ಲ ಮಾಡ್ತಾರೆ. ಆದರೆ ಜ್ಞಾನಯಜ್ಞ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ. ಆ ಜ್ಞಾನಯಜ್ಞವನ್ನು ನೀವು ಮಾಡುತ್ತಿದ್ದೀರಾದರೆ ಉಳಿದಿದ್ದೆಲ್ಲ ಸುಮ್ಮನೆ ಸಾಂಕೇತಿಕ ಅಷ್ಟೇನೆ ಅಂತ ಅರ್ಜುನನನ್ನ ಅಗ್ನಿ ಕೇಳಿಬಿಟ್ಟ. ಇನ್ನು ಮುಂದೆ ಅರ್ಜುನ ಅದನ್ನು ಯೋಚನೆ ಮಾಡಬೇಕು. ಆತ ಹೇಳಿದ ಇಲ್ಲ ಯಾರು ಹೇಳಿದ್ರು, ಅವರು ಹೇಳಿದ್ರು ಆದ್ರಿಂದ ಮಾಡ್ತಾ ಇದ್ದೀವಿ. ಅವನಿಗೆ ಜ್ಞಾನೋದಯ ಆಗತಕ್ಕದ್ದು ಈ ಲೌಕಿಕವಾಗಿರತಕ್ಕಂತಹ ಯಜ್ಞ ಯಾಗ ವಿಧಿಗಳ ಮಿತಿ ಅರ್ಥವಾಗತಕ್ಕದ್ದು ಬಹಳ ಕಾಲ ಬೇಕು. ಶ್ರೀರಾಮರ ಪಕ್ಕದಲ್ಲಿಯೇ, ಶ್ರೀರಾಮರ ತಮ್ಮನಾಗಿಯೇ, ಶ್ರೀರಾಮರ ಮೌನ ಬೋಧೆಗಳನ್ನು ಕೇಳುತ್ತಲೇ ಬೆಳೆದ ಲಕ್ಷ್ಮಣನಿಗೆ ರಾಮರ ತತ್ವ ಅರ್ಥ ಆಗಲಿಲ್ಲ. ಬಹಳ ಕಾಲ ಬೇಕಾಯಿತು. ನೀವು ಶ್ರೀರಾಮ ಮತ್ತು ಲಕ್ಷ್ಮಣರ ಸಂಭಾಷಣೆಯನ್ನು ಅಯೋಧ್ಯಾಕಾಂಡದಲ್ಲಿ ಕೇಳುವುದಕ್ಕೂ, ಯುದ್ಧಕಾಂಡದಲ್ಲಿ ಇಂದ್ರಜಿತ್ ಸಂಹಾರ ಆಗುವ ಸಂದರ್ಭದಲ್ಲಿ ಲಕ್ಷ್ಮಣ ಮಾಡಿದಂತಹ ದರ್ಶನಕ್ಕೂ ವ್ಯತ್ಯಾಸವನ್ನು ನೋಡಿದರೆ ಔಷಧ ಬುದ್ಧಿ ಲಕ್ಷ್ಮಣ, ಕ್ರಿಯೆಯ ಸಾಕಾರಮೂರ್ತಿ ಲಕ್ಷ್ಮಣ. ಶ್ರೀರಾಮನಿಗೆ ಧಾರ್ಮಿಕವಾಗಿ ಅನ್ಯಾಯವಾದಾಗ, ಸಿಂಹಾಸನ ಸಿಗದೇ ಹೋದಾಗ ಉರಿದು ಬಿದ್ದಂತಹ ಒಂದು ಲಕ್ಷ್ಮಣ. ಮಯಾ ಪಾರ್ಶ್ವೇ ಸಧನುಷ ತವ ಗುಪ್ತಸ್ಯ ರಾಘವ ಕಃ ಸಮರ್ಥಃ ಅಧಿಕಂ ಕರ್ತುಂ ಕೃತಾಂತಸ್ಯೈವ ತಿಷ್ಠತಃ. ಯಾಕೆ ಸುಮ್ಮನೆ ಹೆದರ್ಕೊಳ್ತೀವಿ? ಶ್ರೀರಾಮ ಲಕ್ಷ್ಮಣ ಹೆದರ್ಕೊಳ್ತಾ ಇದ್ದೀನಿ. ನನ್ನಂಥವನು ಇರಬೇಕಾದ್ರೆ ಪಕ್ಕದಲ್ಲಿ. ಕೃತಾಂತಸ್ಯೈವ ತಿಷ್ಠತಃ, ನಾನು ಯಮನಂತೆ ಮೂಲಶಕ್ತಿಯಂತೆ ಪಕ್ಕದಲ್ಲಿರಬೇಕಾದ್ರೆ ಮಯಾ ಪಾರ್ಶ್ವೇ ಸಧೌಷ. ಲಕ್ಷ್ಮಣ ಮಾತೆತ್ತರಿ ಕೂಗ್ತಾರೆ. ಪಾಪ ಲಕ್ಷ್ಮಣ ಕೂಗಿದ್ದೆಲ್ಲಾನು ನಮ್ಮ ಪರವಾಗಿ, ನಮ್ಮನ್ನು ಪ್ರತಿನಿಧಿಸಿ. ಶ್ರೀರಾಮರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದನ್ನ ಯಾರು ವಿರೋಧಿಸ್ತಾ ಇಲ್ವಲ್ಲ. ಇಡೀ ಅಯೋಧ್ಯೆಯಲ್ಲಿ ಇರತಕ್ಕಂಥದ್ದು ಬೇಕಾದ್ರೆ ಮತಕ್ಕೆ ಹಾಕೋಣ. ವಸಿಷ್ಠ ಬ್ರಹ್ಮರ್ಷಿಗಳು ನೀನು ಪರವಾಗಿದ್ದಾರೆ, ಅಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ನೀನು ಪರವಾಗಿದ್ದಾರೆ, ಮಂತ್ರಿ ಸುಮಂತ್ರ ನೀನು ಪರವಾಗಿದ್ದಾರೆ, ತಾಯಂದಿರೆಲ್ಲ ಇದ್ದಾರೆ. ಒಬ್ಬಳೇ ಒಬ್ಬ ಕೈಕೆ
100 ಮಠಗಳಲ್ಲಿ 99 ಮಠಗಳು ನಿನ್ನ ಪಕ್ಕದಲ್ಲಿವೆ. ಆ ಒಂದು ಮಠ ಇಲ್ಲೇ ಇರೋದು. ಹೇಳು ನನಗೆ, ಯಾವ ಆಧಾರದ ಮೇಲೆ ನೀನು ಈ ಸಾಮ್ರಾಜ್ಯವನ್ನು ಕೈಗೆ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ? ಹೇಳು. ಶ್ರೀರಾಮರು ಲಕ್ಷ್ಮಣ ನೋಡಿ, ಆಯ್ತಾ ನೀನು ಸಿಕ್ಕಲ್ಲ, ಈಗ ಕೋಪ ಕಡಿಮೆ ಆಯ್ತಾ? ನಾನು ಹೇಳುವುದನ್ನು ಗಮನಿಸು. ನೀನು ಮಾತನಾಡ್ತಾ ಇರತಕ್ಕಂಥದ್ದು ಕಾನೂನು. ನಾನು ಕಾನೂನು ಮಾತಾಡ್ತಾ ಇಲ್ಲ, ನಾನು ಧರ್ಮವನ್ನು ಮಾತನಾಡುತ್ತಿದ್ದೇನೆ. ಲೋಕೋ ಹಿ ಪರಮೋ ಧರ್ಮ, ಧರ್ಮೇ ಸತ್ಯಂ ಪ್ರತಿಷ್ಠಿತಂ, ಧರ್ಮ ಸಂಶ್ರಿತಮೇತಚ್ಚ ಪಿತುರ್ವಚನಮುತ್ತಮಂ. ಈ ಲೋಕದಲ್ಲಿ ಪರಮಶ್ರೇಷ್ಠವಾಗಿರತಕ್ಕದ್ದು ಧರ್ಮ. ಲೋಕೋ ಹಿ ಪರಮೋ ಧರ್ಮ. ಧರ್ಮ ಅಂದ್ರೇನೆಯ? ಧರ್ಮೇ ಸತ್ಯವಿಭಕ್ತಿ, ಧರ್ಮದಲ್ಲಿ ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಸತ್ಯ ಅನ್ನತಕ್ಕಂಥದ್ದು ಪ್ರತಿಷ್ಠಿತವಾಗಿದೆ. ನಾನು ಮಾತುಕೊಟ್ನ, ನಮ್ಮ ಅಪ್ಪ ಮಾತುಕೊಟ್ನ ಮುಖ್ಯ ಅಲ್ಲ ನನಗೆ. ನಾನು ನಮ್ಮ ಅಪ್ಪನನ್ನು ವಿಮರ್ಶಿಸುವಂತಿಲ್ಲ, ವಿಮರ್ಶಿಸಕೂಡದು. ಅವನು ನಮ್ಮಪ್ಪ, ಅವನು ಹಾಗೆ ಮಾಡುತ್ತಾರೆ, ಹೀಗೆ ಮಾಡುತ್ತಾರೆ ಕೇಳೋದು ನಾನೇ ಅವನು. ನನ್ನ ಮಗನ ಬಗ್ಗೆ ನಾನು ಮಾತಾಡ್ಬೋದು ಅಷ್ಟೇ, ನಮ್ಮ ಅಪ್ಪನ ಬಗ್ಗೆ ನಾನು ಮಾತಾಡಬಾರದು. ಪಿತೃವಚನ ಮುಖ್ಯ, ನಮ್ಮಪ್ಪನ ಮಾತು ಮುಖ್ಯ ಅಷ್ಟೇ. ಇದು ಧರ್ಮ. ಮಾತೃದೇವೋಭವ ಆಗ್ತಾ ಇದ್ದಾಗೆ ಪಿತೃದೇವೋಭವ, ಅದೇ ದೇವನಿಗೆ. ಆದ್ದರಿಂದ ಲಕ್ಷ್ಮಣ, ಈ ಪರಮಸತ್ಯವನ್ನು ಅರ್ಥ ಮಾಡಿಕೋ. ರಾಜ್ಯಸ್ಯ ಚ ವಿಕೀರ್ಣಸ್ಯ ಪುನರೇವ ನಿವರ್ತನೆ. ಶ್ರೀಮದ್ ರಾಮಾಯಣದ ಅಮೋಘ ವಾಕ್ಯ ಅದು. ನನಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ವಾಕ್ಯ. ಅಲ್ಲಯ್ಯ, ನಿನ್ನೆ ಬೆಳಿಗ್ಗೆ ತಾನೇ ನಮ್ಮಪ್ಪ ಕರೆದು ನಿನಗೆ ಪಟ್ಟ ಕಟ್ತೀನಿ ಅಂತ ಹೇಳಿದ್ರು. ನಿನಗೆ ಪಟ್ಟ ಕಟ್ತೀನಿ, ನೀನು ವ್ರತವನ್ನು ಮಾಡು, ನಾಳೆ ಬೆಳಿಗ್ಗೆ ನಿನಗೆ ಪಟ್ಟಾಭಿಷೇಕ ಆಗುತ್ತೆ ಎಲ್ಲ ಹೇಳಿದೆ. ಯಾರು ನನಗೆ ಪಟ್ಟ ಕಟ್ಟುತ್ತೇನೆ ಅಂತ ನಿನ್ನೆ ಬಹಿರಂಗವಾಗಿ ರಾಜ್ಯಸಭೆಯಲ್ಲಿ ಘೋಷ ಮಾಡಿದರೋ ಅದೇ ವ್ಯಕ್ತಿ ಇವತ್ತಿನ ದಿವಸ ಅಡವಿಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಆದರೆ ಪಟ್ಟ ಕಟ್ತೀನಿ ಅಂತ ಹೇಳಿದ್ದು ಯಾರು? ಅಡವಿಗೆ ಹೋಗು ಅಂತ ಹೇಳ್ತಾ ಇರೋರು ಯಾರು? ರಾಜ್ಯಸ್ಯ ವಿಕೀರ್ಣಸ್ಯ ಪುನರೇವ ನಿವರ್ತನೆ. ನಮ್ಮಪ್ಪ ಪಟ್ಟ ಕಟ್ತೀನಿ ಅಂತೂ ಹೇಳಿಲ್ಲ, ನಮ್ಮಪ್ಪ ರಾಜ್ಯಕ್ಕೆ ಬಿಟ್ಟು ಹೋಗು ಅಂತೂ ಹೇಳ್ತಾ ಇಲ್ಲ. ಎಲ್ಲರನ್ನೂ ಮೀರಿದಂತಹ ಮತ್ತೊಂದು ಶಕ್ತಿ ಆಳುತ್ತಿದೆ. ನಾವು ಆ ಶಕ್ತಿಗೆ ಮಾನ್ಯತೆಯನ್ನು ಕೊಡಬೇಕು. ಆ ಶಕ್ತಿಯೇ ವಿಧಿ. ಅಂದಲ್ಲ ನಾವು, ನಿಮ್ಮ ಮಾತೇನೆ ಅಂತ ಕೇಳಲ್ಲ. ಬಾಹುಬಲ ಪ್ರದರ್ಶನವನ್ನು ಮಾಡಿ ನಾವು ಗೆಲ್ಲಬೇಕು. ವಿಪರೀತಶ್ಚ ವೃದ್ಧಶ್ಚ ವಿಶೇಷ ಪ್ರದರ್ಶಿತ ಕೂಗಾಡುತ್ತ ಶ್ರೀರಾಮನ ಇಡೀ ತತ್ವವನ್ನು ನೀವು ಶ್ರೀಮದ್ ರಾಮಾಯಣದಲ್ಲಿ ಅಧ್ಯಯನ ಮಾಡಿದರೆ ಒಂದೇ ವಾಕ್ಯವನ್ನು ಹೇಳೋದು, ವಿಧಿ ಹೇಳಿದಂತೆ ನಾವು ಕೇಳಲು, ನಮ್ಮದೇನು ನಡೆಯಲ್ಲ. ಇದು ಲಕ್ಷ್ಮಣನಿಗೆ ಅರ್ಥವೇ ಆಗಲಿಲ್ಲ. ಕೊನೆ ತನಕ ಅರ್ಥ ಆಗಬೇಕಾದ್ರೆ ಅಷ್ಟೊಂದು ಕಾಲ ಬೇಕಾಯಿತು. ಎಷ್ಟೊತ್ತಿಂದಲೇ ಬೇಕಾಯಿತು? ಇಂದ್ರಜಿತ್ ಸಂಹಾರದ ತನಕ ಬೇಕಾಯಿತು. ಅಷ್ಟೂ ವರ್ಷಗಳು ಶ್ರೀರಾಮನ ಜೊತೆಗೆ ಇದ್ದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅರ್ಜುನನ ಹಣೆ ಬರಹು ಹಾಗೆ ಆಯಿತು ಅಂತ ಶ್ರೀರಾಮರು ಪದೇ ಪದೇ ಉಪದೇಶ ಮಾಡ್ತಾ ಇದ್ರು. ಅದರೊಳಗೂ ಪದೇ ಹೇಳ್ತಾ ಇರಲಿ ನೋಡೋಣ. ಇನ್ಯಾವುದು ಭರತನ ಸಂದರ್ಭದಲ್ಲಿ ಲಕ್ಷ್ಮಣ ಕೂಗಾಡಿದ್ದನ್ನು ನೋಡಿದರೆ ಅಯ್ಯೋ ಅನಿಸ್ಬಿಡ್ತಾನೆ. ಭರತನಂತರ ಭರತ, ಏನೇ ಇಲ್ಲದ ಭರತ. ಒಂದು ತಕಡಿ ತಗೊಂಡು ಶ್ರೀರಾಮನು ಭರತನ ಒಬ್ಬರು ಪಕ್ಕದವ್ರು ಬಿಟ್ಬಿಟ್ರೆ ಭರತ ಇರೋ ತಕಡಿ ಕೆಳಕೋಗುತ್ತೆ. ಅಂತಹ ಭರತ. ಅದರ ಬಗ್ಗೆ ಲಕ್ಷ್ಮಣ ಕೂಗಾಡ್ತಾನೆ, ಹೊಡೆದಾಕ್ಬಿಡ್ತೀನಿ, ಚೆಚ್ಚಾಕ್ಬಿಡ್ತೀನಿ.
ಭರತಸ್ಯಾಥ ಯೋ ವಾಸಿ ಹಿತಮಿಚ್ಛತಿ ಸರ್ವಾನೇನ ಹನಿಷ್ಯಾಮಿ ಮುರುಘಿ ಪರಿಭೂಯತೆ. ನಿಜವೇ ಲಕ್ಷ್ಮಣ ಹೇಳೋದೆಲ್ಲ ನಮ್ಮ ಮಾತೇ ಅವರು. ಇರಲಿ, ಈ ಎಲ್ಲ ಘರ್ಷಣೆ, ಚರ್ಚೆ, ಸಂವಾದ, ವಿವರಣೆ ಎಲ್ಲವನ್ನೂ ಕೇಳಿ 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 ವರ್ಷಗಳ ಮೇಲೆ ವರ್ಷಗಳ ಕಳೆದರೂ ಲಕ್ಷ್ಮಣನಿಗೆ ಶ್ರೀರಾಮನ ತತ್ವ ಅರ್ಥ ಆಗಲೇ ಇಲ್ಲ. ಕೊನೆಯ ಒಂದು ಘಟ್ಟವಿತ್ತು. ಇಂದ್ರಜಿತ್ತಿಯ ಅರ್ಥವಾಯಿತು. ಇಂದ್ರನನ್ನು ಗೆದ್ದವನು ಇಂದ್ರಜಿತ್ ಅಂತ. ಜಿತ್ ಜಯ. ಇಲ್ಲಿ ಒಂದು ಜಯ ಕೊಡುತ್ತಿದೆ, ಅದರ ಬಗ್ಗೆ ಮಾತಾಡ್ತೀನಿ. ಇಂದ್ರಜಿತ್, ಇದು ಜಿಯರ್. ಸುದರ್ಶನ ಕೇಳ್ತಾ ಇದ್ದು ಜಿಯರ್ ಅಂದ್ರೆ ಅರ್ಥವೇ ಏನು ಅಂತ ಹೇಳ್ತೀನಿ. ಸುದರ್ಶನ ನಾನು ಈ ಸಂದರ್ಭ ಬಂತು. ಇಂದ್ರಜಿತ್, ಇಂದ್ರನನ್ನು ಗೆದ್ದವನು ಅವನು ಇಂದ್ರಜಿತ್. ಇಂದ್ರಿಯಗಳನ್ನು ಗೆದ್ದವನು ಜಿಯರ್ ಸ್ವಾಮಿ. ಜಿಯರ್ ಅನ್ನೋದ್ರೊಳಗೆ ಜಿತ ಅಂತ, ಗೆಲ್ಲುವುದು ಅಂತ. ಆ ಇಂದ್ರಜಿತ್ವವನ್ನು ಸಂಹಾರ ಮಾಡಬೇಕಾಗಿದ್ದರೆ ಲಕ್ಷ್ಮಣ ಅದೇ ಮನಸ್ಥಿತಿಯಲ್ಲಿ ಹೋದ. ಇಂದ್ರಜಿತ್ ಯಜ್ಞ ಮಾಡ್ತಾ ಇದ್ದ. ಅವನ ಯಜ್ಞ ಮುಕ್ತಾಯವಾಗುವ ಹೊತ್ತಿಗೆ ಆ ಯಜ್ಞಕುಂಡದಿಂದ ರಥವೊಂದು ಆವಿರ್ಭವಿಸಬೇಕು. ಆ ರಥದಲ್ಲಿ ಇವನು ಕುಳಿತು ಯುದ್ಧವನ್ನು ಮಾಡಿದ್ದಾನೆ ಅಂದರೆ ವಿರೋಧ ಪಕ್ಷದಲ್ಲಿ ಯಾರಿದ್ರೂ ಹತರಾಗುವುದೇ, ಗೆಲ್ಲುವ ಮಾತೇ ಇಲ್ಲ. ಅದು ವಿಭೀಷಣನಿಗೆ ಗೊತ್ತು. ಅದನ್ನು ವಿಭೀಷಣ ಹೇಳಿದ್ದಾನೆ. ಆ ಇಂದ್ರಜಿತ್ತನ್ನು ಸಂಹಾರ ಮಾಡಬೇಕಾಗಿದೆ. ಇಂದ್ರಜಿತ್ ಎಲ್ಲಿದ್ದಾನೆ? ನಿಕುಂಭಿಲೆಯಲ್ಲಿದ್ದಾನೆ. ನಿಕುಂಭಿಲೆಯಲ್ಲಿದೆ, ಲಂಕಾಪಟ್ಟಣದ ಒಳಗೆ. ಶ್ರೀರಾಮರ ನಿಯಮ, ಶ್ರೀರಾಮರ ಶಿಸ್ತು, ಶ್ರೀರಾಮರ ಸಂಹಿತೆ ನಮಗೆ ಅಧ್ಯಯನ ಮಾಡಕ್ಕೆ ಆಗುದಿಲ್ಲ. ಅಂಥ ಕ್ಲಿಷ್ಟ ಶ್ರೀರಾಮನಿಗೆ ಗೊತ್ತಿದೆ. ಇಂದ್ರಜಿತ್ವವನ್ನು ಇಂದು ಸಂಹಾರ ಮಾಡದೇ ಹೋದರೆ ನಾಳೆ ಅವನನ್ನು ಸಂಹಾರ ಮಾಡೋಕ್ಕಾಗಲ್ಲ. ಹೀಗಾಗಿ ಶ್ರೀರಾಮರು ಹೋಗಬೇಕು. ಹೋಗುವಂತಿಲ್ಲ. ಯಾಕೆ ಎಂದರೆ ಅಂದಿನ ನಿಯಮದ ಪ್ರಕಾರ ಸನ್ಯಾಸಿಯಾಗಿರುವಾಗ ಋಷಿ ವೇಷಧಾರಿ ಪಟ್ಟಣದ ಒಳಕ್ಕೆ ಪ್ರವೇಶ ಮಾಡುವಂತಿಲ್ಲ. ಪಟ್ಟಣದ ಒಳಗೆ ನಿಕುಂಭಿಲ ಯಜ್ಞ. ಹೀಗಾಗಿ ಶ್ರೀರಾಮರು ಲಕ್ಷ್ಮಣನಿಗೆ ಹೇಳಿದರು, ಹೋಗು ಆ ಇಂದ್ರಜಿತ್ತನ್ನು ಗೆದ್ದು ಬಾ ಅಂತ. ಒಳಗೆ ವಿವರಣೆ ಇದೆ, ಎಲ್ಲರಿಗೂ. ಲಕ್ಷ್ಮಣ ಹೋದ, ಯಜ್ಞ ಭಂಗ ಮಾಡದ. ಕೊನೆಗೆ ಇಂದ್ರಜಿತ್ ಜೊತೆ ಯುದ್ಧ ಆರಂಭ ಆಯಿತು. ಕತ್ತಲು ಬೀರ್ತಾ ಇದೆ, ಯುದ್ಧ ನಡೀತಾ ಇದೆ. ಇಂದ್ರಜಿತ್ತನ್ನು ಗೆಲ್ಲಲಾಗಲಿಲ್ಲ. ಲಕ್ಷ್ಮಣ ತನ್ನಲ್ಲಿ ಇದ್ದಂಥ ಎಲ್ಲ ಬಾಣ ಪ್ರಯೋಗಗಳನ್ನು ಮಾಡಿಬಿಟ್ಟ, ಎಲ್ಲ ಶಕ್ತಿಗಳನ್ನು ವಿನಿಯೋಗಿಸಿಬಿಟ್ಟ. ಇಂದ್ರಜಿತ್ತನ್ನು ಸೋಲಿಸಲಿಕ್ಕಾಗಲಿಲ್ಲ. ಆಗ ಅವನಿಗೆ ಶ್ರೀರಾಮರು ಮಾಡಿದ ಉಪದೇಶದ ಅರ್ಥ ಆಯಿತು. ನಂದೇನೂ ಇಲ್ಲ, ನಾನಲ್ಲ, ಕೊಲ್ಲುವವನು ನಾನಲ್ಲ, ಬಾಣ ಪ್ರಯೋಗ ಮಾಡುವವನು ನಾನಲ್ಲ, ಬಾಣವು ನನ್ನದಲ್ಲ. ಇನ್ನೇನು ಬೆಳಕಾಗಿಬಿಟ್ರೆ ಇಂದ್ರಿಯನ್ನು ಹಿಡಿಯಕ್ಕಾಗಲಿಲ್ಲ. ಕೊನೆ ಕೈ ಇಟ್ಟ, ಯಾವುದೋ ಒಂದು ಬಾಣ ಸಿಕ್ತು, ಯಾವುದೋ ಒಂದು ಬಾಣ. ಅಲ್ಲಿ ತನಕ ಇಂದ್ರಾಸ್ತ್ರ, ಗೋರ್ಣಾಸ್ತ್ರ, ಏನೇನೋ ಅಸ್ತ್ರ ಹೇಳಿ ಮಂತ್ರಗಳು ಪ್ರಯೋಗ ಮಾಡಿ ಎಲ್ಲೆಲ್ಲ ಮಾಡ್ತಾ ಇದ್ದ. ಕೈಗೆ ಸಿಕ್ಕಿದ ಒಂದು ಬಾಣವನ್ನು ಸೆಳೆದು ಕೋದಂಡದಲ್ಲಿ ಇಟ್ಟು ಅವನು ಹೇಳಿದ, ಗೊತ್ತಾಗೋಯ್ತು, ನನ್ನ ಮಿತಿ ಗೊತ್ತಾಗೋಯ್ತು ನನಗೆ. ಧರ್ಮಾತ್ಮ ಸತ್ಯಸಂಧಶ್ಚ. ಶ್ರೀರಾಮರು ಧರ್ಮಾತ್ಮರಾಗಿದ್ದರೆ ಅಂತಲೇ ಧರ್ಮಾತ್ಮರೇ ಗೊತ್ತಿದೆ. ಸತ್ಯಸಂಧಶ್ಚ, ಸತ್ಯಸಂಧಾನಿಗಳಾಗಿದ್ದರೆ, ಪರಾಕ್ರಮದಲ್ಲಿ ಅವರನ್ನು ಮೀರಿಸುವವರು ಇನ್ನೊಬ್ಬರಿಲ್ಲದಿದ್ದರೆ, ಶರಣ್ಯಂ ಜಹಿ ರಾವಣಿ,
ಏ ಮಾನವೇ, ಹೋಗಿ ನೀನು ಇಂದ್ರಜಿತನ್ನು ಸಾಯಿಸು. ನಂದೇನೂ ಇಲ್ಲ. ಇದು ಅರ್ಥ ಮಾಡ್ಕೊಳ್ಬೇಕಾದ ಸತ್ಯ. ಲಕ್ಷ್ಮಣ ಇಲ್ಲಿ ತನಕ ಯಾವುದೋ ದೇವತೆಯ ಯಾವುದೋ ಮಂತ್ರಗಳನ್ನ ಏನೇನೋ ಅನುಷ್ಠಾನ ಮಾಡಿ ಏನೋ ಪ್ರಯೋಗ ಮಾಡಿ ಬಿಡ್ತಾ ಇದ್ದ. ಈಗ ಯಾವುದು ಮಾಡಲಿಲ್ಲ. ಅಣ್ಣಯ್ಯೋ, ನಿನ್ ಶಕ್ತಿ ಇದು ಸಾಯಿಸುವುದಿಲ್ಲ. ರಾಮೋ ದಾಶರಥಿಯದಿ ನಮ್ಮಪ್ಪನ ಮಗನೇ ಆಗಿದ್ದರೆ ಅಂತ ಶರೈ ನಮ್ಗೆ ರಾಮನನ್ನು ಸಾಯಿಸು. ಇಡೀ ಶ್ರೀಮದ್ ರಾಮಾಯಣದ ಸಂದೇಶ ಅದು. ನನ್ನದೇನೂ ಇಲ್ಲ. ಬಹಳ ಪರಮಸತ್ಯ ಅಂದ್ರೆ ಇದು ಮಹಾಸತ್ಯ. ಅದು ನಾನು ಮಾತಾಡ್ತಾ ಇದ್ದೀನಿ, ನನಗೆ ಉಪನ್ಯಾಸ ಕೊಡೋಕೆ ಬರುತ್ತೆ. ಹಲ್ಲವಾರು ಉಪನ್ಯಾಸ ಕೊಡೋಕ್ಕಾಗಲ್ಲ, ಕಲ್ಲೊಂದು ಉಪನ್ಯಾಸ ಕೊಡೋಕ್ಕಾಗಲ್ಲ. ನನಗೆ ತಲೆನೋವು ಭರಿಸದೆ ಬಂದ ಹೊಟ್ಟೆ ನೋವನ್ನು ನಿಯಂತ್ರಿಸಿ ನನ್ನ ಹತ್ರ ಮಾತನಾಡಿಸುತ್ತೆ ಯಾವುದೋ ಒಂದು ಶಕ್ತಿ. ನನಗೆ ಕಾಣದೇ ಇರಬಹುದು, ಅದು ಅದೃಷ್ಟವಿರಬಹುದು. ಯಾವುದೋ ಶಕ್ತಿ ಎಲ್ಲಿಯ ತನಕ ಮಾತನಾಡಿಸುತ್ತದೆಯೋ ಅಲ್ಲಿ ತನಕ ಮಾತಾಡ್ತೀನಿ ಅಷ್ಟೇನೆ, ಆಮೇಲೆ ಬಿದ್ದೋಗ್ತೀನಿ. ಇದೇ ಪರಮಸತ್ಯ. ಈ ಪರಮಸತ್ಯ ಯಾರಿಗೆ ಅರ್ಥವಾಗುತ್ತದೆಯೋ ಅವನು ಪುಣ್ಯವಂತ. ನಾನು ಪುಣ್ಯವಂತ ಆಗ್ತದೆ. ನನಗೆ ಭಗವದ್ಗೀತೆ ಮತ್ತು ರಾಮಾಯಣ ಬೋಧಿಸಿದಂತಹ ಈ ಪಾಠ ನನಗೆ ಬಹಳ ಬೇಗ ಅರ್ಥ ಆಗುತ್ತದೆ. ಇದು ಅರ್ಥವಾದರೂ ಸ್ವಲ್ಪ ಆಟ ಆಡಿಸ್ತದೆ, ಏನೋ ದುರಹಂಕಾರ ಇರ್ತದೆ. ಅರ್ಜುನನಿಗೆ ಇಷ್ಟೆಲ್ಲ ಈ ಸಂಬಂಧಪಟ್ಟ ಬಹಳ ಕಾಲ ಅರ್ಜುನನಿಗೆ ಶ್ರೀಕೃಷ್ಣನಂತಹ ಶ್ರೀಕೃಷ್ಣನೇ ಪಕ್ಕದಲ್ಲಿದ್ದು ಭಗವದ್ಗೀತೆಯನ್ನು ಉಪದೇಶ ಮಾಡಿಯೂ ಅರ್ಥ ಆಗಲಿಲ್ಲ. ಅದನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಪ್ರತಿಯೊಂದು ಕಥಾನಕದ ಕಥಾ ವ್ಯಕ್ತಿಯೂ ಕೇಂದ್ರವೂ ಅರ್ಜುನಿಗೆ ಪಾಠ ಹೇಳ್ತಾ ಹೋಗುತ್ತೆ. ಅದರ ಅನಾವರಣ ಆಗ್ತಕ್ಕಂಥದ್ದು ಲಕ್ಷ್ಮೀಶ ಜೈಮಿನಿ ಭಾರತದ ಕೊನೆಯ ಭಾಗ ಬಹರಾಭ್ಯ ಮಹರ್ಷಿ ಪ್ರಸಂಗದಲ್ಲಿ. ಪ್ರಕಾಶ್ ಹೇಳ್ತಾ ಇದ್ದೀನಿ, ಈ 24 ದಿವಸ ಯಾವತ್ತೂ ಇಲ್ಲ ಗೊತ್ತಿಲ್ಲ. ಮುಂದುವರಿಸೋಣ ಬಿಡಿ. ಡಾಕ್ಟರ್ ನಂದಿನಿಯವರು ಹೇಳಿದ್ರು, ನೀವು ಯಾವುದೇ ಕಾರಣದಿಂದಲೂ ನೀವು ವಿಸ್ತಾರವನ್ನು ಭಂಗ ಮಾಡಬೇಡಿ, ಕಡಿಮೆ ಮಾಡಬೇಡಿ, ಸಮಾಧಾನವಾಗಿ ಹೇಳಿಬೇಕು. ಇನ್ನೊಂದು ಅತಿ ಸಮಾನ ಆಮೇಲೆ ಲಕ್ಷ್ಮೀಶನ ಜೈಮಿನಿ ಭಾರತದ ಪ್ರತಿಯೊಂದು ಪ್ರಸಂಗವು ನಿಮಗೆ ಕೊಡತಕ್ಕಂಥ ಉಪದೇಶ. ಅಲ್ಲಿ ತನಕ ಹಾರಾಡ್ತಾನೆ ಅರ್ಜುನ. ಕೊನೆಯಲ್ಲಿ ಪ್ರಶ್ನೆ ಎದುರಾಗುತ್ತೆ. ಹರಿ ಸಮೀಪದೊಳು ಇರ್ದು ಈ ವಾಜಿ ಮೇಘ ಮೇಘ. ಇದೇ ಪದ್ಯ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ ಅಷ್ಟೇ. ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು ಲಕ್ಷ್ಮೀಶನ ಅಭಿಪ್ರಾಯ. ವಿದ್ವತ್ ಸ್ವಭಾವಲಯ ಮರಿ ವಿರಚಿಸಿದಂ ಪ್ರದ್ವಾಜ ಗೋತ್ರಭವನ್. ಇದು ಹೇಳ್ತಾ ಇದ್ದಾನೆ ಅವನು. ಈ ಕಥೆಗಳ ಮೂಲಕ ಎಲ್ಲ ಕೊನೆಗೆ ಕೊಡ್ತಕ್ಕಂಥ ಉಪದೇಶ ಏನಪ್ಪಾ ಅಂದ್ರೆ, ಹರಿ ಸಮೀಪದೊಳು ಎದ್ದು ಈ ವಾಜಿ ಮೇಘ ಮೇಘೆ. ಇದರ ಅಂತರಾರ್ಥ ಏನು ಅಂದ್ರೆ, ನಮಗೆ ಅಲ್ಲಿ ಅಶ್ವಮೇಧ ಅದೆಲ್ಲ ಸರಿ, ನಿಮಗೆ 100 ತಾಪತ್ರಯಗಳು ನಿಮ್ಮ ಜೀವನದಲ್ಲಿ ಬರುತ್ತದೆ. ಮನುಷ್ಯ ಅಂದ್ರೆ ಬಂದೇ ಬರುತ್ತೆ. ಆದರೆ ನೀವು ಹರಿಯ ಸಮೀಪದಲ್ಲಿದ್ದರೆ, ಹರಿ ಸಮೀಪದೊಳು ಇದ್ದು ನಿಮ್ಮನ್ನು ಏನು ಮಾಡೋಕ್ಕಾಗಲ್ರಿ. ನಿಮಗೆ ಸೋಲಾಗಬಹುದು, ನಿಮಗೆ ನೋವಾಗಬಹುದು, ನಿಮ್ಗೆ ದುಡ್ಡಿಲ್ಲದೆ ಇರಬಹುದು, ನಿಮಗೆ ವಿರೋಧ ಬರಬಹುದು. ಆದರೆ ನಿಮ್ಮ ಅಚಲ ನಿಷ್ಠೆ ಕೃಷ್ಣನಲ್ಲಿ ಇದ್ದರೆ ನಿಮ್ಮನ್ನು ಯಾರು ಏನೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಆಗಲೇ ಇಲ್ಲ. ಭಾಗವತದ ಪ್ರತಿಯೊಂದು ಘಟ್ಟ, ಪ್ರತಿಯೊಂದು ಸಂದರ್ಭ ಇದನ್ನೇ ಹೇಳ್ತಾ ಹೋಗುತ್ತೆ. ಕೃಷ್ಣ ಪಾಠ ಮಾಡಲಿಕ್ಕೆ ಹುಟ್ಟಿದಂತಹ ಅವತಾರ ಪುರುಷ. ಆತನ ಪ್ರತಿಯೊಂದು ನಡೆಯು, ಪ್ರತಿಯೊಂದು ಘಟ್ಟವು, ಪ್ರತಿಯೊಂದು ಮಾತು ಇದನ್ನು ಹೇಳುತ್ತೆ. ನೀವು ನಂಬಿದ್ದೀರಾ? 100ಕ್ಕೆ 100ರಷ್ಟು ನಂಬಿದ್ದೀರಾ? 99.01 ಅಲ್ಲ, 100ಕ್ಕೆ 100ರಷ್ಟು ನಂಬಿದ್ದೀರೋ? ನೀವು 100ಕ್ಕೆ 100ರಷ್ಟು ನಂಬಿದ್ದರೆ, ಅವನಪ್ಪನೇ ನಂಬಲಿಲ್ಲ ಪ್ರಾರಂಭದಲ್ಲಿ. ಕೃಷ್ಣನ ಉದಯ ಆದಾಗ ತುಂಬಾ ಸುಂದರವಾದ ಸನ್ನಿವೇಶ ಹೇಳೋದು. ಕೃಷ್ಣನನ್ನು ಹುಟ್ಟಿಯಲ್ಲಿ ಇಟ್ಟುಕೊಂಡು ಸೆರೆಮನೆಯಿಂದ ಹೊರಟಾಗ
ಆ ಸೆರೆಮನೆಯ ಹೊರಗಡೆ ಹೆಜ್ಜೆ ಇಡ್ತಾ ಇದ್ದ ಹಾಗೆ ಕುಂಭದ್ರೋಣ ಮಳೆ ಕೊಚ್ಚಿಕೊಂಡ್ಬಿಡ್ತಾನೆ ಆ ಮಳೆಯಲ್ಲಿ. ಅಂತಿದ್ದ ಹಾಗೇನೆ ಯಾವುದೋ ಒಂದು ಸರ್ಪ ಎಷ್ಟೋ ಹೆಡೆಗಳನ್ನೇ ಎತ್ತಿ ರಕ್ಷಣೆ ಕೊಟ್ಟೇ ಬಿಡ್ತು. ಕೊಟ್ಟಿದ್ದು ಯಾರಿಗೆ? ವಸುದೇವನಿಗೆಲ್ಲ, ವಾಸುದೇವನಿಗೆ. ಅದು ಇವನಿಗೆ ಅರ್ಥ ಆಗಬೇಕು. ಯಮುನೆ ಅಡ್ಡ ಬಂದುಬಿಟ್ಲು, ಹೇಗೆ ಹೋಗೋದು? ಏನೋ ಅಲ್ಪ ಸ್ವಲ್ಪ ಧೈರ್ಯದಿಂದ ಒಂದು ಕಾಲಿಟ್ಟ, ಇನ್ನೊಂದು ಕಾಲಿಟ್ಟ, ನದಿ ಮುಳುಗ್ತಾ ಇದ್ದಾನೆ. ದಯವಿಟ್ಟು ಗಮನಿಸಿ, ಬಹಳ ಗೂಢವಾದ ಧ್ವನ್ಯಾತ್ಮಕವಾದ ಸಂದರ್ಭಗಳೆಲ್ಲನೂ. ಹೆಜ್ಜೆ ಇಟ್ಟ, ಇಲ್ಲಿ ತನಕ ನೀರು ಬಂದ್ಬಿಟ್ಟು, ಇನ್ನೊಂದು ಹೆಜ್ಜೆ ಇಟ್ಟರೆ ಮೂಗೊಳಗೆ ಬಂದ್ಬಿಡ್ತು ನೀರು. ಮೂಗೊಳಗೆ ಬಂತು ಅಂದ್ರೆ ಸತ್ತ, ಉಸಾಡಕ್ಕಾಗಲಿಲ್ಲ. ಇಲ್ಲಿ ತನಕ ಇನ್ನೊಂದು ಹೆಜ್ಜೆ ಇಡಬೇಕು. ಹೆಜ್ಜೆಯೂ ಇಟ್ಟ. ಅದ ತಲೆ ಮೇಲೆ ಬುಟ್ಟಿ ಇತ್ತಲ್ಲ, ಆ ಬಾಲಕೃಷ್ಣ ಒಳಗಿದ್ನಲ್ಲ, ಅವನ ಪಾದಗಳು ಹೊರಗಡೆ ಬಂದಿತ್ತು. ಆ ಪಾದ ಒಂದು ಹೆಜ್ಜೆ ಇಟ್ಟ, ನೀರನ್ನು ಮುಟ್ಟು ನೀರು ಕೆಳಗೆ ಹೋಗ್ಬಿಟ್ಟು. ನಿಮಗೆ ಕಷ್ಟಗಳು ಬರಬಹುದು, ಬರುತ್ತೆ. ನಿಮ್ಮನ್ನ ಆಡಿಸಿ ಬಿಡಬಹುದು. ಆಯಿತು, ನೀವು ಅಂಜದಿದ್ದರೆ, ಒಳುಗದಿದ್ದರೆ, ನಿಮ್ಮ ನಂಬಿಕೆ ನಿಮಗೆ ಕಡಿಮೆ ಆಗದಿದ್ದರೆ, ಮೂಗಿನ ತನಕ ಬಂದ ನೀವು ಕೆಳಗೆ ಇಳಿದು ಹೋಗುತ್ತದೆ ಕೃಷ್ಣಪಾದ ಸ್ಪರ್ಶದಿಂದ ಅನ್ನುವ ನಂಬಿಕೆ ನಿಮಗೆ ಬರಬೇಕು. ಆ ಪ್ರತಿಯೊಂದು ಘಟನೆಯೂ ಅದನ್ನ ವರ್ಣನೆ ಮಾಡ್ತಾ ಹೋಗುತ್ತೆ. ಇದೀಗ ಅರ್ಜುನನಿಗೆ ಬೇಗ ಹೋಗೋಣ ಮುಂದೆ, ನಾನು ಏನೋ ಕಥೆ ಬಂತು ಅಂತ ಹೇಳೋದು. ಅರ್ಜುನನಿಗೆ ಈ ಸತ್ಯ ಅರ್ಥ ಆಗಬೇಕಾಗಿದೆ, ಅವನಿಗೆ ಅರ್ಥ ಆಗಿಲ್ಲ. ಅವನ ಅಶ್ವಮೇಧದ ಕುದುರೆ ಮುಂದಕ್ಕೆ ಹೋಯಿತು. ಅರ್ಥ ನೀಲಧ್ವಜನನ್ನು ಗೆದ್ದು ಹೋದ, ನೀಲಧ್ವಜನು ಅವನ ಜೊತೆಗೆ ಸೇರಿಕೊಂಡ ಅಂತ. ಈ ಕಡೆ ಜ್ವಾಲೆ, ಮತ್ತೆ ನಮ್ಮ ಅಹಂಕಾರ, ಮತ್ತೆ ನಮ್ಮ ಪ್ರಯತ್ನ, ನಾವು ಏನೋ ಸಾಧಿಸುತ್ತೇವೆ ಎನ್ನತಕ್ಕಂಥದ್ದು. ಇಡೀ ನಮ್ಮ ಪೌರಾಣಿಕ ವಲಯದಲ್ಲಿ ಬರತಕ್ಕ ಪ್ರತಿಯೊಂದು ದಾನವ ಕಥೆಯೂ ಪೌರುಷದ ಪ್ರತೀಕ. ಪ್ರತಿಯೊಂದು ದಾನವ ಮರ್ದನದ ನೀತಿಯೂ ಪೌರುಷದ ಮಿತಿ ಮತ್ತು ದೈವದ ಅಮಿತತ್ವವನ್ನು ಸಾದರಪಡಿಸತಕ್ಕಂತಹ ಸಾಕ್ಷಿ. ಇಡೀ ಯಾವುದೇ ಪುರಾಣ ತಗೊಳ್ಳಿ, ಯಾವುದೇ ಕಥೆ ತಗೊಳ್ಳಿ, ನಾನೇನೋ ಮಾಡ್ತೀನಿ, ಆ ತಪಸ್ಸು ಮಾಡಿದ್ದೀನಿ, ಈ ತಪಸ್ಸು ಮಾಡಿದ್ದೀನಿ, ಆ ದೈವನಿದ್ದೀನಿ, ಈ ದೈವನಿದ್ದೀನಿ, ದೈವವನ್ನೇ ಸಾಯಿಸುತ್ತೇನೆ ಅಂತ ಹೇಳಿ ಆ ದೈವದ ಹತ್ತಿರಲೇ ವರಗಳನ್ನು ಪಡೆದಿದ್ದೇನೆ, ನನಗೆ ಬೇಕಾದಾಗ ನೀನು ಕೇಳುವ ಏನಾದರೂ ಮಾಡ್ಕೊಂಡು ನೀನು. ಆದರೆ ನಿನ್ನನ್ನು ಮೀರಿದ ಮತ್ತೊಂದು ದೈವಿ ಶಕ್ತಿ ಉಂಟು ಅನ್ನುವುದನ್ನು ರುಜುವಾತು ಮಾಡುವುದೇ ನಮ್ಮ ಎಲ್ಲ ಕಥೆಗಳ ಮೂಲ ಅಂತರ. ಕೃಷ್ಣನ ಅಮಿತ ಶಕ್ತಿಯನ್ನು, ಅಮಿತ ದರ್ಶನವನ್ನು ಇಷ್ಟೊತ್ತು ನಾವು ಮಾತನಾಡಿದ ಮೇಲೆ ಈ ಮತ್ತೆ ನಮ್ಮ ಪೌರುಷ ಪ್ರಯತ್ನದ ಪ್ರತೀಕದ ಮುಂದುವರಿದ ಭಾಗ ಜ್ವಾಲೆ. ಯಾಕೆ ಜ್ವಾಲೆಯ ಅರ್ಜುನನಿಗೆ ಅಷ್ಟು ಸಿಟ್ಟು ಅನ್ನುವುದಕ್ಕೆ ನಮಗೆ ಜೈಮಿನಿ ಭಾಗದಲ್ಲಿ ಕಾರಣ ಗೊತ್ತಿಲ್ಲ. ಅಂತೂ ಒಳಗೆ ರೋಷ. ಅರ್ಜುನನ ಕುದುರೆಯನ್ನು ಕಟ್ಟಿ ಹಾಕಿಸಿದ್ದು, ಆ ಕುದುರೆಯನ್ನು ಬಿಡಬೇಡ ಅಂತ ಹೇಳಿದ್ದು, ಅಳಿಯನಾಗಿದ್ದಂತಹ ಅಗ್ನಿ ಶಾಂತನಾಗಿ ಯುದ್ಧವನ್ನು ಮಾಡಬೇಡಿ ಅಂದರೂ ಯುದ್ಧವನ್ನು ಮಾಡಿಸಿದ್ದು ಎಲ್ಲವೂ ಜ್ವಾಲೆ. ನೀನು ಅತಿ ಕಷ್ಟಕ್ಕೆ ಹೋಗುವುದುಷ್ಟೇ ಅಂತ ಹೇಳಿ ಗಂಡ ಆಕೆಯನ್ನು ವಿಸರ್ಜನೆ ಮಾಡಿಬಿಟ್ಟ, ಅರ್ಜುನ ಜೊತೆಗೆ ಸೇರಿಕೊಂಡು ಬಿಟ್ಟ. ಈ ಜ್ವಾಲೆ ಮುಂದಿನ ಕಥಾಭಾಗ ಪೌರುಷಕ್ಕೆ ಸಂಬಂಧಪಟ್ಟಿದ್ದು. ಆ ಪೌರುಷಕ್ಕೆ ವಿಧಿಯ ಉತ್ತರ ನೀವು ನೋಡಬೇಕಾದ್ರೆ ಒಂದು 8 ದಿವಸಗಳಾಗುತ್ತೆ. ಪೌರುಷ ಪ್ರಯತ್ನವನ್ನು ನೋಡಿಬಿಡೋಣ. ಜ್ವಾಲೆ ಮನೆಯಲ್ಲಿ ಬಿಟ್ಟು ಬಂದಿದ್ದಾಳೆ. ಬರ್ತಾ ಇದ್ರೆ ದಾರಿಯಲ್ಲಿ ಗಂಗಾ ನದಿ ಕಾಣಿಸ್ತದೆ. ಕೂರ್ಮ ಗಡಿಯಾಗಿಪ್ಪ ಗುಂಪಿಂದೆ ತನ್ನೆಡೆಯೊಳಾರು ಮುಳುಗದವ ಇಂದ್ರರಹರೆಂಬ ಪೆರ್ಮೆಯಿಂ. ನನ್ನಲ್ಲಿ ಯಾರು ಮುಳುಗಿದರೂ ಗಂಗೆಯದು ಒಂದು ಘೋಷ ಇದೆ.
ಕೂರ್ಮಗಡಿಯಾಗಿಪ್ಪ ಗುಂಪಿಂದೆ ಕೂರ್ಮಾವತಾರವನ್ನು ಎತ್ತಿದಂತಹ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ನಾನಿರುವುದರಿಂದ ತನ್ನೆಡೆಯೊಳು ಯಾರು ಮುಳುಗಲ್ ಅವರ ಇಂದ್ರರಹರು, ಇಂದ್ರಾದ ಪದವಿಯಿಂದ ಅವರ ಪದವಿ ಸಿಗುತ್ತೆ. ಆ ರೀತಿ ಕೂರ್ಮಿಸುವ ಗಂಗಾಂಬುವಂ ಕಂಡಳ ಜ್ವಾಲೆ ಬಳಿಗಲ್ಲಿ ನಿಂದು ಕನ್ನಡದಲ್ಲಿ ಹರಿತಾ ಇದೆ ಜೋರಾಗಿ. ಅದರ ತಟದಲ್ಲಿ ನಿಂತು ಜ್ವಾಲೆ ಕೇಳ್ತಾಳೆ. ಧಾರ್ಮಿಕರಿವರುಂಟೆ, ನಿಮ್ಮಲ್ಲಿ ಯಾರಾದ್ರೂ ಧಾರ್ಮಿಕರಿದ್ದೀರೇನಪ್ಪ, ಧರ್ಮ ಮಾಡಿದವರಿದ್ದೀರೇನೆಯ ನಿಮ್ಮಲ್ಲಿ ಯಾರಾದರೂ? ಧಾರ್ಮಿಕರಿವರುಂಟೆ ಎಂತಾದರೂ ನೀರು ಮುಟ್ಟದಂತೆ ಒಯ್ಯನೆ ಆ ತಡಿಗೆ ದಾಂಟಿಸುವ ಕೂರ್ಮೆಯುಳ್ಳವರ್. ಗಂಗನಲ್ಲಿ ಹೇಳ್ತಾ ಇದ್ದಾಳೆ, ನಿಮಗೆ ಯಾರಾದರೂ ಧರ್ಮಾತ್ಮರಿದ್ದರೆ ಆ ಗಂಗೆಯನ್ನು ಮುಟ್ಟದಂತೆ ಆ ದಡ ಕರ್ಕೊಂಡು ಹೋಗ್ತಾನೆ. ನನ್ನ ಅಲ್ಲಿದ್ದವರಿಗೆಲ್ಲ ಇದೆಲ್ಲ ಪೌರುಷ ಪ್ರಯತ್ನ, ಅದರ ಹಿನ್ನೆಲೆ ಏನು ನೋಡ್ಬೇಕು. ಅಲ್ಲಿದ್ದ ನಾವಿಕರಿಗೆಲ್ಲ ಆಶ್ಚರ್ಯ ಆಗಬೇಕು. ಅವ್ರು ಹೇಳಿದ್ರು, ಬಿಂದು ಮಾತ್ರ ಮೇಲೆ ಬೀಳಲ್ಕೆ ವಿಪ್ರನಂ ಕೊಂದ ಪಾಪಂ ಹೋಗುವುದು, ಇಲ್ಲಿ ಮಿಂದವನ ಗತಿಯಂದ ಮಂಬಣ್ಣಿಸುವಳ ಜನಪವನಲ್ಲ, ನೀನೇನಂ ಯೋಚಿಸಿ ಬಂದೆ. ಬಿಂದು ಮಾತ್ರ ಬೀಳಲ್ಕೆ, ಗಂಗಾ ನದಿಯ ಬಿಂದು ಒಂದು ನನ್ನ ಮೇಲೆ ಬಿದ್ದರೆ ವಿಪ್ರನು ಕೊಂದ ಪಾಪಂ ಹೋಗುದು, ಬ್ರಾಹ್ಮಣನನ್ನು ಸಾಯಿಸಿದ ಪಾಪ ಹೋಗುತ್ತೆ. ಅಂದ್ರೆ ಅರ್ಥ ಬ್ರಾಹ್ಮಣ ಸಾಯಿಸಿದ್ರೆ ಹೋಗ್ಬಿಡುತ್ತೆ ಗಂಗಾ ನದಿ ಮುಳುಗಿದೆ ಅಂತಲ್ಲ, ಅಂದ್ರೆ ಅಂಥ ಪಾಪವೂ ಹೋಗುತ್ತೆ ಆ ಗಂಗೆಯ ಬಿಂದು ಏನಾದರೂ ಬಿದ್ದರೆ. ಭಗವತಿ ಮುಗುಳಿ ಮಾಲೆ ಶ್ರೀ ಶಂಕರ ಭಗವತ್ಪಾದರು ಆ ಗಂಗಾ ನದಿ ಹತ್ತಿರಕ್ಕೆ ಹೋಗಿ ಆ ಗಂಗೆಯನ್ನು ಸ್ಪರ್ಶ ಮಾಡುವ ಮುಂಚೆ ಹೇಳ್ತಾರೆ, ಭವಾಂಭ ಕಣಮನು ಪರಿಮಾಣಂ ಪ್ರಾಣಿನೋ ಯೇ ಸ್ಪೃಶಂತಿ. ನಮ್ಮ ತಾಯಿ ಗಂಗಮ್ಮ, ಕಣಮನು ಪರಿಮಾಣಂ ಪ್ರಾಣಿಯೋ ಯೇ ಸ್ಪೃಶಂತಿ, ಯಾವ ಪ್ರಾಣಿಯಾದರೂ ಗಂಗೆಯ ಬಿಂದುವಿನಲ್ಲಿ ಅಣು ಪರಮಾಣುವನ್ನು ಮುಟ್ಟಿದರೂ ಸಾಕು. ಅಮರನಗರನಾರಿ ಚಾಮರಗ್ರಾಹಿಣೀಯ ವಿಗತ ಕರಿಕಲಂಕ ಆತಂಕ ಮಂಕೆ ಉಠಂತಿ. ಪ್ರತಿಯೊಬ್ಬ ವ್ಯಕ್ತಿಯು ಕಲಿಯುಗದಲ್ಲಿ ಮಾಡಿದ ಕಲಿಕಾಲದ ಪಾಪ ದೋಷ ಎಲ್ಲವೂ ನಾಶವಾಗಿ ಹೋಗುತ್ತೆ, ಮೊಣಕಾಲಿಂದ ಕೆಳಗೆ ಕರೆದೋಗ್ಬಿಡುತ್ತೆ. ಒಮ್ಮೆ ಗಂಗೆಯಲ್ಲಿ ನೀವು ಸ್ಪರ್ಶ ಮಾಡಿ ಎದ್ದರೆ ಅಂತಹ ಗಂಗಮ್ಮ ನೀನು ಅಂತ ಭಗವತ್ಪಾದರು ಪ್ರಾರ್ಥನೆ ಮಾಡಿ. ಲಕ್ಷ್ಮೀಶ ಕವಿಯ ಮೇಲೆ ಭಗವತ್ಪಾದರ ಮಹಾಪ್ರಭಾವ ಆಗುತ್ತದೆ. ಈ ಒಂದು ಶ್ಲೋಕವನ್ನು ನೋಡಿ. ಆದಾವಾದಿ ಬ್ರಹ್ಮ ಕಮಂಡಲ ಜಲವನ್ನು ಹೊಂದಿದ್ದಾನೆ. ನಿಯತ ವ್ಯಾಪಾರ ಪಾತ್ರೆ ಜಲಂ ಆದಾವಾದಿ. ಬ್ರಹ್ಮನ ಕಮಂಡಲದ ಜಲದಲ್ಲಿ ನೀನಿದ್ದೀಯೆ, ಸೃಷ್ಟಿ ಜಲ. ಪಶ್ಚಾತ್ ಪನ್ನಗಶಾಯಿನೋ ಭಗವತ ಪಾದೋದಕಂ ಪಾವನಂ. ಅಷ್ಟೇ ಅಲ್ಲ ನಿನ್ನ ಶಕ್ತಿ ಏನು. ಪಶ್ಚಾತ್ ಪನ್ನಗಶಾಯಿನೋ, ಆದಿಶೇಷನ ಮೇಲೆ ಮಲಗಿರತಕ್ಕಂತಹ ವಿಷ್ಣುವಿನ ಪಾದದ ಮೇಲೆ ಹರಿದು ಬಂದಿದ್ದೀ. ಭೂಯ ಶಂಭು ಜಟಾಮಣಿ, ನೀನು ಈಶ್ವರನ ಜಟೆಯ ಮಣಿಯಾಗಿ ಬಿಟ್ಟಿದ್ದೀಯ. ಜನ್ಹೋರ್ ಮಹರ್ಷೀರಿಯಂ ಕನ್ಯಾ ಕಲ್ಮಶನಾಶಿನಿ ಭಗವತಿ ಭಾಗೀರಥಿ ಪಾದುಮಾನ್ ಅಂತ. ಅಂದರೆ ಅದರ ಬಗ್ಗೆ ಸಾಕಷ್ಟು ಸಾಹಿತ್ಯ. ಅಂದರೆ ಗಂಗಾ ಮಾತೆಯ ಗಂಗೆಯ ದಿವ್ಯ ಸ್ಪರ್ಶದಿಂದ ಇಷ್ಟೆಲ್ಲ ಔನ್ನತ್ಯವನ್ನು ಸಾಧಿಸಬಹುದು ಅಂತ ವರ್ಣನೆ. ಅಷ್ಟೆಲ್ಲ ಹಿರಿಮೆ, ಅಷ್ಟೆಲ್ಲ ಉನ್ನತ ಸ್ಥಿತಿ ಇರತಕ್ಕಂತಹ ಗಂಗೆಯನ್ನು ನೋಡಿ ಜ್ವಾಲೆ ಹೇಳ್ತಾ ಇದ್ದಾಳೆ, ಮುಟ್ಟದಂತೆ ಧಾರ್ಮಿಕರಿವರುಂಟೆ, ನೀರು ಮುಟ್ಟದಂತೆ ಎಂತಾಳೊಡಂ, ಆ ಕಡೆ ಇರತಕ್ಕಂತಹ ದಡಕ್ಕೆ ನನ್ನನ್ನು ಸಾಗಿಸಬೇಕು. ಅದಕ್ಕಲ್ಲಿದ್ದವರು ನಾವಿಕರೆಲ್ಲ ಕೇಳಿದ್ರು,
ಬಿಂದು ಮಾತ್ರ ಮೇಲೆ ಬೀಳಲ್ಕೆ ವಿಪ್ರನಂ ಕೊಂದ ಪಾಪಂ ಹೋಗುವುದು. ಇಲ್ಲಿ ಮಿಂದವನ ಗತಿ ಅಂದವಂ ಬಣ್ಣಿಸೋಡ ಅಜನಪವನಲ್ಲ. ನೀನೇದ ಕೇಳಿ ಬಂದೆ ಗಂಗಾಂಬುವ ಮುಟ್ಟದಿರಬಹುದೇ? ಗಂಗಾ ನದಿ ಹೆಸರಿಕೊಂಡು ಗಂಗೆಯನ್ನು ಮುಟ್ಟಲ್ಲ ಅಂತಿದೆಯಲ್ಲ, ಏನು ನಿನ್ನ ಅವಸ್ಥೆ? ಅದಕ್ಕೆ ಜ್ವಾಲ ಹೇಳಿ, ಗಂಗೆಗೆ ದೋಷ ಒಂದುಂಟು, ನಿಮಗೆ ಪೇಳುವುದಿಲ್ಲ, ಮೈದೋರ ಅವಳಿಗೆ ಪೇಳುವೆನು. ಗಂಗಮ್ಮ ನೀವೆಲ್ಲ ಹೇಳ್ತಾ ಇದ್ದೀರಿ, ಅದೊಂದು ದೋಷ ಇದೆ, ಆದ್ರಿಂದ ನಾನು ಅವಳನ್ನ ಮುಟ್ಟಲ್ಲ. ದೋಷ ಏನು ಅಂತ ನೀವು ಕೇಳಿದ್ರೆ ಹೇಳಲ್ಲ, ಅವಳು ಬಂದು ಕೇಳಬೇಕು, ನಾನು ಹೇಳ್ತೀನಿ. ನಾವು ಹೇಳಿದೆ ಭಗವತ್ಪಾದರ ಪ್ರಭಾವ ಲಕ್ಷ್ಮೀಶ್ವರ ಮೇಲೆ ಹೇಗೆ ಆಗಿದೆ ಅಂತ. ಆಲಾವಾದಿ ಪಿತಾಮಹಸ್ಯ ನಿಯತ ವ್ಯಾಪಾರ ಪಾತ್ರೇ ಜಲಂ, ಆತನ ಕಮಂಡಲದಲ್ಲಿ ಇರ್ತಕ್ಕಂಥ ನೀರದು. ಪಶ್ಚಾತ್ ಪನ್ನಗಶಾಯಿನೋ ಭಗವತಃ ಪಾದೋದಕಂ ಪಾವನ, ವಿಷ್ಣುವಿನ ಪಾದದ ಮೇಲೆ ಹರಿದ ನೀರು. ಲಕ್ಷ್ಮೀಶ ಎಷ್ಟು ಸುಂದರವಾಗಿ ಭಗವತ್ಪಾದರ ಪದ್ಯವನ್ನು ಅನುವಾದ ಮಾಡ್ತಾನೆ ಅಂದ್ರೆ, ನೈಗದಿಂದಲನ ಕರಪತ್ರದಗ್ರೋದಕಂ ತಾನೆ ವೈಜಯಂತೀಧರನ ಪಾದಾಂಬು ಶಿವನ ತಲೆಯೈ ಜಡವೆಳೆಗರೆಸಿದ ಜೀವನಂ ಅತಿ ಪಾಪಂಗಳ ಮೈ ಜೋಡ ನುಗಿದು ಬಿಸುಡುವ ಗಂಗೆ ಬೆದರಿದಳ್ಳು ಲೋಕದೊಳ್ಳು ಅಪವಾದ ಕಂಜದವರುಂಟೇ ಅಂತ. ಬ್ರಹ್ಮನ ಕಮಂಡಲದಲ್ಲಿ ಇದ್ದಂತಹ ನೀರು ಪವಿತ್ರವಾಗಿ, ವಿಷ್ಣುವಿನ ಪಾದಸ್ಪರ್ಶದಿಂದ ಪವಿತ್ರತರವಾಗಿ, ಈಶ್ವರನ ತಲೆಯನ್ನು ಹತ್ತಿ ಪವಿತ್ರ ತಮವಾದಂತಹ ಗಂಗೆ ಬೆದರಿದಳ್ ಲೋಕದೊಳ್ ಅಪವಾದ ಕಂಜದವರುಂಟೆ ಕೇಳಿ ಮುನಿಪ. ಗಂಗೆಗೆ ಆಶ್ಚರ್ಯ, ಎಲ್ಲರೂ ನನ್ನನ್ನು ಪವಿತ್ರಾತ್ಮಳು ಅಂತ ಹೇಳ್ತಾ ಇರಬೇಕಾದ್ರೆ ಇವಳು ಯಾವಳೆಯ ಬಂದಿಲ್ಲ, ನನಗೆ ದೋಷ ಇದೆ ಅಂತಿದ್ದಾರೆ. ಅಂಬುರುಹರೋಲಂಬು ಮತ್ಸ್ಯ ಕಕ್ಷಪವಾಲಿ ಕಂಬುಶೀಕರ ಚಕ್ರವಾಲ ಶೈವಾಲ ಕಾದಂಬ ಗಂಭೀರ ಸೈಕತ ಮೃಣಾಳಂಗಳಿವು ತರಗವಯವಗಳಾಗೆ ಇಂಬಾದ ಸೌಂದರ್ಯಮ ನದಿಯ ನಡುವೆ ಪ್ರತಿಬಿಂಬಿಸಿದೊರೆ ಜಗದಂಬೆ ಜಾಹ್ನವಿ ದಿವ್ಯ ರೂಪ ನಳವಡಿಸಿ ಜನರ ಮಧ್ಯದಿಂದೆದ್ದು ಬಂದ ಜ್ವಾಲೆಯಂ ಕೇಳಿದಳು. ಆ ಸಮುದ್ರದೊಳಗೆ ಇರತಕ್ಕಂಥ ಎಲ್ಲ ಅಂಗೋಪಾಂಗಗಳನ್ನು ಆಕೆ ಧರಿಸಿದ ಬಹಳ ಸುಂದರವಾದ ಪದ್ಯ. ಕಾಲ ಎಂದು ಈ ಕಥಾ ಅಂಶವಾದ ಮುಖ್ಯ. ಎಲ್ಲವನ್ನು ಧರಿಸಿ ದಿವ್ಯ ರೂಪ ಅಳವಡಿಸಿ ಜಗದಂಬೆ ಜಾಹ್ನವಿ ಸಲಿಲ ಮಧ್ಯದಿಂದೆದ್ದು ಬಂದು ಆ ಜ್ವಾಲೆಯನ್ನು ಕೇಳಿದಳು. ಅರ್ಥ ಆಯ್ತಲ್ರಿ? ಅರ್ಥ ಆಯ್ತು ಅವನಿಗೆ? ಅವನ ಮನೆಗೂ ಬರಬೇಡ ಬಗ್ಗೆ ಹೇಳಬೇಕು. ನೀವು ಅರ್ಥ ಆಗಿದೆ, ನಾನು ಮುಂದಕ್ಕೆ ಹೋಗಿ ನನ್ನ ಹೆಂಡತಿ ಗಲಾಟೆ ಮಾಡ್ತಾರೆ, ನನಗೇ ಅರ್ಥ ಆಗಿದೆ, ಹೇಗೆ ಮುಂದಕ್ಕೆ ಹೋಗ್ತೇನೆ ಹೇಳಮ್ಮ. ಏನು ನನ್ನ ದೋಷ ಇದೆ ಅಂತ ಹೇಳ್ತಿದೆಯಲ್ಲ, ಅದೇನು ದೋಷ ಹೇಳ್ಬಿಡು. ಜ್ವಾಲೆ ಹೇಳಿದ್ರು, ಇದು ಶುದ್ಧ ಸುಳ್ಳು, ಇದು ಶುದ್ಧ ಅವ್ಯವಹಾರ, ಇದು ಶುದ್ಧ ಅನ್ಯಾಯ, ಮಾತ್ರ ಮುಂದುವರೋದಲ್ಲ. ಆದರೆ ಜ್ವಾಲೆ ಇದು ಪೌರುಷ ಪ್ರಯತ್ನ. ಆ ಜ್ವಾಲೆಯ ಪೌರುಷ ಪ್ರಯತ್ನದಲ್ಲಿ ಸಿದ್ಧಿ ಸಿಗುತ್ತೆ. ಏನೋ ಪೌರುಷದ ಸಿದ್ಧಿ ಇದ್ದೇ ಇದೆ, ಆದರೆ ಅಂತಿಮ ನಿರ್ಣಯ ದೈವದ್ದು, ಅಂತಿಮ ನಿರ್ಣಯ ವಿಧಿಯದು ಅನ್ನುವುದನ್ನು ಹೇಳ್ತಾ ಇದ್ದೇನೆ ಲಕ್ಷ್ಮೀಶ. ಅವಳು ನೋಡಮ್ಮ, ನಾನೇ ನಿನ್ನ ಬೈಬೇಕು ಅಂತ ಮಾತಾಡ್ತಾ ಇಲ್ಲ, ಆದರೆ ಜನರು ಹೇಳ್ತಾರೆ ನೀನೇನೋ ಬಂಜೇನಂತಲ್ಲ ಅಂದು. ಬಂಜೆಯನ್ನು ಮುಕ್ತವಾದ ಒಂದು ಹಳೆ ಕಾಲದ ಒಂದು ಕತೆ ಬಿಡಿ, ಈ ಮಾತಲ್ಲ. ಯಾರಿಗೆ ಮಕ್ಕಳಿರುವುದಿಲ್ಲವೋ ಅವರು ಸ್ಪರ್ಶಕ್ಕೆ ಇಲ್ಲ ಅನ್ನೋ ಅರ್ಥದಲ್ಲಿ. ನನಗೆ ಹೇಳಿದೆ, ಬುದ್ಧಿ ಇದೆ ನನಗೆ, ತಲೆಗೆ ಹೇಳಿದೆ ನನಗೆ. ನನಗೆ ಮಗಳಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ?
ಗಂಗಾ ಸಂಭವ ಭೀಷ್ಮಾಚಾರ್ಯ ಇದ್ದಾರಲ್ಲ ನನ್ನ ಮಗ ಅಂದ್ರೆ ಹೇಗೆ ಹೇಳ್ತಾ ಇದೆಯಾ ನೀನು? ಓ ಅದ ಹಳೆ ಕಥೆ ಏನಾಯ್ತು ಗೊತ್ತಾ? ನಿನ್ ಮಗನ್ ಸಾಯಿಸ್ತಿರಲ್ಲ, ಹೇಗೆ ಸಾಯಿಸೋದು ಗೊತ್ತಾ ನಿಮಗೆ? ಹಿಂದಿನ ದಿವಸ ಈ ಪಾಂಡವರು ಹೋಗಿ ಅಲ್ಲ ಕಥೆ ಹೇಳಿದ್ದೀನಿ, ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಿ ತಾತ ನಿಮ್ಗೆ ಸಾಯಿಸೋದು ಹೇಗೆ ಅಂತ ಕೇಳ್ಕೊಂಡು ಬಂದ್ರು. ಪಾಪ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ, ನೋಡಪ್ಪ ನನ್ನ ಸಾಯಿಸೋಕ್ಕಾಗಲ್ಲ, ಯಾರಿಗೂ ನನ್ನ ಸಾಯಿಸೋಕ್ಕಾಗಲ್ಲ, ನಾನು ಸಾಯ್ತೀನಿ ಮಾತ್ರ ನಾನು ಸಾಯ್ತೀನಿ ಅಷ್ಟೇ. ಸಾಯಿಸಲೇಬೇಕು, ನೀವು ಸಾಯಿಸಬೇಕು ಅಂತ ಬಂದಿದ್ದೀವಿ, ಈಗ ನಿಮಗೆ ಯುದ್ಧ ಮುಂದುವರಿಯಲ್ಲ, ಸಾಯಿಸಲೇಬೇಕು ಅಂತ ಒಂದು ಕೆಲಸ ಮಾಡಿ. ನನ್ನೊಂದು ಪ್ರತಿಜ್ಞೆ ಇದೆ, ನಾನು ನಪುಂಸಕರ ಜೊತೆಗೆ ಯುದ್ಧ ಮಾಡುವುದಿಲ್ಲ ಅನ್ನೋದೊಂದು ಪ್ರತಿಜ್ಞೆ. ಹೀಗೆ ಶಿಖಂಡಿಯನ್ನು ಕರೆದುಕೊಂಡು ಬಂದು ಮಾರನೇ ದಿವಸ ಯುದ್ಧ ಮಾಡಿ. ನನ್ನ ಮುಂದೆ ಶಿಖಂಡಿ ಬರ್ತಾ ಇದ್ದಾರೆ, ನಾನು ನನ್ನ ಬಾಣಗಳನ್ನ ಬಿಲ್ಲುವನ್ನ ಕಾಯ್ತಾನೆ. ಅಲ್ಲಿಗೆ ನನಗೆ ಯುದ್ಧ ಮುಗಿತು. ಎಲ್ಲ ಗೊತ್ತು ನಮಗೆ. ಅಲ್ಲ, ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಮಾರನೇ ದಿವಸ ಬಂದ್ರು, ಶಿಖಂಡಿ ಮುಂದೆ ಇದ್ದ ತಕ್ಷಣ ಭೀಷ್ಮಾಚಾರ್ಯ ಹೇಳಿದರು, ಶಿವಮಹಾದೇವ, ಈ ನಪುಂಸಕನೊಡನೆ ಸಮರವೇ? ಛೇ, ನಪುಂಸಕನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ತೆಗೆ ಎನ್ನುತ್ತ ಚಾಪವ ರಥದೊಳಗೆ ಇಳುಹಿದನು ಗಂಗಾಸೂನು ವೈರದಲ್ಲಿ. ಹಿಡ್ಕೊಂಡಿದ್ದಂಥ ಬಿಲ್ಲನ್ನೇ ಹೇಳ್ಬಿಟ್ಟ, ನಾನು ನಪುಂಸಕನ ಜೊತೆಗೆ ಯುದ್ಧ ಮಾಡೋದಿಲ್ಲಪ್ಪ, ನನ್ನ ಯುದ್ಧ ಮುಕ್ತಾಯವಾಯಿತು ಅಂತ ಹೇಳಿ ಗಂಗಾಸೂನು ವಹಿರದಲ್ಲಿ ಚಾಪವನ್ನು ಇಳುಹಿದನು ರಥದೊಳಗೆ. ಬಿಲ್ ಬಿಟ್ಬಿಟ್ಟೆ. ಅಲ್ಲಿ ಮುಗಿದು ಭೀಷ್ಮಾಚಾರ್ಯ ಪ್ರಕಾರ ಯುದ್ಧ ಮುಕ್ತಾಯ. ಇನ್ನೇನಿದೆ, ಭೀಷ್ಮಾಚಾರ್ಯರು ಯುದ್ಧ ಮುಕ್ತಾಯವಾಯಿತು ಅಂತ ಹೇಳಿ ಶಸ್ತ್ರ ಸನ್ಯಾಸ ಮಾಡಿದ್ರೆ ಇನ್ನೇನಿದೆ, ಯುದ್ಧ ಮುಗೀತು? ಮುಗಿಲಿಲ್ಲ. ಪಾಂಡವರ ಕಡೆಯಿಂದ ಅರ್ಜುನನಿಂದ ಬಾಣಗಳು ಬರೋಕ್ಕೆ ಶುರುವಾಯಿತು. ನೋಟ ಕರೆಯಲು ಶಿಖಂಡಿಯ ಬಾಣ ಅಂತ, ಅದು ಶಿಖಂಡಿ ಬಾಣ ಅಲ್ಲ. ನನಗೆ ಧಾರ್ಮಿಕ ಚಿಂತನೆಯಲ್ಲಿ ಅರ್ಥವೇ ಆಗದ ವಿಷಯ ಈ ಒಂದೆರಡು ಬರುತ್ತೆ. ಅದರಲ್ಲೂ ಇದೊಂದು. ಭೀಷ್ಮಾಚಾರ್ಯರು ಮುದುಕ, ತಾತ, ಮಹಾವೀರಾಗ್ರಣಿ, 10 ದಿವಸಗಳು ಯುದ್ಧ ಮಾಡಿರತಕ್ಕಂಥ ಮಹಾಸೇನಾನಿ. ಆಗ ನಾನು ಶಸ್ತ್ರಗಳನ್ನು ಕೆಳಗೆ ಇಟ್ಟಿದ್ದೇನೆ ಅಂತ ಘೋಷಿಸಿದರೆ ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ ನೀವು? ತಿರ್ಗಾ ಯಾಕೆ ಬಾಣ ಬಿಡ್ತಾ ಇದ್ದೀರಿ? ಯುದ್ಧ ಇಲ್ಲ ಅಂತ ಕೈ ಇಟ್ಟಿದ. ನೀವು ನಿಮ್ಮ ಚಲನಚಿತ್ರಗಳೆಲ್ಲ ನೋಡಿರ್ತೀವಿ, ಯಾರಾದ್ರೂ ಗುಂಡು ಹೊಡೆಯೋದು ಸಿದ್ಧಾದ ಕೈ ಇಟ್ಟಿದ್ದಾರೆ. ಅರ್ಥ ನಾನು ಶರಣಾರ್ಥಿ ಆಗ್ತೀನಿ, ನಾನು ಯುದ್ಧ ಹೊಡೆಯುವ ಒಂದು ಗುಂಡು ಹೊಡಿಬೇಡಿ, ಅದು ಸಂಕೇತವೇ ಇದೆ. ಕೈಗಳನ್ನ ಎತ್ತಿದ್ರೆ ಕೈಗಳೇ ಬಾಣ ಬಿಡೋದು. ಓ ಅಂತಾರೆ ಪಾಪ ಭೀಷ್ಮಾಚಾರ್ಯ. ಪರಶುರಾಮರ ಕೊಡಲಿ ಕಡಿತವ ಸಹಿಸುವೆನು, ಪ್ರಳಯ ರುದ್ರನ ತಿವಿತಕ್ಕೆ ಅಂಜೋದಿಲ್ಲ, ಸಿಡಿಲು ಬಡಿದರೆ ರೋಮ ಅಳುಕದು. ಹೇಳ್ತಾ ಇದ್ದಾರೆ, ಬಾಣ ಬಿಡಬೇಡ್ರಿ, ಪರಶುರಾಮನ ಗಂಡು ಬಡಲಿಗೊಂದು ಹೊಡೆದ್ರು ನಾನು ತರ್ಕೊಳ್ತೀನಿ, ನನಗೆ ಆಗೋದಿಲ್ಲ. ಆದರೆ ಬಾಣ ಬಿಡಬೇಡಿ, ನನ್ನ ಕೈಗಳಲ್ಲಿ ಬಿಲ್ಲಿಲ್ಲ, ಬಾಣ ಇಲ್ಲ ಅಂತ ಹೇಳ್ತಾ ಇದ್ರೆ ಅರ್ಜುನ ಬಾಣ ಬಿಡ್ತಾನೇ ಇದ್ದಾನೆ. ಶಿಖಂಡಿಯ ಕೋಲುಗಳು ಇವು ಅಲ್ಲ, ಇದು ಶಿಖಂಡಿ ಬಿಡ್ತಾ ಇರೋದಲ್ಲ, ಸಮರವು ನನಗೆ ನಿಂತುದು, ಕೋಲು ಪಾರ್ಥನವಿವು. ಇದು ಅರ್ಜುನ ಬಾಣವಿವು. ಯಾವ ಸೀಮೆ ದೊಡ್ಡ ಮನುಷ್ಯ ಅಂದ್ರೆ ಅರ್ಜುನ. ಮುದುಕ, ತಾತ ಬಿಡ್ಬಿಡಿ ಅದೆಲ್ಲನು, ಒಬ್ಬ ಯೋಧ. ಯುದ್ಧ ಮಾಡ್ತಾ ಇದ್ದೀರಿ, ಧರ್ಮ ಯುದ್ಧವೇ ಅಂತ ಹೇಳ್ಕೊಳ್ತಾ ಇದ್ದೀರಿ ನೀವು. ಧರ್ಮ ಯುದ್ಧದಲ್ಲಿ ಅರ್ಜುನ ಯುದ್ಧವನ್ನು ಮಾಡುತ್ತಿರುವುದು ವಿರೋಧಿಯ ಹತ್ತಿರಲೇ ಅಂತ ಇಟ್ಕೊಳ್ಳಿ. ಭೀಷ್ಮಾಚಾರ್ಯರು ಬಹಳ ದೊಡ್ಡವರು, ಅದೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಯುದ್ಧ ಮಾಡುತ್ತಿದ್ದಾಗ ಪ್ರತಿರೋಧಿಯೊಬ್ಬ ನಾನು ಯುದ್ಧ ನಿಲ್ಲಿಸಿದ್ದೇನೆಯಾ ಅಂತ ಹೇಳಿದ್ರು ಬಾಣ ಬಿಟ್ಟು
ಚೇಳ ಬೆನ್ನಿನೋಳು ಹುಟ್ಟುವ ಬಾಲವೃಶ್ಚಕನಂತೆ ನಮಗೆ ಒಂದು ಸೂಜಿ ಚುಜಾದಿವೆ ಅಂಥದ್ದು ಬಾಣಗಳು ದೇಹದ ಒಳಗೆ ಹೋಗಿ ಹೊರಗಡೆ ಬಂದಿವೆ. ಯುದ್ಧವು ನಿಂದುದು ತನಗೆ ಅಂತ ಹೇಳಿ ಮೆಲ್ಲಿಗೆ ಆಗಿರ್ತಾರೆ ಕೃಷ್ಣ. ನೀವು ಆ ಪ್ರಕರಣವನ್ನು ಕುಮಾರವ್ಯಾಸನಲ್ಲಿ ಓದಿದರೆ ಹೊಟ್ಟರು ಹೋಗ್ಬಿಡುತ್ತೆ ನಿಮಗೆ, ಅಳುತ್ತಾ ಕುತ್ಕೊಂಡ್ಬಿಡ್ತೀವಿ ಒಂದಷ್ಟು ಕಾಲ. ಅಂಥ ದುಃಖಮಯ ಸನ್ನಿವೇಶ. ಜ್ವಾಲೆ ಅದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ ಗಂಗೆಗೆ. ಅವಳು ಸಿಟ್ಟು ಬರಲಿ, ನನ್ನ ಮಗನನ್ನ ಈ ರೀತಿ ಸಾಯಿಸ್ಬಿಟ್ನ ಅರ್ಜುನ ಅಂತ. ಕಚ್ಚಿತಮರಾಪರೆಯ ಕೋಪಮೆತ್ತಿದ ಹಸ್ತದಿ ಭೀಷ್ಮರಂ ಧುರದೊಳು ಹೆಚ್ಚು ಕೊಂದರ್ಜುನನ ತಲೆಯನ ಕನಸುತಂ ಕೊಚ್ಚಿ ಕೆಳಗೆ ತಿಂಗಳಾರಗೆ ಆಹವದೊಳೆಂದು ಉಚ್ಚರಿಸಿ ಶಾಪಮಂ ಕೊಟ್ಟಳೈಗಳ್ ದಿವ್ಯಕಟಿನಿ. ನನ್ನ ಮಗನನ್ನ ಪಾಪ ಅವನು ಮುದುಕನಾಗಿಬಿಟ್ಟಿದ್ದ ಅಷ್ಟೊತ್ತಲ್ಲಿ. ಆ ಮುದುಕನನ್ನು ಶಸ್ತ್ರ ವಿಸರ್ಜನೆಯನ್ನು ಮಾಡಿದಂತಹ ಒಬ್ಬ ವೃದ್ಧನನ್ನು ನಿಷ್ಕರುಣಿಯಾಗಿ ಯುದ್ಧದ ನಿಯಮವನ್ನು ಮೀರಿ ಹೊಡೆದಾಕ್ಬಿಟ್ರ. ಬೆಚ್ಚಿತು ಅಮರಾಪಗೆಯ ಕೋಪ, ಗಂಗಾದೇವಿಯ ಕೋಪ ಹೆಚ್ಚಿ ಎತ್ತಿದ ಹಸ್ತದಿಂ ಭೀಷ್ಮ, ಅವಳೇ ಮಂತ್ರಜಲ ತಗೊಂಡು ಶಾಪ ಹೊಡೆದಿ, ಅವಳೇ ಮಂತ್ರಜಲ. ಎತ್ತಿದ ಹಸ್ತದಿಂ ಭೀಷ್ಮನಂ ಧುರದೊಳು ಹೆಚ್ಚು ಕೊಂದರ್ಜುನನ ತಲೆಯನು ಆತನ ಸುತಂ ಕೊಚ್ಚಿ ಕೆಳಹರಿ ತಿಂಗಳಾರಕ್ಕೆ ಆಹವದೊಳು. ಅರ್ಥ ಆಯ್ತೇನ್ರಿ? ಇದೇ ಯುದ್ಧ ಭೂಮಿಯಲ್ಲಿ ಇನ್ನು 6 ತಿಂಗಳೊಳಗಾಗಿ ಯಾರು ನನ್ನವನನ್ನು ಕೊಂದರೋ ಆತನನ್ನು ಆತನ ಮಗ ಕೊಲ್ಲಲಿ ಎಂದುಚ್ಚರಿಸಿ ಶಾಪವನ್ನು ಕೊಟ್ಟು ಅಡಗಿದಳ್ ಜಲದ ಮಧ್ಯದೊಳ್ ದಿವಿಜಕಟಿನಿ. ಇದು ಜ್ವಾಲೆಯ ಪೌರುಷ ಪ್ರಯತ್ನ. ಇದಕ್ಕೆ ನಿವಾರಣೆ ಮಾಡಬೇಕಾದ್ರೆ ಮತ್ತೆ ಇಲ್ಲಿಯೇ ಬರಬೇಕು. ಅದು ಬರ್ಬೇಕಾದ್ರೆ ಆಗಲೇ ಹೇಳಿದೆ 4-5 ದಿವಸ ಆಗಬೇಕು. ಲಕ್ಷ್ಮೀಶ ಬರೀತಾನೆ, ನಾರಿಯರ ಛಲವೆಂತೂರೋ ಈ ಹೆಂಗಸ ನಂಬಕಾಗೋದಿಲ್ರಿ. ಉಳಿದರೆ ಅವರು ಬಹಳ ಗೌರಿಯರಿದ್ದಾಗಿರ್ತಾರೆ, ತುಂಬಾ ಆತ್ಮೀಯರಾಗಿರ್ತಾರೆ, ಪ್ರಿಯರಾಗಿರ್ತಾರೆ, ಸಕಲಾಗಿರ್ತಾರೆ. ಸಿಟ್ಟು ಮಾಡಿಕೊಂಡ್ರೋ ಅವರು ರೌದ್ರ ರೂಪವನ್ನು ನೋಡ್ಬೇಕು ನೀವು ಅಂತ. ಬೇರೆ ಯುದ್ಧ ಬೇಕಾಗಿಲ್ಲ. ನಿಮ್ಮ ಮನೆ ನಿಮ್ಮ ಹೆಂಡತಿ ಸಿಬ್ಬರಿಸಿ ತಲೆ ಕಳ್ಕೊಂಡ್ಬಿಟ್ಟಾರೆ, ತುಂಬ ಮಾಡಿಸ್ಕೊಂತಾರೆ, ಅವ್ರು ಹೋಗ್ತಾರೆ. ದೇವರೇ ಗಂಡಸನ್ನ ಯಾರು ಹಿಡಿಯಕ್ಕೆ ಆಗಿಲ್ಲ. ಅವ್ರು ಸಿಟ್ಟು ಮಾಡಿಕೊಂಡ್ರೆ ಸಾಕು. ನಿಜವಾದ ಛಲ ನಿಂತು, ನಾರಿಯರ ಛಲ ನಿಂತುಟೋ ಭಾಗೀರಥಿಗೆ ಕೋಪಮಂಬರಿಸಿ ಶಾಪಮಂ ಕೊಡಿಸಿದ ಜ್ವಾಲೆ ಅದು ಸಾಲದೆಂದು ಸುರನದಿಯ ತೀರದೊಳ್ ವನ್ಹಿ ಪ್ರವೇಶಮಂ ಮಾಡಿ ಜಂಭಾರಿ ತನಯನ ಸೂನು ಬಬ್ರುವಾಹನನ ಮೂಡಿಗೆಯೊಳಂಬಾಗಿದ್ದಳು. ಜ್ವಾಲೆ ಅಗ್ನಿ ಪ್ರವೇಶವನ್ನು ಮಾಡಿ ಜ್ವಾಲಾಸ್ತ್ರವಾಗಿ ಪರಿವರ್ತಿತವಾಗಿ ಜಂಭಾರಿ ತನಯ, ಜಂಭಾರಿ ಅಂದ್ರೆ ಇಂದ್ರ, ಅವನ ತನಯ ಅಂದ್ರೆ ಅರ್ಜುನ. ಜಂಭಾರಿ ತನಯನ ಸೂನು ಅಂದ್ರೆ ಅವನ ಮಗ ಅಂದ್ರೆ ಬಬ್ರುವಾಹನ. ಜಂಭಾರಿ ತನಯನ ಸೂನು ಬಬ್ರುವಾಹನನ ಮೂಡಿಗೆ ಬತ್ತಳಿಕೆಯಲ್ಲಿ ಅಂಬಾಗಿದ್ದಳು. ಒಂದು ಬಾಣವಾಗಿ ಹೋಗಿ ಸೇರ್ಕೊಂಡ್ರು. ಆಯ್ತು, ಹಿಂಗಸನ್ನು ಮಾತಾಡಿಸೋಕೆ ಬಹಳ ಎಚ್ಚರಿಕೆ ಇದ್ರೆ ಗಂಡಸರೆಲ್ಲರೂ ನನ್ನೂ ಸೇರ್ಕೊಂಡು ನನಗೆ ಹೆದರಿಕೆ ಇದೆ. ಮನೆಗೆ ಬಂದ್ರೆ ಗಂಡು ನನ್ನ ಹೆಂಡತಿ ಇನ್ಯಾವ ಅವತಾರವನ್ನು ತಾಳುತ್ತಾಳು. ಅಲ್ಲಿ ಜ್ವಾಲೆ ಇಲ್ಲ, ಜ್ವಾಲಾಸ್ತ್ರವಾಗಿದ್ದ. ಜ್ವಾಲಾಸ್ತ್ರವಾಗಿ ಬಬ್ರುವಾಹನನ ಬತ್ತಳಿಕೆಯಲ್ಲಿ ಹೋಗಿ ಸೇರಿಕೊಂಡಿದ್ದಾಳೆ. ಆ ಬಾಣ ಹೊರಗೆ ಬರಬೇಕಾದ್ರೆ ಬಬ್ರುವಾಹನ ಕಥೆಯನ್ನೆಲ್ಲ ನಾವು ನೋಡಬೇಕು. ಆ ಬಬ್ರುವಾಹನನ ಕಥೆಯನ್ನು ನೋಡುವುದಕ್ಕೆ ಮುನ್ನ ಮಹಾವೈಷ್ಣವ ಶಿರೋಮಣಿಯಾಗಿರತಕ್ಕಂಥ ಒಬ್ಬ ಭಕ್ತನನ್ನು ನೋಡಬೇಕು ನಾವು. ಇಡೀ ಜೈಮಿ ಭಾರತದಲ್ಲಿ ಹಲವಾರು ಕಥೆಗಳಲ್ಲಿ ನನ್ನನ್ನು ಕಟ್ಟಿ ಹಾಕಿದ್ದು ಆ ಸುಧನ್ವ ಪ್ರಸಂಗ. ಅದನ್ನು ನಾವು ನೋಡಬೇಕು. ಅದನ್ನು ಬಹುಶಃ ನಾಡಿದ್ರೊಳಗೆ ನೋಡ್ತೀವಿ ಅಂತ ಕಾಣುತ್ತೆ.
ಈಗ ಅವ್ರು ನೋಡ್ಬೇಕಾದ್ರೆ ಅರ್ಜುನ ತನ್ನ ಪ್ರಯಾಣವನ್ನು ಮುಂದುವರಿಸಬೇಕಲ್ಲ. ಅರ್ಜುನನ ಕುದುರೆ ಹೋಗ್ತಾ ಇದೆ ವಿವರಣೆಯನ್ನೆಲ್ಲ ಬಿಟ್ಬಿಡೋಣ. ಹೋಗ್ತಾ ಇದ್ರೆ ಆ ಕುದುರೆ ಓಡ್ತಾ ಇದ್ರೆ ಒಂದ್ ಕಡೆ ಹೋದ್ರೆ ಆ ಕುದುರೆ ಗೊರಸುಗಳನ್ನ ಬಂಡೆ ಹಿಡ್ಕೊಂಡ್ಬಿಡ್ತಾರೆ. ಕಾಲಿಡಲ್ಕ ಖುರ ಪುಟಮನ್, ಕುದುರೆಯ ಗೊರಸನ್ನ ಆ ಬಂಡೆ ಹಿಡಿದು ಬಿಟ್ಟಿದೆ, ಮುನ್ನಡೆಯಕ್ಕಾಗ್ತಾ ಇಲ್ಲ. ಯಾರು ಸೈನಿಕರೋ ವಿರೋಧಿಗಳೋ ವೈರಿಗಳೋ ಶತ್ರುಗಳೋ ಬಂದ್ರೆ ಯುದ್ಧ ಮಾಡಬಹುದು, ಆದರೆ ಶತ್ರು ಇಲ್ಲ. ಈಗ ಬಂಡೆ ಏನ್ ಮಾಡ್ತದೆ? ಆ ಕುದುರೆ ಸ್ತಬ್ಧವಾಗಿಬಿಟ್ಟಿದೆ, ದರಿದ್ರನ ಮನೋರಥದಂತೆ. ಅರ್ಜುನ ಹೇಳಿದ, ಸುತ್ತಮುತ್ತ ಯಾವ್ದಾದ್ರು ಆಶ್ರಮಗಳಿದ್ರೆ ನೋಡಿ, ಅಲ್ಲಿ ಯಾರು ಇಂಥ ಸ್ವಾಮಿಗಳು ಕೂತಿದ್ದೆ, ಹೋಗಿ ಅವನು ಕೇಳ್ಕೊಳ್ಳೋಣ ಏನಾಗಿದೆ ಸಮಸ್ಯೆ ಅಂತ ಹೇಳಿದಾಗ ಸೈನಿಕರು ಬಂದು ಹೇಳಿದ್ರು, ಇಲ್ಲೊಂದು ಸೌಭರಿಗಳ ಆಶ್ರಮ ಇದೆ, ಬಿಸಿವಾಂಡರವಿಯೋ ತಂಪಿಡಿದಿರದ ಚಂದ್ರಮನೋ ಫಣಿಯನೊಲ್ಲದ ವಿಷ್ಣುವೋ ರಜಮಂ ಪೊರ್ದದಂಬುಜಾಸನನೋ. ಅಂತೂ ಸುಖಯೋಗದೊಳಿಪ್ಪ ಸೌಭರಿ ಮುನೀಂದ್ರನಂ ಅರ್ಜುನ ಹೋಗಿ ಭೇಟಿ ಮಾಡ್ದ. ಅವನದು ಆಶ್ರಮ ಇತ್ತು, ಆ ಆಶ್ರಮಕ್ಕೆ ಹೋದ್ರು. ಅವನು ಪಡಿತಲ್ಪಾಯಲ್ಲಿದೆ ಇರತಕ್ಕಂಥ ವಿಷ್ಣುವಿನಂತೆ ಇದ್ದ. ವಿಷಕಂಠನಲ್ಲದಂತಹ ರುದ್ರ ಇದ್ರೆ, ಅಂದ್ರೆ ತ್ರಿಮೂರ್ತಿಗಳ ಸ್ವರೂಪದಲ್ಲಿಯೂ ಇದ್ದಂತಹ ಒಬ್ಬ ಋಷಿಯನ್ನು ಕಂಡಿದ್ದಾರೆ. ಆ ಋಷಿ ಒಂದು ಪದ ಬರುತ್ತೆ, ಸುಖ ಯೋಗದೊಳ್ ಇರ್ಪ ಸೌಹರಿ ಮುನೀಂದ್ರನಂ ಕಂಡನು ಅಂತ. ಅವನು ಸುಖಯೋಗದಲ್ಲಿ ಇದ್ದನಂತೆ. ನಮಗೆ ಯೋಗ ಅನ್ನುವುದಕ್ಕೆ ಮೂಲಗಳು ಒಂದು 4 ಇವೆ. ತುಂಬಾ ಪ್ರಸಿದ್ಧವಾಗಿರತಕ್ಕಂಥದ್ದು ಪತಂಜಲಿ ಯೋಗ ಸೂತ್ರಗಳು ಅಂತ. ಇನ್ನೊಂದು ಆಧಾರ ಸಹಿತವಾಗಿ ಯೋಗ ಅನ್ನುವ ಹೆಸರವನ್ನೇ ಹೊಂದಿರತಕ್ಕಂತಹ ಒಂದು ಪುಸ್ತಕ ಯಾಜ್ಞವಲ್ಕ್ಯ ಮಹರ್ಷಿಗಳು. ಸ್ವಾತ್ಮಾರಾಮರ ಹಠಯೋಗ ಪ್ರದೀಪಿಕೆ ಎನ್ನುವುದೊಂದು. ಈ ಯೋಗಗಳ ಮಧ್ಯದಲ್ಲಿ ಪ್ರಸಿದ್ಧವಾದ ಯೋಗ ಅಂದರೆ, ಭಾರತದಲ್ಲಿ ಯೋಗದ ಪ್ರಾತಿನಿಧಿಕವನ್ನು ಪ್ರಧಾನಮಂತ್ರಿಗಳು ಮೋದಿಯವರು ಬರತಕ್ಕ ಯಾವುದೇ ವಿದೇಶಿ ಅತಿಥಿಗೆ ಕೊಡತಕ್ಕಂಥ ಯೋಗ ಕೃತಿ ಎಂದರೆ ಅದು ಭಗವದ್ಗೀತೆ, ಅದು ಯೋಗಶಾಸ್ತ್ರ. ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಯೋಗಶಾಸ್ತ್ರೇ ಹೇಳ್ತಕ್ಕಂಥದ್ದು. ಹೀಗಾಗಿ ಭಗವದ್ಗೀತೆಯಲ್ಲಿ ಬರತಕ್ಕಂತಹ ಯೋಗವನ್ನು ಯೋಗ ಅಂತ ಕರೀತಕ್ಕಂಥ. ಭಗವದ್ಗೀತೆ ಯೋಗವನ್ನು ಅಧ್ಯಯನ ಮಾಡಬೇಕಾದ್ರೆ ಅಧ್ಯಯನ ಮಾಡಬೇಕು. ನೀವೊಂದು 10 ವರ್ಷ ಆದರೂ ಅಧ್ಯಯನ ಮಾಡಬೇಕು. ಆಗಲೇ ಯೋಗ ತನ್ನ ಗುಟ್ಟನ್ನು ಬಿಟ್ಟುಕೊಡುವುದು. ಯೋಗ ಕರ್ಮಸು ಕುಶಲ, ಬಹಳ ಪುಟಾಣಿ. ಯೋಗ ಅಂದ್ರೆ ಏನೇ ಅಂದ್ರೆ ಬಹಳ ಅದ್ಭುತವಾದಂತಹ ನಿರೂಪಣೆ ಶ್ರೀಕೃಷ್ಣ ಮಾಡಿದ್ದು. ಯೋಗ ಕರ್ಮಸು ಕೌಶಲಂ. ನೀವೇನು ಮಾಡಬೇಕಾಗಿಲ್ರಿ, ನಿಮ್ಮ ನಿಮ್ಮ ಕೆಲಸಗಳನ್ನ ಯೋಗ್ಯವಾಗಿ ಶುದ್ಧವಾಗಿ ವಿಮುಕ್ತ ಮನಸ್ಸಿನಿಂದ ಅಂಟಿಕೊಳ್ಳದೆ ನಿಮ್ಮ ಕೆಲಸ ನೀವು ಚೆನ್ನಾಗಿ ಮಾಡಬೇಕಪ್ಪ, ಅದೇ ಯೋಗ. ಕಸ ಬಳಿತಾ ಇದ್ದೀರಿ ಅಂದ್ರೆ ಯಾರು ಬಂದು ಹೇಳೋದು ಏನು ಬಿಗಿದೆಯಲ್ಲ ಅಂತ ಹೇಳೋದು. ತಪಸ್ವಿಯಾಗಿ ನೀವು ಕಸವನ್ನು ಗುಡಿಸಿದರೆ ಅದು ಯೋಗ. ಅಡುಗೆಯನ್ನು ಮಾಡಿದ ಮೇಲೆ ಊಟಕ್ಕೆ ಬಡಿಸ ಉಪ್ಪು ಜಾಸ್ತಿ ಆಗಿದೆ, ಹುಳಿ ಕಮ್ಮಿ ಆಗಿದೆ ಅಂತ ಹೇಳಬಾರದು. ಹಾಗೆ ಹೇಳದೇ ಇರುವಂತೆ ಅಡುಗೆಯನ್ನು ಮಾಡಿದ್ರೆ ಅದು ಒಂದು ಯೋಗ. ಪಾಠವನ್ನು ಮಾಡತಕ್ಕಂಥ ಮೇಷ್ಟ್ರುಗಳು ಪ್ರತಿಯೊಂದು ಶಾಲೆಯಲ್ಲೂ ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ 100 ಜನ ಉಪಾಧ್ಯಾಯರಿರ್ತಾರೆ.
ಆದ್ರೆ ಯಾರು ಒಬ್ಬರಿಬ್ಬರು ಉಪಾಧ್ಯಾಯರು ಮಾತ್ರ ಜನರ ವಿದ್ಯಾರ್ಥಿಗಳ ಮನಸ್ಸನ್ನು ಉಳಿದುಬಿಡ್ತಾರೆ. ಅವರು ಮಾಡತಕ್ಕಂಥದ್ದು ಯೋಗ. ಯೋಗ ಕರ್ಮಸು ಕೌಶಲಂ. ನೀವು ಮಾಡತಕ್ಕಂತಹ ಕರ್ಮ ಕೌಶಲ್ಯದಿಂದ ಕೂಡಿದ್ದರೆ, ಕುಶಲವಾಗಿದ್ದರೆ, ಅದಕ್ಕೊಂದು ಧ್ವನಿ ಇದೆ. ಕೌಶಲ್ಯ ಕುಶಲ ಇದಕ್ಕೆಲ್ಲ. ಯೋಗಿಯ ಬದುಕನ್ನು ಬಾಳಿ ತೋರಿಸಿದವರು ಮಹಾನ್ ಯೋಗಿ ಶ್ರೀರಾಮಚಂದ್ರರು. ಅವರ ತಾಯಿಯ ಹೆಸರು ಕೌಸಲ್ಯ. ಕೌಶಲ ಕರ್ಮ ಕೌಶಲಂ. ಯೋಗದ ಮೂಲ ನೆಲೆ ಕೌಸಲ್ಯ ದೇವಿಯಲ್ಲಿ, ಅದು ರಾಮರಲ್ಲಿ ಉಜ್ವಲಿಸಿತು, ಪ್ರಜ್ವಲಿಸಿತು. ಆ ಶ್ರೀರಾಮರು ತಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸಿದರು, ಅಯೋಧ್ಯೆಯಲ್ಲಿ ಇದ್ದಾಗ ಹೇಗೆ ನಿಭಾಯಿಸಿದರು, ಅರಣ್ಯದಲ್ಲಿ ಇದ್ದಾಗ ಹೇಗೆ ನಡೆದರು, ಶತ್ರುವಿನ ಜೊತೆಗೆ ಹೇಗೆ ತೋರಿಸಿಕೊಂಡರು, ಕ್ಷಮಿಸುವಾಗ ಹೇಗೆ ಕ್ಷಮಿಸಿದರು. ಯೋಗ ಕರ್ಮಸು ಕೌಶಲಂ. ಸಮತ್ವಂ ಯೋಗ ಮುಖ್ಯತೆ. ನೀವು ಸಮಸ್ಥಿತಿಯಲ್ಲಿ ಇದ್ದರೆ, ಏರುಪೇರಾಗದೆ, ಉದ್ವಿಗ್ನರಾಗದೆ, ಕುಣಿದು ಕೇಕೆ ಹಾಕದೆ, ಅತ್ತು ಗೋಳಾಡದೆ ಸಮಸ್ಥಿತಿಯಲ್ಲಿದ್ದರೆ ಅದು ಯೋಗ. ಆ ಯೋಗದಲ್ಲಿ ಅಸೌಹರಿ ಮುನಿಗಳು ಇದ್ದರು. ಅವರ ಹತ್ರ ಹೋಗಿ ಅರ್ಜುನ ತನ್ನ ಪ್ರಲಾಪವನ್ನು ಮಾಡ. ಹೀಗೆ ಬಂಡೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ನನ್ನ ಕುದುರೆ ಕಾಲುಗಳು, ಏನ್ ಮಾಡ್ಬೇಕು ಸ್ವಾಮಿ, ಯಾಕೆ ಹೀಗಾಯಿತು? ಅವ್ರು ಹೇಳಿದ್ರು, ಆಯ್ತು ಅದಕ್ಕೊಂದು ಕಥೆ ಇದೆ ಕಮಲೇಶ್, ನೀವು ಆ ಕಥೆ ನಡೆದ ನನ್ನ ಕರೀರಿ ಅಂತ ಹೇಳಿದ್ದೇನೆ, ಇವತ್ತು ಬಂದಿದ್ದೀನಿ, ನಾಳೆಯಿಂದ ಆ ಕಥೆ ಆರಂಭ ಆಗುತ್ತೆ. ನಾಳೆ ಮುಗಿದೋದು ಪುರಾಣಿ ಕಥೆ ಇದೆ, ಆದ್ರಿಂದ ನೀವು ನಾಳೆ ಬನ್ನಿ ಅಂತ ಹೇಳೋದಕ್ಕೆ. ನಮ್ಮ ಬಂಗಾರೇಶ್ ಅವರು ಪಂಚಾಕ್ಷರಿ ಗವಾಯಿಗಳನ್ನು ಚಲನಚಿತ್ರ ನೋಡಿದಿರಿ ನೀವು? ಪಂಚಾಕ್ಷರಿ ಗವಾಯಿ ಇದ್ದೇಳ್ರಿ ಸ್ವಲ್ಪ ನೀವು. ರಾಷ್ಟ್ರ ಪ್ರಶಸ್ತಿ ತಗೊಂಡವರು ಬಂಗಾರೇಶ್ ಅವರು. ಈಗ ಯಾವತ್ತಿದೆ ನಿಮ್ದು? ಎಷ್ಟನೇ ತಾರೀಕು ಇರೋದು? 30ನೇ ತಾರೀಕು. ಯಾವತ್ತೂ ತಪ್ಪಿಸೋಡಿ. ಇವರ ವಾಗ್ಝರಿಯನ್ನು ನೀವು ಕೇಳಿ ಅಂತ ಹೇಳ್ತೀನಿ ದಿವಸ. ಸೌಹರಿ ಮುನಿಗಳು ಹೇಳ್ತಾರೆ, ಅದಕ್ಕೊಂದು ಕಥೆ ಇದೆಯಪ್ಪ, ಆ ಕಥೆಯನ್ನು ನಾನು ಹೇಳ್ತೀನಿ. ಆದರೆ ನಮ್ಮೊಂದು ಪ್ರಶ್ನೆ ಇದೆ. ಉಪನ್ಯಾಸ ಆರಂಭವಾದಾಗ ಯಾವ ಪ್ರಶ್ನೆಯೋ 24 ದಿವಸಗಳ ಉಪನ್ಯಾಸ ಮುಕ್ತಾಯವಾದ ಮೇಲೆಯೂ ಇರತಕ್ಕಂಥ ಅದೇ ಪ್ರಶ್ನೆ ಈಗ ಸೌಹರಿ ಮುನಿಗಳು ಕೇಳ್ತಾ ಇದ್ದಾರೆ ಅರ್ಜುನನನ್ನು. ಆ ಕೃತಾಂತನ್ ಅರಿದುದಿಲ್ಲಲ ಆ ಕೃಷ್ಣ, ಆ ವಾಸುದೇವ, ಆ ಶಕ್ತಿ, ಆ ಪರಾತ್ಪರ ವ್ಯಕ್ತಿ, ಆ ಮೂಲಭೂತ ಶಕ್ತಿ, ಆ ಮೂಲ ಧಾತು, ಇಡೀ ಪ್ರಪಂಚವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿರತಕ್ಕಂಥ ಯಾವುದೋ ಒಂದು ಶಕ್ತಿ ಇದೆಯಲ್ಲಯ್ಯ, ಅದು ಆತನಿಗೆ ಗೊತ್ತಿಲ್ಲದೆ ಇರೋದೇನಿದೆ? ಲೋಕದೊಳ್ ಪ್ರಾಕೃತರ ತೆರದಿಂದೆ. ಪೆದ್ದ ನೀನು, ಪ್ರಕೃತಿಗೆ ವಶನಾಗಿರುವ ಪ್ರಾಕೃತರ ತೆರದಿಂದೆ ಹರಿ ಮನೆಯೊಳಿರೆ, ಗರ್ಧವಾಕೃತಿಯ ಹರಿಯೊಡನೆ ಬಂದೆ, ಸುರಭೂಜಮಿರೆ ಶಾಲ್ವಲಿಯ ಅರಸುವಂತೆ. ನಿನ್ನ ಪ್ರಶ್ನೆ ಉತ್ತರ ಹೇಳ್ತೀನಯ್ಯ, ಅದಕ್ಕೆ ಮುಂಚೆ ನನ್ನ ಪ್ರಶ್ನೆ ಉತ್ತರ ಹೇಳು. ಹರಿ ಮನೆಯೊಳಿರೆ, ಕೃಷ್ಣನೇ ನಿನ್ನ ಮನೆಯಲ್ಲಿದ್ದಾಗ, ಗರ್ಧವಾಕೃತಿಯ, ಗರ್ಧವ ಅಂದ್ರೆ ಕತ್ತೆ ಅಂತ, ಗರ್ಧವಾಕೃತಿಯ ಹರಿಯೊಡನೆ ಬಂದೆ. ಕತ್ತೆ ಹಾಗಿರುವ ಕುದುರೆ ಹಿಂದೆ ಬಂದಿದೆಯೇನು? ಸುರಭೂಜ, ಸುರಭೂಜ ಅಂದ್ರೆ ಕಲ್ಪವೃಕ್ಷ ಅಂತ. ಸುರಭೂಜ ಮಿರೆ ಶಾಲ್ಮಲಿಯ ನರಸುವಂತೆ, ಅಂದ್ರೆ ಬೂರುಗದ ಮರ ಅಂತ. ಕಲ್ಪವೃಕ್ಷವೇ ನಿನ್ನ ಮನೆಯಲ್ಲಿದ್ದಾಗ ಬೂರುದ ಮರ ಎಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೇನೆ. ಪ್ರಧಾನ ಈ ಜ್ಞಾನ ಇದೆ ನಿಮಗೆ. ಕೃಷ್ಣನ ಬಿಟ್ಟು ಬಂದಿದೆಯಲ್ಲ, ಹರಿ ಅಂದ್ರೆ ಕೃಷ್ಣ, ಹರಿ ಅಂದ್ರೆ ಕುದುರೆ, ಹರಿಯನ್ನು ಬಿಟ್ಟು ಈ ಹರಿ ಜೊತೆ ಬಂದಿದೆಯಲ್ಲ, ನೀನಂತ ಪೆದ್ದ ಅಂತ ಕೇಳಿ. ಆತ್ಮೀಯರೇ, ನಿನ್ನೆ ಮೊನ್ನೆ ಎಲ್ಲ ನಮ್ಮ ಪ್ರೇಕ್ಷಕ ಮನೆಯರು ದೂರು ಹೇಳಿದರು ಅಂತ ನಿನ್ನೆ ವಾದಿರಾಜ್ ಅವರು ಬಂದು ಬಹಳ ಗಲಾಟೆ ಮಾಡ್ತಾ ಇದ್ರು. ನಮ್ಮ ಹತ್ರ
ನಾನು ಅವರಿಗೆ ಹೇಳಿದೆ, ಬೆಂಗಳೂರಿನಲ್ಲಿ ಅಂತಲ್ಲ, ಎಲ್ಲೇ ಉಪನ್ಯಾಸ ಕೊಟ್ಟರು 8 ಗಂಟೆ ಆದ ಮೇಲೆ ಜನರು ಇರುವುದನ್ನು ಇಷ್ಟಪಡುವುದಿಲ್ಲ. ನೀವು ಯಾರೋ ಒಂದು ಜನ 8 ಗಂಟೆ ಮನೆಗೆ ಕೊಡೋದಿಲ್ಲ ಅಂತ ನೀವು ಅನ್ಬೋದು. ಅದಕ್ಕೆ ಒಬ್ಬ ಹೆಂಡರು, ಗಂಡಂದರು, ಮಕ್ಕಳು ಮನೆಗೆ ಹೋದ್ಮೇಲೆ ಹೆಂಡತಿ ಏನ್ ಸಿಟ್ಟು ಮಾಡ್ಕೊಳ್ತಾರೋ, ಅವ್ರಿಗೆ ಮಾಡ್ತಾಳೋ ಮಾಡಲ್ವೋ, ಇದೆಲ್ಲ ಸಮಸ್ಯೆ ಗಂಡಸರಿಗಿರುತ್ತೆ. ಅದನ್ನ 8 ಗಂಟೆಗೆ ಮುಕ್ತಾಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವರ್ಷಗಳಿಂದ ಬಂದಿರತಕ್ಕಂಥ ನಿರೀಕ್ಷಣೆ. ಹಾಗಾಗಿ ನಾನು ಹೇಳಿದೆ, ನಾನು ಎಷ್ಟು ಹೊತ್ತಿಗೆ ಶುರು ಮಾಡಲಿ, 7:00ವರೆಗೆ ನನ್ನ ಉಪನ್ಯಾಸವನ್ನು ನಿಲ್ಲಿಸುತ್ತೇನೆ ಅಂತ. ಹೀಗಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಅರ್ಧ ಗಂಟೆಯೊಳಗೆ ಅವರಿಗೆ ಸಾಂಕೇತಿಕವಾದ ಪೂಜೆ, ಯಾಕೆಂದ್ರೆ ಅವರು ಪೂಜೆ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡೋದು, ನಮ್ಮ ಮಾತಿಗೆ ಬೆಲೆ ಗೊತ್ತಿಲ್ಲ. ನಾವು ಕಾಯ್ತಾ ಇರ್ತೀವಿ, ಇಲ್ಲೆಲ್ಲಾದರೂ ಪಾಠ ಪೂಜೆ ಮಾಡಿಸ್ಕೊಳ್ತೀರಾ ಅಂತ ಹೇಳ್ತೀವಿ. ಅವನಿಗೆ ಸಿಕ್ಕಾಕೊಂಡ್ರೆ ಮಾಡ್ತಾ ಇದ್ದಾರೆ. ಸ್ವಾಮಿ ಮಹಾಸ್ವಾಮಿಗಳೇ, ಮಹಾಸ್ವಾಮಿಗಳೇ, ನನ್ನ ಮೇಲೆ ತಮ್ಮ ಸಾತ್ವಿಕತೆಯಿಂದ ಮಹಾಪ್ರಭಾವವನ್ನು ಬೀರಿರ್ತಕ್ಕಂಥ ಶ್ರೀ ಶ್ರೀ ಯತಿರಾಜ ಮಠದ ಮಹಾಪ್ರಭುಗಳೇ, ತಾವು ಆಗಮಿಸಿದ್ದೀವಿ, ನನಗೆ ಬಹಳ ಸಂತೋಷವನ್ನು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೆ ಭೇಟಿ ನಮಸ್ಕಾರ. ಗುರುವರಿಯರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಈಗ ಗುರುವಂದನಾ ಕಾರ್ಯಕ್ರಮ. ಯದುಗಿರಿ ಯತಿರಾಜ ಮಠಾಧೀಶರಾದ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಮಹಾಸ್ವಾಮಿಗಳವರಿಗೆ ಅಗ್ರಪೂಜೆ ಮಾಡುವವರು ಗುರುಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರು ಮತ್ತು ಗುರುಪತ್ನಿಯಾದ ಶ್ರೀಮತಿ ಕಲ್ಪನಾ ರಾನಡೆ ಅವರು ವೇದಿಕೆಗೆ ಬರಬೇಕಾಗಿ ಪ್ರಾರ್ಥನೆ. ಶ್ರೀಮತಿ ಮತ್ತು ಶ್ರೀ ಸುದರ್ಶನ್ ರವರು, ಶ್ರೀಮತಿ ಮತ್ತು ಶ್ರೀ ವಲ್ಲಭ್ ರವರು, ಶ್ರೀಮತಿ ಮತ್ತು ಶ್ರೀ ಆದಿತ್ಯ ಪ್ರಕಾಶ್ ರವರು, ಶ್ರೀಮತಿ ಮತ್ತು ಶ್ರೀ ಛಾಯಾಪತಿಯವರು ಕೂಡ ವೇದಿಕೆಗೆ ಬರಬೇಕು. ಪೂಜ್ಯ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಮಹಾಸ್ವಾಮಿಗಳವರು ಆಶೀರ್ವಚನವನ್ನು ನೀಡಲಿದ್ದಾರೆ. ಮೊದಲು ತುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಶ್ರುತಿ ಸ್ಮೃತಿ ಸೂತ್ರಾಣಂ ಅಂತರ್ಜಲಮಶೇಷಮತು. ಇದು ಮಾಘ ಮಾಸದ ಪುಣ್ಯಕಾಲ. ಉತ್ತರಾಯಣ ಪ್ರಾರಂಭ ಆಗಿ ಸೂರ್ಯ ತನ್ನ ಚಲನೆಯನ್ನ ದಕ್ಷಿಣದಿಂದ ಉತ್ತರಕ್ಕೆ ತಿರುಗಿಸಿದಂತಹ ಕಾಲ. ಇಡೀ ಜೀವ ಜಗತ್ತಿಗೆ ಚೈತನ್ಯ ಕೊಡುವಂತಹ ಸೂರ್ಯನಾರಾಯಣ ನಿನ್ನೆ ಮೊನ್ನೆಯಿಂದ ತುಂಬ ಪ್ರಕಾಶವಾದಂತಹ ಬೆಳಕನ್ನು ನಮ್ಮೆಲ್ಲರಿಗೂ ನೀಡ್ತಾ ಇದ್ದಾನೆ. ಅವನು ಆರೋಗ್ಯದ ದೇವತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ನಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡುವಂತಹ ಕಾಲ ಇದು. ಸೂರ್ಯನಾರಾಯಣನ ಆ ಚಲನೆ ಮುಗಿದು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಅವನು ಪೂರ್ವ ದಿಗಂತದಿಂದ ಪಶ್ಚಿಮ ದಿಗಂತಕ್ಕೆ ಹೋಗ್ತಾನೆ. ತನ್ನ ದಿನಚರಿಯನ್ನ ಮುಗಿಸಿ ಮತ್ತೆ ಪೂರ್ವ ದಿಗಂತಕ್ಕೆ ಬರ್ತಾನೆ. ಈ ಮಧ್ಯಕಾಲದಲ್ಲಿ ಬೆಳಕು ಬೇಕಲ್ಲ, ಅದಕ್ಕೆ ಸೂರ್ಯನಾರಾಯಣ ಯೋಚನೆ ಮಾಡಿದ, ಪ್ರಕಾಶರಾಯರಂತಹ ಬೆಳಕನ್ನ ಮಾಡಿದ್ದೇವೆ. ಮಾಘ ಮಾಸದಲ್ಲಿ ಪವಿತ್ರವಾದಂತಹ ತೀರ್ಥ ಸ್ನಾನಗಳು, ದಾನಗಳು, ಜಪಗಳು, ಹೋಮಗಳು, ಯಜ್ಞಗಳಿಗೆ ತುಂಬ ಪ್ರಶಸ್ತವಾದಂತಹ ಕಾಲ. ನಾವೆಲ್ಲ ಭಾಗ್ಯಶಾಲಿಗಳು. ನಾನು ತುಂಬ ಪ್ರಾಮಾಣಿಕವಾದಂತಹ ಮಾತುಗಳನ್ನು ಆಡ್ತಾ ಇದ್ದೀನಿ. ನಾವೆಲ್ಲ ಭಾಗ್ಯಶಾಲಿಗಳು. ಪ್ರಕಾಶ್ ರಾಯರಂತಹ ಒಂದು ವಿದ್ವತ್ ಪರಂಪರೆಯಲ್ಲಿ ಸೃಷ್ಟಿಸುವಂತಹ ಹೊಸ
ಹೊಸ ಒಂದು ಆಯಾಮವನ್ನು, ಹೊಸ ಒಂದು ಲೋಕವನ್ನು ನಮಗೆ ತೋರಿಸುವಂತಹ ಪ್ರಕಾಶ್ ರಾಯರ ಮಧ್ಯೆ ಅವರ ಜೊತೆ ನಾವಿದ್ದೀವಿ. ಇದು ವಿಶೇಷವಾದ ಈ ಯಾಗ ಯಾವುದಂದ್ರೆ ಅಶ್ವಮೇಧ ಯಾಗ. ವ್ಯಾಸ ಮಹರ್ಷಿಗಳಿಂದ ರಚನೆಯಾದಂತಹ ಮಹಾಭಾರತ 1,00,000 ಶ್ಲೋಕಗಳಿಗಿಂತ ಮಿಗಿಲಾದಂತಹ ವ್ಯಾಸರ ನೇರ ಶಿಷ್ಯರಾದಂತಹ ಜೈಮಿನಿ ಸಂಸ್ಕೃತದಲ್ಲಿ ಒಂದು ಭಾರತವನ್ನು ರಚನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಅಶ್ವಮೇಧ ಯಾಗವನ್ನೇ ಕಾರಣವಾಗಿ ತೋರಿಸಿದೆ. ಅದೇ ಲಕ್ಷ್ಮೀಶ ಕವಿಯಿಂದ ಅವತಾರವಾದಂಥದ್ದು ಜೈಮಿನಿ ಭಾರತ. ಈ ಜೈಮಿನಿ ಭಾರತ ಪೂರ್ತಿ ಕೃಷ್ಣ ಕಥೆ. ಅವನೇ ಪ್ರಾರಂಭದ ಶ್ಲೋಕದಲ್ಲಿ ಹೇಳ್ತಾನೆ, ಪದ್ಯದಲ್ಲಿ ಹೇಳ್ತಾನೆ, ಇದು ಕೃಷ್ಣ ಕಥೆ ಅಂತ. ಮಹಾಭಾರತದ 1,00,000 ಶ್ಲೋಕಗಳು ಕೃಷ್ಣಾರ್ಪಣಮಸ್ತು. ಶ್ರೀಮದ್ ಭಾಗವತದ 12 ಸ್ಕಂದಗಳು ಕೃಷ್ಣಂತು. ಕೃಷ್ಣ ಸ್ಕಂದದಲ್ಲಿ ಕೃಷ್ಣಾವತಾರ ಅದು ಆಶ್ರಯ ಸ್ಕಂದ. ಅದು ಇಡೀ ಉಳಿದೆಲ್ಲ ಸ್ಕಂದಗಳಿಗೆ ಅದು ಆಶ್ರಯ ಸ್ಥಾನ. ಅದು ಕೃಷ್ಣಾವತಾರ ಆಗುವಂಥದ್ದು. ನಿಜವಾಗ್ಲೂ ಹೇಳ್ತೀನಿ, ನಾವೆಲ್ಲ ಈ ಮಾಘ ಸ್ನಾನವನ್ನ ಈ ಕೃಷ್ಣ ಕಥೆಯಿಂದ, ರಾಮ ಕಥೆಯಿಂದ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಂಡಿದ್ದೀವಿ. ಪ್ರಕಾಶ್ ರಾಯರಿಗೂ ನನಗೂ ಅಲ್ಲೇ ಹೇಳಿದಂತೆ 30-40 ವರ್ಷಗಳ ಒಡನಾಟ. ಅದೇ ಭಾವ, ಅದೇ ಸ್ನೇಹ, ಅದೇ ಮುಂದುವರೆದಿದೆ. ಇದರಲ್ಲಿ ಬೇರೆ ಏನು ಅಡ್ಡಿ ಬರೋದಿಲ್ಲ. ಮನುಷ್ಯನಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇದ್ದಾಗ ಮಾತ್ರ ಬೇರೆ ಏನು ಯೋಚನೆ ಬರೋದಿಲ್ಲ. ಕೃಷ್ಣ ಅಂತಹ ಪ್ರೀತಿಯನ್ನು ಎಲ್ಲರಲ್ಲಿ ತೋರಿಸಿದ. ಅದು ಕೃಷ್ಣ ಕಥೆಯ ಅಂತಃಸತ್ವ. ಸಾಕ್ಷಾತ್ ಭಗವಂತನ ಅವತಾರವಾಗಿ ಈ ನೆಲಕ್ಕೆ ಬಂದು ಏನು ಗೊತ್ತಿಲ್ಲದೆ ಇರುವಂತಹ ಗೋಪಿ ಗೋಪಾಲರ ಜೊತೆ ಅವರ ಹೆಗಲ ಮೇಲೆ ಕೈ ಹಾಕೊಂಡು ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಒಂದಿಷ್ಟು ಬೆಣ್ಣೆ ಕೊಡ್ತೀನಿ ಕುಣಿ ಅಂತ ಹೇಳಿದ್ರೆ ಕುಣ್ಕೊಂಡು ಎಂತಹದ್ದು ಎಲ್ಲೋ ನಿಲ್ಲಿಸಿ, ಯಮುನೆಯಲ್ಲಿ ನಿಲ್ಲಿಸಿ ಈ ಅರಿಶಿನ ಎಲ್ಲ ತಗೊಳ್ತಾ ಇದ್ರು ಸ್ನಾನಕ್ಕೆ. ಅರಿಶಿನ ಚೆನ್ನಾಗಿದೆಯಾ ಅಂತ ಪರೀಕ್ಷೆ ಮಾಡಬೇಕಲ್ಲ, ಯಾವ್ದಾದ್ರು ಕಲ್ಲಲ್ಲಿ ಉಜ್ಜಬೇಕಾಗಿತ್ತು. ಕೃಷ್ಣ ಅಲ್ಲಿದ್ರೆ ಕೃಷ್ಣನ್ ಕರೀತಾ ಇದ್ರು, ನಿನ್ ಬೆನ್ ತೋರಿಸು ಅಂತ ಹೇಳ್ತಾ ಇದ್ರು. ಬೆನ್ನ ಮೇಲೆ ಅವರ ಅರಿಶಿನವನ್ನು ತಿಕ್ತಾ ಇದ್ರು, ತಿಕ್ಕಿಸ್ಕೊಳ್ತಾ ಇದ್ದ. ಪರಮ ಸೌಲಭ್ಯದ ಕಥೆ ಕೃಷ್ಣ ಕಥೆ. ಪ್ರಕಾಶ್ ರಾಯರು ಇವತ್ತು ತ್ರೇತಾಯುಗದಲ್ಲೂ ಸಂಚರಿಸಿದ್ರು, ದ್ವಾಪರ ಯುಗದಲ್ಲೂ ಸಂಚರಿಸಿದರು. ದಶಾವತಾರಗಳಲ್ಲಿ ರಾಮಕೃಷ್ಣಾದಿ ಅವತಾರಗಳು ಪೂರ್ಣಾವತಾರ, ಕೃಷ್ಣ ಪರಿಪೂರ್ಣಾವತಾರ. ನಮ್ಮ ನಿಮ್ಮಂತೆ ಇದ್ದು ಎಲ್ಲರೊಡನೆ ಓಡಾಡ್ತಾ ಎಲ್ಲರಿಗೆ ಆನಂದವನ್ನ, ತೃಪ್ತಿಯನ್ನ ಕೊಟ್ಟಂತಹ ಅಂತಹ ರೋಚಕವಾದಂತಹ ಅನುಭವವನ್ನ ಪ್ರಕಾಶ್ ರಾಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ಅವರನ್ನ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಭಗವಂತ ನಮ್ಮೆಲ್ಲರನ್ನ ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ. ಅವನು ನಮ್ಮೆಲ್ಲರಿಗೂ ಒಂದು ಸನ್ಮಾರ್ಗವನ್ನು ತೋರಿಸೋದಕ್ಕೋಸ್ಕರ ಸತತವಾಗಿ ಪ್ರಯತ್ನ ಮಾಡ್ತಾನೆ. ನಿಮ್ಮೆಲ್ಲರಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಕೃಷ್ಣ ಒಳಗಡೆ ಕೂತಿರ್ತಾನೆ. ಅವನೇ ಚೈತನ್ಯ. ಚೈತನ್ಯಂ ಸರ್ವಭೂತಾನ. ನಾವು ಪ್ರಕಾಶ್ ರಾಯರು ಹೇಳಿದ್ರಲ್ಲ, ನಾವೇನಾದರೂ ಮಾತಾಡಿದ್ರೆ, ಹಾಡಿದ್ರೆ ಎಲ್ಲವೂ ಒಳಗಡೆ ಇರುವಂತ ಕೃಷ್ಣ ಹೇಳುವಂಥದ್ದು. ಶ್ರೀಮದ್ ಭಾಗವತದಲ್ಲೇ ಧ್ರುವ ಚರಿತ್ರೆಯಲ್ಲಿ ಧ್ರುವನಿಗೆ ವಾಸುದೇವ ಪ್ರತ್ಯಕ್ಷ ಆದಾಗ ಅವನನ್ನು ಸುಮ್ಮನೆ ಸ್ತಂಭೀಭೂತವಾಗಿ ನೋಡಿದಾಗ ಕೃಷ್ಣ ತನ್ನ ಪಾಂಚಜನ್ಯವನ್ನ ಅವನ ತುಟಿಯಲ್ಲಿ ಅಲ್ಲಾಡಿಸ್ತಾನೆ. ಆಗ ಯೋಂತಃ ಪ್ರವಿಶ್ಯ ಮಮವಾದ ಇಮಾನ್ ಪ್ರಸುತ್ತ. ಈ ಒಳಗಡೆ ಅಂತರ್ಯಾಮಿಯಾಗಿ ಒಳಗಡೆ ಕುಳಿತು ಅವನು ಹೇಳಿಸಿದ್ರೆ ಏನಾದರೂ 4 ಮಾತಾಡಬಹುದು. ಕೃಷ್ಣ ಎಲ್ಲಿ ಭದ್ರವಾಗಿ ಕುಳಿತಿರ್ತಾನೆ ಅಲ್ಲಿ ಪ್ರಕಾಶ್ ರಾಯರ ಬಾಯಿಂದ ಒಳ್ಳೆಯ ಭಾರತ ಪೂರ್ತಿ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ಇದು ಅಮೃತ ಮಹೋತ್ಸವದ ವರ್ಷ. ಅದು ಅಮೃತ ಮಹೋತ್ಸವದಲ್ಲಿ ಏನು ಮಾಡಬಹುದು? ದಾನ ಮಾಡಬೇಕು ಹೇಳಿದ್ನಲ್ಲ, ಮಾಘ ಮಾಸದ್ದು ಅಂತ.
ಅವರು ನಮ್ಮೆಲ್ಲರಿಗೂ ಆ ಕೃಷ್ಣನ ಅನುಭವವನ್ನು ದಾನ ಮಾಡಿದ್ದಾರೆ. ಜೈಮಿನಿ, ಭಾರತ, ಬೇರೆ ಎಲ್ಲ ಇದ್ರು, ಅದರಿಂದ ಬರುವಂಥ ಉಪಕಥೆಗಳಿದೆಯಲ್ಲ, ಈಗ ತಾನು ಹೇಳಿದ್ರು ಬಬ್ರುವಾನ ಕಾಳಗ ಅಂತ, ಅದೆಲ್ಲವೂ ರೋಚಕವಾದಂಥದ್ದು. ಲಕ್ಷ್ಮೀಶನ ಸೃಷ್ಟಿ, ದೇವನುಡಿನ ಭಗವಂತನ ಮುಂದೆ ಕುಳಿತು ಅವನು ರಚನೆ ಮಾಡಿದಂತಹ ಭಾರತ ಜೈಮಿನಿ ಭಾರತ ಆಯಿತು. ಕುಮಾರವ್ಯಾಸ ಭಾರತಕ್ಕಿಂತ ಭಿನ್ನವಾಗಿ ಅನೇಕ ಅಪೂರ್ವವಾದಂತಹ ಸಂಗತಿಗಳನ್ನೆಲ್ಲ ಅಲ್ಲಿ ಅಡಕ ಮಾಡಿದರು. ಇದು ಜ್ಞಾನ ಯಜ್ಞ ನಡೀತಾ ಇದೆ. ಅವರ ಅಮೃತ ಮಹೋತ್ಸವದಲ್ಲಿ ಈ ಒಂದು ಜ್ಞಾನ ಯಜ್ಞ ನಡೆದು ನಮ್ಮೆಲ್ಲರಿಗೂ ಪುಣ್ಯ ಸಿಕ್ಕಿದೆ. ಮನುಷ್ಯನ ಬದುಕಿನಲ್ಲಿ ನಾವು ಸಂಪಾದಿಸಬೇಕಾದ್ದು ಅಂತಹ ಒಂದು ಸಾರ್ಥಕವಾದಂತಹ ಕ್ಷಣಗಳನ್ನು ಭಗವಂತ ಈ ಸೃಷ್ಟಿ ಮಾಡಿದ. ಇವರೆಲ್ಲರಿಗೂ ಏನಾದರೂ ಒಂದು ದಾರಿ ತೋರಿಸಬೇಕು ಅಂತ ನೋಡಿದ. ಈ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಬೇಕು ಅಂತ ಯೋಚನೆ ಮಾಡಿದ. ಅದಕ್ಕೆ ಕೃಷ್ಣ ಕಥೆಯೋ ರಾಮಕಥೆಯೋ ಇತ್ಯಾದಿಗಳನ್ನೆಲ್ಲ ಇಂತಹ ವಾಂಗ್ಮಯ ತಪಸ್ವಿಗಳಿಂದ, ಇದು ವಾಂಗ್ಮಯ ತಪಸ್ಸಿದು. ಪ್ರಕಾಶ್, ನಾನು ಅವ್ರನ್ನೇನು ಉತ್ಪ್ರೇಕ್ಷೆಯ ಮಾತಾಡ್ತಾ ಇಲ್ಲ, ಮೊದಲೇ ಪ್ರಾರಂಭದಲ್ಲೇ ಹೇಳಿದೆ, ಪ್ರಾಮಾಣಿಕವಾದಂಥ ಮಾತು. ಕೃಷ್ಣ ಒಳಗಡೆ ಕುಳಿತು ಅವರ ಬಾಯಿಂದ ಹೇಳಿಸ್ತಾ ಇದ್ದಾನೆ. ವ್ಯಾಸರ ಹೃದಯದಲ್ಲಿ ಕೃಷ್ಣ ಕುಳಿತು ಶ್ರೀಮದ್ ಭಾಗವತದ ರಚನೆ ಆಯಿತು, ಭಾರತದ ರಚನೆ ಆಯಿತು. ಪುರಂದರ ದಾಸರ ಹೃದಯ ಕಮಲದಲ್ಲಿ ಕೃಷ್ಣ ಕುಳಿತು 4,75,000 ಕೃತಿಗಳ ರಚನೆ ಆಯಿತು. ಆ ಎಲ್ಲ ರಚನೆಗಳು ನಮ್ಮ ಮನಸ್ಸಿಗೆ ಹೋಗಬೇಕಲ್ಲ, ಅದಕ್ಕೆ ಪ್ರಕಾಶ್ ರಾಯರಂತಹ ವಾಗ್ಮಿಗಳು ಬೇಕು. ವಾಗ್ಮಿ, ನನಗೆ ಅವರಿಗೂ ಅಂತಹ ಪ್ರೀತಿ ಸ್ನೇಹ ಬಹಳ ವರ್ಷಗಳದು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಇಡೀ ಮಹಾಭಾರತದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಯಾವುದು ಅಂದರೆ ಅಗ್ರಪೂಜೆ ಇತ್ತು. ಯಾರಿಗೆ ಅಶ್ವಮೇಧ ಯಾಗದ ಮುಂದಿನ ಭಾಗದಲ್ಲಿ ಪ್ರಕಾಶ್ ರಾಯ್ ಹೇಳ್ತಾರೆ, ಯಾರಿಗೆ ಅಗ್ರಪೂಜೆ ಆಗಬೇಕು? ಅಗ್ರಪೂಜೆ ಆಗಿಬೇಕಿರೋದು ಕೃಷ್ಣಂ ವಂದೇ ಜಗತ್ತು. ಇಡೀ ಜಗತ್ತಿಗೆ ಗುರುವಾದಂಥ ಕೃಷ್ಣನಿಗೆ ಮಾತ್ರ ಅಗ್ರಪೂಜೆ, ಬೇರೆ ಅಗ್ರಪೂಜೆ ಇಲ್ಲ. ಮತ್ತೆ ಯಾರು ಮಾಡಬಹುದು ಅಂದ್ರೆ, ಕೃಷ್ಣ ಯಾರ ಹೃದಯದಲ್ಲಿ ಬಲವಾಗಿ ಕುಳಿತು ತನ್ನ ಕಥೆಯನ್ನು ಹೇಳಿಸ್ತಾನಲ್ಲ, ಅವರಿಗೆ ಪೂಜೆ ಮಾಡಬೇಕು. ನಾವೆಲ್ಲ ಸನ್ಯಾಸಿಗಳು ಖ್ಯಾತಿಗೆ, ಭೂತಿಗೆ, ಪ್ರಶಸ್ತಿಗೆಂದೆಲ್ಲ ದೂರ ಇರಬೇಕು, ಪೂಜೆಯಿಂದ ದೂರ ಇರಬೇಕು. ನಮ್ಮೆಲ್ಲ ಕೃಷ್ಣನಿಗೆ ಸಿಗಬೇಕು. ಕೃಷ್ಣಂ ಧರ್ಮಂ ಸನಾತನಂ, ನಮ್ಮ ಪ್ರಕಾಶ್ ಅವರು ಹೇಳಿದರು. ರಾಮೋ ವಿಗ್ರಹವಾನ್ ಧರ್ಮ, ಮರೀಚ ಹೇಳುವಂಥ ಮಾತು. ಹೇಗೆ ರಾಮಾಯಣ ಮತ್ತು ಕೃಷ್ಣ ಕಥೆಯನ್ನು ಸಮನ್ವಯ ಮಾಡಿಸ ಅದ್ಭುತವಾದಂಥ ಕಲ್ಪನೆ ಅದು. ಎರಡನ್ನೂ ಕೇಳಿದ್ವು. ತ್ರೇತಾಯುಗದಲ್ಲೂ ಇದ್ವು, ದ್ವಾಪರದಲ್ಲೂ ಇದ್ವು, ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಈ ಯುಗದಲ್ಲಿ ಇರ್ತೀವಿ ನಾವು. ಭಗವಂತ ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಪಾತ್ರೆಯನ್ನು ಕೊಡ್ತಾನೆ ಈ ಜಗತ್ತಿಗೆ ಬರುವಾಗ. ಅದು ಒಳ್ಳೆಯ ಸ್ವರ್ಣ ಪಾತ್ರೆ. ಸ್ವಲ್ಪ ವರ್ಷಗಳಾದ ಮೇಲೆ ಆ ಪಾತ್ರೆಯನ್ನು ನೋಡಿದಾಗ ಅದು ಖಾಲಿ ಇರಬಾರ್ದು, ತುಂಬಿರಬೇಕು. ಬೇರೆ ಏನೋ ತುಂಬಿರಬಾರ್ದು. ಹಾಲು, ಜೇನು, ಸಕ್ಕರೆನೋ ಇಂಥ ಅಮೃತಪ್ರಾಯವಾದಂಥ ತುಂಬಿರಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಪ್ರಕಾಶ್ ರಾಯರು ಅವರ ಜೀವನದಲ್ಲಿ ಮಾತ್ರ ಸ್ವರ್ಣ ಪಾತ್ರೆನ ಇಟ್ಕೊಂಡು ಇದನ್ನೆಲ್ಲ ತುಂಬಿಡ್ಲಿಲ್ಲ. ನಮ್ಮೆಲ್ಲರಿಗೂ ಒಂದು ಪಾತ್ರೆಯನ್ನು ಕೊಟ್ಟು ಅದರಲ್ಲಿ ಕೃಷ್ಣ ಕಥೆಯನ್ನ, ರಾಮಕಥೆಯನ್ನ ತುಂಬಿ ನಮಗೆ ಕೊಟ್ಟಿದ್ದಾರೆ. ಇದು ಅವರ 75 ವರ್ಷಗಳ ಸಾರ್ಥಕ ಬದುಕಿನ ದಾನ ಕೊಟ್ಟಿದ್ದಾರೆ. ಮಾಘ ಮಾಸದ ದಾನ. ಒಳ್ಳೆಯ ವಾಗ್ಮಿ. ಅವರ ಆ ಸುಂದರವಾದಂತಹ ಮಾತಿನಿಂದ ನಮ್ಮೆಲ್ಲರ ಮನಸ್ಸು ಕೃಷ್ಣನ ಹತ್ರ ಬಂದಿದೆ. ಕೃಷ್ಣ ಹತ್ರ ಇರಬೇಕು. ಎಷ್ಟು ಚೆನ್ನಾಗಿ ಹೇಳೋದು ನೋಡಿ. ಜೊತೆಯಲ್ಲಿ ಇರ್ತಾನೆ, ಸಾರ್ಥಿಯಾಗಿರ್ತಾನೆ. ಎಷ್ಟು ಅವನ ಅನುಭವಗಳು. ಆದರೂ ಕೃಷ್ಣನ ಗೊತ್ತಿರೋದಿಲ್ಲ. ಆ ಮಾಯಾವಿ ಅವನು. ಆ ರೀತಿ ಮಾಯೆಯನ್ನು ತಂದ, ಎಲ್ಲರಲ್ಲೂ ಮಾಯೆಯನ್ನು ತಂದ. ಅತ್ಯಂತ ರೋಚಕವಾದಂತಹ ಘಟನೆಗಳನ್ನೆಲ್ಲ ಇವತ್ತು
ಪ್ರಕಾಶ್ ರಾಯರು ನಮಗೆ ಕೊಟ್ಟಿದ್ದಾರೆ. ಈಗ ನಾನು ಮಾಡೋ ಕೆಲಸ ಏನು ಅಂದರೆ ಅಗ್ರಪೂಜೆಯನ್ನು ಮಾಡ್ತೀನಿ, ಮಾಡಿಸ್ಕೊಳ್ಳಲ್ಲ. ಯಾರಿಗೆ ಮಾಡ್ತೀನಿ? ಕೃಷ್ಣನಿಗೆ ಮಾಡ್ತೀನಿ. ಕೃಷ್ಣನಿಗೆ ಮಾಡಿದಂತಹ ಪೂಜೆಯನ್ನು ನಾನು ಸನ್ಯಾಸಿಯಾಗಿ ನಮ್ಮ ಪ್ರಕಾಶ್ ರಾಯರಿಗೆ, ಅವರ ದಂಪತಿಗಳಿಗೆ ಇವತ್ತು ನಾನು ಮಾಡ್ತಾ ಇದ್ದೀನಿ. ನಾನು ಸನ್ಯಾಸಿ, ನನ್ನ ಮಾತಿಗೆ ಪ್ರಕಾಶ್ ರಾಯರು ಗೌರವ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಲ್ಲಿ ಪಾದಪೂಜೆ ಇಲ್ಲ. ಸ್ವಾಮಿ ರಾಮಾನುಜರ ಪರಂಪರೆಯಲ್ಲಿ ಬಂದಂತಹ ನಮ್ಮ ಮಠದ 40 ಯತಿಶ್ರೇಷ್ಠರು ಯಾವತ್ತೂ ಪಾದಕೆಗಳನ್ನು ಹಾಕೊಳ್ಳಿಲ್ಲ, ಪಾದಪೂಜೆಯನ್ನು ಮಾಡಿಸ್ಕೊಳ್ಳಿಲ್ಲ. ಎಲ್ಲ ರಾಮಾನುಜರಿಗೆ ಅಂತ ಹೇಳಿದ್ರು, ಎಲ್ಲ ಕೃಷ್ಣನಿಗೆ ಅಂತ ಹೇಳಿದ್ರು. ಪೂಜೆ ಮಾಡಿಸ್ಕೊಳ್ಳೋದಲ್ಲ, ಪೂಜೆ ಮಾಡಬೇಕು ಅಂತ. ನಾನು ಸನ್ಯಾಸಿಯಾಗಿ ಬೆಂಗಳೂರು ನಗರ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಸನ್ಮಾನ ಸಮಾರಂಭ ಯಾರಿಗೇ ಮಾಡ್ತೀನಿ ಅಂದರೂ ಇಲ್ಲಿಂದ ಹೋಗಿ ಮಾಡ್ತೀನಿ, ಈ ಮಾತನ್ನು ಹೇಳ್ತೀನಿ. ನಾನು ಸನ್ಮಾನ ಸ್ವೀಕರಿಸೋದಿಲ್ಲ, ಸನ್ಮಾನ ಮಾಡುವಂತ ಸೌಭಾಗ್ಯ ಕೃಷ್ಣ ನನಗೆ ಕೊಟ್ಟಿದ್ದಾನೆ ಅಂತ. ಇವತ್ತಿನ ಕಥಾ ಪ್ರಸಂಗ ಬಹಳ ಅದ್ಭುತವಾದ, ಎಷ್ಟು ವಿಶ್ಲೇಷಣೆ ನೋಡಿ, ಅಗ್ನಿಯ ಬಗ್ಗೆ ಎಷ್ಟೆಷ್ಟು ಅಂತರ ರಹಸ್ಯಾರ್ಥಗಳು ಅಂತಾರೆ. ಮಹಾಭಾರತ ತಾತ್ಪರ್ಯ ಚಂದ್ರಿಕಾ ಅಂತ ಒಂದು ಗ್ರಂಥ ಮಧ್ವಾಚಾರ್ಯರು ಮಾಡಿರುವುದು. ಮೇಲ್ನೋಡಕ್ಕೆ ಭಾರತ, ಒಳಗಡೆ ರಹಸ್ಯಾರ್ಥಗಳು ಬೇಕಾದಷ್ಟಿದೆ. ಶ್ರೀಮದ್ ರಾಮಾಯಣ 24,000 ಶ್ಲೋಕಗಳಿಂದ ಕೂಡಿದೆ. ಮೇಲಕ್ಕೆ ನೋಡಿದ್ರು ಶರಣಾಗತಿ ಕಾವ್ಯ ಆದರೂ ಒಳಗಡೆ ನಮ್ಮ ಆಚಾರ್ಯ ಪರಿವಾಚಾರ್ಯ ರಹಸ್ಯಾರ್ಥ ದೀಪಿಕಾ ಅಂತ ಮಾಡಿದ್ದಾರೆ. ರಾಮಾಯಣದಲ್ಲಿ ರಹಸ್ಯಾರ್ಥಗಳು ಎಷ್ಟು ಒಳಗೆ ಅದೆಲ್ಲವನ್ನ ಬಹಳ ಮನೋಜ್ಞವಾಗಿ ಪ್ರಕಾಶ್ ರಾಯರು ನಮಗೆ ಮಾಡಿದ್ದಾರೆ. ಅವರ ಬದುಕು ಸಾರ್ಥಕವಾದಂಥದ್ದು. ನನಗೆ ವೈಯಕ್ತಿಕವಾಗಿ ತುಂಬ ಹೆಮ್ಮೆ ತರುವಂತಹ ವ್ಯಕ್ತಿ ಅಂದರೆ ಪ್ರಕಾಶ್ ರಾಯರು. ಆ ಪಾದಗಡದ ಆ ಹೆಸರನ್ನ ರಾಷ್ಟ್ರವ್ಯಾಪಿ ಮಾಡಿದ್ರು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋದರು. ಧನ್ಯಜೀವಿ ಅವರು. ನನಗೆ ಈ ಒಂದು ಯೋಗ ಇವತ್ತು ಸಿಕ್ತು. ನಾನು ಮೊದಲು ಹೇಗಿದ್ನೋ ಇವಾಗಲೂ ಹಾಗೆ ಇದ್ದೀನಿ, ಅದೇ ರೀತಿ ಸುಲಭವಾಗಿದ್ದೀನಿ. ಎಲ್ಲಾದರೂ ಸಂಚಾರ ಹೋಗಿದ್ರೆ, ಕಾರ್ಯಕ್ರಮದಲ್ಲಿದ್ದರೆ ಸಿಕ್ಕೋದಿಲ್ಲ, ಅಥವಾ ನಮ್ಮ ಧರ್ಮಕ್ಕೆ ನಮ್ಮ ಆಶ್ರಮಕ್ಕೆ ಆಡಬೇಕಾದಂಥ ಅನುಷ್ಠಾನಗಳಲ್ಲಿ ಇದ್ದರೆ ನಾನು ಸಿಕ್ಕೋದಿಲ್ಲ. ಬಾಕಿ ಹೊತ್ತಿನಲ್ಲೆಲ್ಲ ಕಡೆಗೂ ಸಿಗ್ತೀನಿ, ಯಾರು ಕರೆದ್ರೂ ಹೋಗ್ತೀನಿ. ಅಲ್ಲಿರುವಂತಹ ಸಜ್ಜನರನ್ನೆಲ್ಲ ನೋಡುವಂತಹ ಒಂದು ಅವಕಾಶ ಸಿಗುತ್ತಲ್ಲ ನನಗೆ. ಸನ್ಯಾಸಿಗೆ ಇನ್ನೇನು ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಪ್ರಶಸ್ತಿ ಬೇಕಾಗಿಲ್ಲ, ಭಕ್ತರ ಆನಂದ. ನೀವೆಲ್ಲರೂ ಪ್ರಕಾಶ್ ರಾಯರನ್ನ ಗೌರವಿಸ್ತೀರಲ್ಲ, ಪ್ರೀತಿ ಮಾಡ್ತೀರಲ್ಲ, ಅದನ್ನು ನೋಡ್ಲಿಕ್ಕೆ ಬಂದೆ. ನಾನು ಖಂಡಿತ ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣ ಹುಡುಕಿದ್ರು ಸಿಗೋದಿಲ್ಲ. ನಾನು ಅತ್ಯಂತ ಸರಳ ಸಾತ್ವಿಕ ಸನ್ಯಾಸಿ. ಮಠಾಧಿಪತಿ ಅಂತ ರಾಮಾನುಜರು ನಮ್ಮ ಮಠಾಧಿಪತಿ. ಅದರಿಂದ ಇವತ್ತು ಸ್ವಲ್ಪ ಕಾರ್ಯಕ್ರಮವನ್ನು ಬದಲಾಯಿಸಿ ನೀವೆಲ್ಲರೂ ಒಪ್ತೀರಿ ಅಂತ ಕಾಣುತ್ತೆ, ಹೌದಲ್ವಾ? ಕೃಷ್ಣನಿಗೆ ಸನ್ಮಾನ ಮಾಡಿದ್ರೆ ಬೇಡ ಅಂತ ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಯಾರ ಹೃದಯದಲ್ಲಿ ಕುಳಿತು ಕುಣಿದಾಡ್ತಾ ಇರ್ತಾನೆ ಅವರಿಗೆ ಸನ್ಮಾನ ಮಾಡಿದ್ರೆ ಬೇಡ ಅಂತೀರಾ? ಇಷ್ಟೊತ್ತು ನನ್ನ ಮನಸ್ಸಿನಲ್ಲಿ ಕೃಷ್ಣ ಕುಳಿದು ಕುಣಿದಾಡ್ದ, ಆಮೇಲೆ ನೋಡಿದ್ರೆ ಪ್ರಕಾಶ್ ರಾಯರ ಹೃದಯದಲ್ಲಿ ಅದೇ ಕೃಷ್ಣ ಕುಣಿದಾಡ್ತಾ ಇದ್ದಾನೆ. ಅದಕ್ಕೆ ಈ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ, ಅವರ 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಯದಿಗಿರಿ ಯತಿರಾಜ ಮಠದ ವತಿಯಿಂದ ಕೃಷ್ಣನಿಗೂ ಸನ್ಮಾನ ಮಾಡ್ತೀನಿ. ನನಗೆ ಆತ್ಮೀಯರು ಆದರಣೀಯರು ಆದಂತಹ ಪ್ರಕಾಶ್ ರಾಯರ ದಂಪತಿಗಳಿಗೂ ಈಗ ಸನ್ಮಾನ ಮಾಡಿದ್ರೆ ನನಗೆ ಆನಂದ, ಸಂತೋಷ, ತೃಪ್ತಿ ಸಿಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಕಲಂ ಶ್ರೀ ಕೃಷ್ಣಾರ್ಪಣಮಸ್ತು. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.